ಅನುಕೂಲ ಮಾಡಿಕೊಟ್ಟಂತಹ ಮೇಡಮ್ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಾವು ಜ್ಞಾನದ ಕಡೆಗೆ ಹೋಗ್ತಾನೆ ಇರಬೇಕು. ಪ್ರತಿದಿನ ನಾವು ಪೇಪರ್ಗಳನ್ನು ಓದೋದಿರ್ಬೋದು, ಪುಸ್ತಕಗಳನ್ನು ಓದೋದಿರ್ಬೋದು ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಅದರಿಂದ ಜ್ಞಾನ ಸಂಪಾದನೆ ಆಗ್ತಾ ಹೋಗುತ್ತೆ. ನಾವು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೂ ಸಹ ನಮ್ಮ ಶಿಕ್ಷಣ ಅತ್ಯಂತ ಅಗತ್ಯವಾಗಿರುತ್ತೆ. ಸೊ ಹಾಗಾದ್ರೆ ಇವತ್ತಿನ ಪುಸ್ತಕವನ್ನ ಓದೋದಕ್ಕೆ ನಮ್ ಜೊತೆ ಒಂದ್ ಪೇಜ್ ಆದ್ರೂ ಓದ್ಲೇಬೇಕು. ಸೊ ಅದನ್ನ ಓದೋದಕ್ಕೆ ನಮ್ ಜೊತೆ ನೂರ್ ಅಹ್ಮದ್ ಅವರಿದ್ದಾರೆ. ಸೊ ಅವ್ರನ್ನ ನಾನು ಈ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ರಮ್ ಇಂಟ್ರೊಡಕ್ಷನ್ಗೆ. ಥ್ಯಾಂಕ್ ಯು ಸರ್. ತಾವು ಹೇಳಿದ್ರಿ ನಹಿ ಜ್ಞಾನೇನ ಇನಿ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ನನ್ನ ಹೆಸರು ನೂರ್ ಅಹ್ಮದ್ ಅಂತ ಹೇಳ್ಬಿಟ್ಟು ಮೋದಿಕೇರ್ ಬರೋದಕ್ಕಿಂತ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಜೀವನದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದೆ, ದೇವರಲ್ಲಿ ಬೇಡಿಕೊಳ್ತಾ ಇದ್ದೆ. ಆ ಒಂದು ಒಳ್ಳೆ ಅವಕಾಶದಲ್ಲಿ ನಮ್ಮ ನಾಗರತ್ನ ಮೇಡಮ್ ಕಡೆಯಿಂದ ಈ ಒಂದು ಅವಕಾಶ ಸಿಕ್ತು. ಹಾಗೆ ನಮ್ಮ ಜಯಶ್ರೀ ಮೇಡಮ್ ಅವರು ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಅನ್ನ ಹೆಜ್ಜೆ ಹೆಜ್ಜೆಗೂ ರಿಮೂವ್ ಮಾಡ್ತಾ ಬಂದ್ರು. ಎಸ್, ಮೋದಿಕೇರ್ ನಲ್ಲಿ ಕೇವಲ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳಲ್ಲ, ಇದರಲ್ಲಿ ಸಿಗತಕ್ಕಂಥ ಒಳ್ಳೆ ನಾಲೆಜ್ ಕೂಡ ನಮ್ಮ ವ್ಯಕ್ತಿತ್ವಕ್ಕೆ ಬದಲಾವಣೆ ಅಂತ ನನಗೆ ಗೊತ್ತಾಯ್ತು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಬುಕ್ಸ್ ಗಳನ್ನ ಓದಿಕೊಂತ ನಾನು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬುಕ್ಸ್ ಹೆಸರು ಬಂದ್ಬಿಟ್ಟು ನಿಮ್ಮ ಮನಸ್ಸಿನ ಅದ್ಭುತ ಶಕ್ತಿ. ಇದು ಅಶೋಕ್ ರಾಜ್ ಅರಸರವರು ಬರೆದಿರ್ತಕ್ಕಂಥದ್ದು. ಇದು ಕೂಡ ಮನಸ್ಸಿಗೆ ಸಂಬಂಧಪಟ್ಟದ್ದು ಒಂದು ಬುಕ್ಸ್ ಅಂತಾನೆ ಹೇಳ್ಬೋದು. ನಾವು ಫ್ರೆಂಡ್ಸ್, ನಾವು ದಿನಾಲು ಸಮಾಜದೊಳಗೆ ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಭಯ ಇರ್ತದೆ, ಅವಮಾನ ಇರುತ್ತೆ, ಕೆಟ್ಟ ನೆನಪುಗಳು ಬರ್ತಾ ಇರ್ತವು, ಕೆಟ್ಟ ವರ್ತನೆ ಬರ್ತಾ ಇರ್ತದೆ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳಿಂದ ಆಚೆ ಬರುವ ಬಹಳ ಸುಲಭ ವಿಧಾನ ಅವರು ಇದರಲ್ಲಿ ಹೇಳಿಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಕೇವಲ 10 ಸೆಕೆಂಡಿನಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಒಂದು ವಿಧಾನ. ಕೇವಲ 10 ಸೆಕೆಂಡ್ನಲ್ಲಿ ನಾವು ಸಮಾಜದೊಳಗೆ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ, ವ್ಯಾಪಾರ ವಹಿವಾಟು ನಡೆಸಬೇಕಾದ್ರೆ ನಮಗೆ ಒಂದು ಹೊಸ ಚೈತನ್ಯ ಬೇಕಾಗಿರುತ್ತೆ. ಕ್ರೀಡಾಪಟುಗಳಿಗೆ ಇರ್ಬೋದು, ಪ್ರತಿಕ್ಷಣ ಆತ್ಮವಿಶ್ವಾಸ ಇರೋದು ಅತ್ಯವಶ್ಯಕ. ಅಷ್ಟೇ ಅಲ್ಲ, ನಮಗೂ ಸಹ ಆತ್ಮವಿಶ್ವಾಸ ಅತ್ಯವಶ್ಯಕ. ಅವರು ಹೊಸ ಜಾಗ, ಹೊಸ ಸನ್ನಿವೇಶ, ಹೊಸ ವ್ಯಕ್ತಿಗಳು ಹಾಗೂ ಆತ್ಮವಿಶ್ವಾಸದಿಂದ ಕಡಿಮೆ ಆಗುವುದು ಸಹಜ. ಯಾಕಂದ್ರೆ ನಮ್ಮಲ್ಲಿ ಫ್ರಾಕ್ಚರೇಷನ್ ಇರುತ್ತೆ, ಹೆಸಿಟೇಷನ್ ಇರುತ್ತೆ. ಇದರಿಂದ ನಾವು ಹೊರಗಡೆ ಬರಬೇಕಾದ್ರೆ ಏನ್ ಮಾಡ್ಬೇಕು, ಇದರಿಂದ ಹೊರಗಡೆ ಬರಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರು ಹೇಳ್ತಾರ, ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ಬಹಳ ಖುಷಿಯಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಇದ್ದ ಸಮಯವನ್ನು ನೆನಪು ಮಾಡಿಕೊಳ್ಳಿ ಹಾಗೂ ಆ ಕ್ಷಣದಲ್ಲಿ ನಿಮಗೆ ಆದ ಖುಷಿಯನ್ನು ಅನುಭವಿಸಿ ಹಾಗೂ ಆ ಚಿತ್ರಣವನ್ನು ಸ್ಪಷ್ಟವಾಗಿ ವೀಕ್ಷಿಸಿ. ಈಗ ಆತ್ಮವಿಶ್ವಾಸವನ್ನು ನಿಮ್ಮ ಕಲ್ಪನೆಯಲ್ಲಿ 10 ಪಟ್ಟು ಹೆಚ್ಚಿಸಿ ನಂತರ ತೋರು ಬೆರಳು ಹಾಗೂ ಮಧ್ಯದ ಬೆರಳು, 2 ಬೆರಳುಗಳನ್ನು ನಮ್ಮ ಎಡಗೈಯಿಂದ ಪ್ರೆಸ್ ಮಾಡಿಕೊಂಡು ಗಟ್ಟಿಯಾಗಿ ಅದನ್ನು ಹಿಡಿದುಕೊಂಡು, ಎಸ್, ನನ್ನ ಜೀವನದಲ್ಲಿ ನಾನು ಬದಲಾವಣೆಯನ್ನು ಬಯಸ್ತಾ ಇದ್ದೇನೆ, ನಾನು ಖುಷಿಯಾಗಿದ್ದೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಆಗಲಿ, ಯಾವುದೇ ಒಂದು ವ್ಯಕ್ತಿಗಳ ಮಧ್ಯೆ ಆಗಲಿ, ಹಾಗೆ ಕೆಲಸ ಮಾಡಬೇಕಾದ್ರೆ ಯಾವುದೇ ಬಾಸ್ ಮಧ್ಯೆ ಆಗಲಿ, ನಾನು ಮಾತನಾಡಬೇಕಾದ್ರೆ ನಾನು ಜಾಸ್ತಿ ಆತ್ಮವಿಶ್ವಾಸದಿಂದ ಇರ್ತೇನೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರೆಸ್ ಮಾಡ್ತಾ ಹೋದಾಗ ನಾವೇನು ಖುಷಿಯಾಗಿದ್ದಂತಹ ಸಮಯವನ್ನು ನಾವು ಮನಸ್ಸಿನಲ್ಲಿ ಮನಪಟಲ ಮಾಡಿಕೊಂಡಾಗ ನಮ್ಮಲ್ಲಿ ಇದ್ದಂತ ಹೆಸಿಟೇಟ್ ಭಾವನೆ ಇರ್ಬೋದು, ಕೆಟ್ಟ ವರ್ತನೆಗಳಿರ್ಬೋದು, ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು, ಅದನ್ನು ರಿಮೂವ್ ಮಾಡಿಕೊಂಡು ಎಸ್, ನಾವು ಫೀಲ್ಡ್ ನಲ್ಲಿ ನಾವು ಸಾಧನೆ ಮಾಡ್ತೇವೆ ಅಂತಂದ್ರೆ ನಾವು ಮನಸ್ಸಿನಲ್ಲಿ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಏನಂದ್ರೆ ನಮ್ಮ ಮನಸ್ಸು ಒಂದು ಕಂಪ್ಯೂಟರ್ ರೀತಿಯಲ್ಲಿ ಅಂತ ಹೇಳ್ತಾರೆ ಅವರು, ನಮಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡುವಂತೆ ಮಾಡಬಹುದು. ಅದನ್ನೇ ಈ ವಿಧಾನದಲ್ಲಿ ನಾವು ಬೆಳೆಸಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಂಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೌರೀಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೂ ಕೂಡ ನಾವು ಚಿರುಣಿ ಆಗಿರ್ತೇವೆ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಅವ್ರು ಹೇಳ್ತಾ ಇದ್ರು, ಶಕ್ತಿ ಸರಸ್ವತಿ ಪ್ಲಸ್ ಲಕ್ಷ್ಮಿ. ನಮಗಿರ್ತಕ್ಕಂಥ ಶಕ್ತಿ ಯೂಸ್ ಮಾಡ್ಕೊಂಡು ಸರಸ್ವತಿಯನ್ನು ಒಲಿಸಿಕೊಂಡು ಆಟೋಮೆಟಿಕ್ಲಿ ನಮ್ಗೆ ಲಕ್ಷ್ಮಿ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಖಂಡಿತ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಅದು ಇಂತಹ ವೇದಿಕೆಯಲ್ಲಿ ಇವತ್ತಿನ ಈ ಒಂದು ನಮ್ಮ ಶಿಕ್ಷಣ ಮುಖಾಂತರ ನಾವು ಆತ್ಮವಿಶ್ವಾಸಗಳನ್ನ ಬೆಳೆಸ್ಕೊಂಡು ಹೋಗ್ಬಹುದು. ಸೊ ಹಾಗಾಗಿ ಎಲ್ಲರೂ ಸಹ ಮನೋಭಾವ ಅಂದ್ರೆ ನಮ್ಮ ಭಾವನೆಗಳನ್ನ ಇಲ್ಲಿ ಹಂಚಿಕೊಂಡಾಗ ನಾವು ಆತ್ಮವಿಶ್ವಾಸಗಳನ್ನ ಇನ್ನೂ ಹೆಚ್ಚಿನದಾಗಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನೂರ್ ಅಹ್ಮದ್ ಸರ್.
ಸೊ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಉದ್ಯೋಗದ ಬಿಸ್ನೆಸ್ಸಿನ ಜೀವಾಳ ಅಂದ್ರೆ ನಾವು ಈ ಬೆನ್ನೆಲುಬು ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಪ್ರಾಡಕ್ಟ್. ನಮ್ಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ, ಅದರ ಕೆಲವು ಮಾಹಿತಿಗಳನ್ನ ಅಥವಾ ಅದರ ಪರಿಚಯ ಮಾಡ್ಕೊಳ್ಳಿಕ್ಕೆ ನಮ್ ಜೊತೆ ಇನ್ನೊಬ್ರು ಗ್ರೇಟ್ ಲೀಡರ್ ನಮ್ ಜೊತೆಗಿದ್ದಾರೆ. ಸೊ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಕೃಷ್ಣಪ್ಪ ಸರ್. ಮ್ಯೂಟ್ ಆಗಿದೆ. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಗೌರೇಶ್ ಸರ್. ಥ್ಯಾಂಕ್ ಯು. ಇವತ್ತು ಪ್ರತಿದಿನ ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಪದಾರ್ಥಗಳು ಬೇಕು, ಹೌದಾ ಇಲ್ವ? ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಹಲ್ಲುಜ್ಬೇಕು, ಬ್ರಷ್ ಮಾಡ್ಬೇಕು, ಪೇಸ್ಟ್ ಬೇಕು, ಸೋಪ್ ಬೇಕು, ಸ್ನಾನ ಮಾಡ್ಬೇಕು. ಅಂದ್ರೆ ಅದೇ ತರ ಪ್ರತಿಯೊಂದು ನಾವು ಪದಾರ್ಥಗಳನ್ನ ಬಳಸ್ಕೊಂಡು ಇದನ್ನ ಮಾಡ್ಬೇಕು. ಹಾಗಾಗಿ ನಾನು ಪ್ರತಿಯೊಂದು ಜಸ್ಟ್ ನಾನೊಂದು ಪದಾರ್ಥ ಡೆಮೋ ಅಂದ್ರೆ ನಮ್ಮ ಮೋದಿ ಕೇರ್ ವೆಲ್ ಪ್ರಾಡಕ್ಟ್ ನ ಬಳಸೋದ್ರಿಂದ ನಿಜವಾಗ್ಲೂ ಫ್ರೆಶ್ ಮೂವ್ಮೆಂಟ್ ನಾವು ಮೂವ್ ಮಾಡ್ಬೇಕು. ಅದ ಹೆಸರೇ ಫ್ರೆಶ್ ಮೂವ್ಮೆಂಟ್ ಅಂತ. ಹೆಸರು ಸಹ ಚೆನ್ನಾಗಿಟ್ಟಿದ್ದಾರೆ. 100% ಗ್ಯಾರಂಟಿ ಅಂತ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಬ್ರಷ್ ಇರ್ಬೋದು, ಪೇಸ್ಟ್ ಇರ್ಬೋದು. ನಾವು ಅದನ್ನ ಆ ಫೀಲಿಂಗ್ಸೇ ಬೇರೆ ಇರುತ್ತೆ. ಅದೇ ತರ ಪ್ರೋಟೀನ್ ಪೌಡರ್ ಇರ್ಬೋದು. ಪ್ರತಿದಿನ ನಾವು ಪ್ರೋಟೀನ್ ತಗೊಳ್ಳೋದ್ರಿಂದ ಪ್ರೋಟೀನ್ ಪೌಡರ್ ನಾವು ಬಳಸಬಹುದು. ನಮ್ಗೆ ಪ್ರತಿದಿನ ಒಂದು ಇಂತಿಷ್ಟು ಅಂತ ಗ್ರಾಮ್ ಪ್ರೋಟೀನ್ಸ್ ಬೇಕಾಗಿರುತ್ತೆ. ಹಾಗಾಗಿ ಆ ಪ್ರೋಟೀನ್ ಪೌಡರ್ ತಗೊಳ್ಳೋದ್ರಿಂದ ನಮ್ಮ ಬ್ಯಾಲೆನ್ಸ್ ಅನ್ನ ನಾವು ಸರಿದೂಗಿಸ್ಬೋದು ಪ್ರೋಟೀನ್ಸ್ ಇರೋದ್ರಿಂದ. ಹಾಗಾಗಿ ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ನಾವು ಆರೋಗ್ಯನ ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. 2-3 ಪ್ರಾಡಕ್ಟ್ ಅಷ್ಟೇ ಸಾಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಹೆಚ್ಚಿನ ರೀತಿಯ ಪ್ರಾಡಕ್ಟ್ ಗಳನ್ನ ನಾವು ಮುಂದೆ ತಿಳಿಸ್ತಾ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ನೀವು ಅದನ್ನ ಅರ್ಥ ಮಾಡಿಕೊಂಡು ಖಂಡಿತವಾಗೂ 2-3 ಪ್ರಾಡಕ್ಟ್ ಗಳಲ್ಲೇ ತಿಳಿಸ್ಕೊಟ್ಟಿದ್ದೀರಾ. ಸೊ ನಾವು ನಿನ್ನೆ ಕೆಲವು ಸೂಕ್ತ ಮನಸ್ಸಿನ ಬಗ್ಗೆ ತಿಳ್ಕೊಂಡಿದೀವಿ. ಯಾರಾದ್ರೂ ನಮ್ಮಲ್ಲಿ ಇರುವಂತವ್ರು ಒಬ್ರು ಅಥವಾ ಇಬ್ರು ಈ ಒಂದು ನಿನ್ನೆಯ ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಮುಂದುವರಬಹುದು. ಕೇವಲ 1 ಅಥವಾ 2 ನಿಮಿಷದಲ್ಲಿ ನಿಮ್ಮ ನಿನ್ನೆಯ ವಿಷಯವನ್ನ ಶೇರ್ ಮಾಡ್ಕೊಂಡ್ರೆ ಉತ್ತಮ. ಸೊ ಯಾರಾದ್ರೂ 2 ಅಥವಾ 3 ಜನ ಫಾಸ್ಟ್ ಆಗಿ ಬಂದು ನಿನ್ನೆ ವಿಷಯದ ಬಗ್ಗೆ, ಸುಪ್ತ ಮನಸ್ಸಿನ ಬಗ್ಗೆ, ಜಾಗೃತ ಮನಸ್ಸು ಎಷ್ಟು ಇದಾಗಿದೆ, ಲಕ್ಷ ಪಟ್ಟು ಹೆಚ್ಚಿದೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಯಾರಾದ್ರೂ ಒಬ್ರು ಅಥವಾ ಇಬ್ರು ಬಂದ್ರೆ ಉತ್ತಮ. ಹ್ಯಾಂಡ್ ರೈಸ್ ಮಾಡಬಹುದು. ಗುಡ್ ಮಾರ್ನಿಂಗ್. ಹೆಸರು ಜಯಶ್ರೀ. ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಗುಡ್ ಇನ್ಕಮ್. ಬಟ್ ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಈ ಮೋದಿ ಕೇರ್ ಬಿಸ್ನೆಸ್ ಮೂಲಕ ನಾನು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. ನಿನ್ನೆ ಟಾಪಿಕ್ ಆಕ್ಚುಲಿ ಮೊದ್ಲೇ ಏನು ಕೇಳುವಾಗ ಹೊಸದಾಗಿ ಕಾಣಿಸ್ತಾ ಇತ್ತು. ಮೊದ್ಲು ಫಸ್ಟ್ ನಾನು 2-3 ಸಲ ಕೇಳಿದ್ದೀನಿ ಇದನ್ನ. ಯಾಕಂದ್ರೆ ಗೊತ್ತಿತ್ತು ನಮ್ಗೆ ಏನಂದ್ರೆ ಹೊರಗಡೆ ಇವಾಗ ಯಾರನ್ನೋ ನೆನ್ಪ್ ಮಾಡ್ತಾ ಇರ್ತೀವಿ, ಅವಾಗ ಏನಾಗುತ್ತೆ ಅವ್ರದೇ ಫೋನ್ ಬರೋದು ಅಥವಾ ಅವರೇ ಬರೋದು ಆತರ ಎಲ್ಲ ಆಗ್ತಾ ಇತ್ತು. ಸೊ ಅವಾಗ ನಾನು ಅದನ್ನ 6th ಸೆನ್ಸ್ ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ನಾವು ಹೇಳ್ತಾ ಇರ್ತೀವಲ್ವಾ, ಸೊ ಆತರ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ನಿನ್ನೆ ಗೊತ್ತಾಯ್ತು ಅದು ಎಷ್ಟು ವೈಜ್ಞಾನಿಕವಾಗಿ ಸತ್ಯ ಅಂತ. ಸೊ ಸೈನ್ಸ್, ಅದ್ರಲ್ಲೂ ಕೂಡ ಸೈನ್ಸ್ ಇದೆ ಅಂತ. ಸೊ ನಿನ್ನೆ ಅದು ಒಂದು ಅರ್ಥ ಆಯ್ತು, ಅದ್ರ ಹಿಂದೆ ಇರುವ ರಹಸ್ಯ ಏನು ಅಂತ. ಸೊ ಎಲ್ರಿಗೂ ಆಗ್ತಾ ಇರುತ್ತೆ ಆ ಅನುಭವ. ಸೊ ಇದು ಒಂದು ನನ್ಗಾದಂತ ಅನುಭವ ನಿನ್ನೆ ಕ್ಲಾಸಿಂದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೊಬ್ರು ನಮ್ ಜೊತೆ ಇದ್ದಾರೆ, ಮಹೇಶ್ ಅವರು. ಫಾಸ್ಟ್ ಆಗಿ 1 ನಿಮಿಷದಲ್ಲಿ ನಿಮ್ಮ ನಿನ್ನೆಯ ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಕೇಳ್ತೀನಿ. ಎಸ್, ವೆಲ್ಕಮ್ ಮಹೇಶ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ನಿನ್ನೆ ಸೂಕ್ತ ಮನಸ್ಸು ಮತ್ತು ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಎಷ್ಟು ಪವರ್ ಇದೆ ಅಂತ ನಾನು ಇದು ಇನ್ನು ಸುಮಾರು ಸಲ ನಾನು ಕೇಳಿದ್ದೀನಿ. ಸೊ ನಿನ್ನೆ ಕೂಡ ನನ್ನ ಮನಸ್ಸು ಮತ್ತೆ ಏನು ಜಾಗೃತ ಮನಸ್ಸಿಗೂ ಮತ್ತು ಸೂಕ್ತ ಮನಸ್ಸಿಗೂ ಡಿಫರೆಂಟ್ ಹೇಳಿದ್ರು. ಅದರಲ್ಲಿ ನಾನು ತಿಳ್ಕೊಂಡಿರೋದೇನಂದ್ರೆ, ಈಗ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ಅದಕ್ಕೆ ಅವರು ಹೇಳಿದ್ರಲ್ಲಿ ಒಬ್ಬ ಕೈದಿಗಳ ಬಗ್ಗೆ ಹೇಳಿದ್ರು, ಉದಾಹರಣೆ ಕೊಟ್ಟಿದ್ರು. ಸೊ ಆ ಕತೆ ತುಂಬಾ ಇಷ್ಟವಾಯ್ತು. ಯಾಕಂದ್ರೆ ನಮ್ಮ ಮನಸ್ಸು ನಾವ್ ಏನು ಹೇಳ್ತೀವಿ, ಏನು ಅನ್ಕೊಂತೀವಿ ಅದೇನೇ ಮಾಡ್ತಾ ಇರತ್ತೆ ಅಂತ. ಸೊ ಅದೊಂದು. ಆಮೇಲೆ ಬೆನ್ನಿಗೆ ಮೂಲ, ಬಾಯಿಲೆ ಆಡಿದ ಮಾತು ಬೆನ್ನಿಗೆ ಮೂಲ ಅಂತ
ಸೊ ಇದು ಕೂಡ ನಾವು ನಮ್ಗೆ ಗೊತ್ತಿಲ್ದೇನೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಅದು ನಮ್ಗೆ ಗೊತ್ತಾಗ್ತದೆ ಆಮೇಲೆ. ಸೊ ಅದಕ್ಕೆ ಅಂದ್ರೆ ಮನಸ್ಸಿನಲ್ಲಿ ಬರುವಂತದ್ದು. ಸೊ ಆ ತರದ್ ಬಗ್ಗೆ ಗೊತ್ತಾಗ್ತದೆ. ಸೊ ಅದೇ ರೀತಿ ನಮ್ಮ ಮನಸ್ಸು ನಾವು ಏನ್ ಕೊಡ್ತೀವಿ ಅದನ್ನೇ ನಮಗೆ ರಿಟರ್ನ್ ಕೊಡುತ್ತೆ. ಅದಕ್ಕೆ ನಾವು ಹೋಟೆಲ್ಗೆ ಹೋದಾಗ ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಮಸಾಲೆ ದೋಸೆನೇ ಬರುತ್ತೆ, ಬಿಟ್ರೆ ಇಡ್ಲಿ ಯಾವ್ದು ಕೊಡಲ್ಲ. ಸೊ ಅದಕ್ಕೆ ನಾವೇನು ಅನ್ಕೊಳ್ತೀವಿ ಅದನ್ನೇ ನಡೀತಾ ಇರತ್ತೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಜಯಶ್ರೀ ಮೇಡಮ್ ಅವರಿಗೂ ಮತ್ತು ಮಹೇಶ್ ಅವರಿಗೆ ಥ್ಯಾಂಕ್ ಯು. ಇವತ್ತು ನಾವೊಂದು ಹೊಸ ವಿಷಯದ ಕಡೆಗೆ, ಹೊಸ ಒಂದು ಕಲಿಕೆಯ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಮನುಷ್ಯ ನಾವೆಲ್ಲ ಆರ್ಥಿಕವಾಗಿ ಬೆಳಿಬೇಕಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು, ಅಥವಾ ನಾವು ಹೇಗಿದ್ದೀವಿ ಮತ್ತು ನಾವು ಅದನ್ನ ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಅಥವಾ ನಾವು ಹೇಗೆ ಅದನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ವಿ, ಆ ಫ್ರೆಂಡ್ ಅನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಆರ್ಥಿಕವಾಗಿ ಬೆಳಿಲಿಕ್ಕೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಅದ್ರ ಬಗ್ಗೆ ತುಂಬಾ ವಿಶೇಷವಾಗಿ ಕಲೀಲಿಕ್ಕೆ ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನ ಶೇರ್ ಮಾಡ್ಲಿಕ್ಕೆ ನಾನು ಜಯಶ್ರೀ ಮೇಡಮ್ ಅವ್ರನ್ನ ಕೇಳ್ಕೊಂತಾ ಇದ್ದೇನೆ. ಆಲ್ರೆಡಿ ಶೇರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಈ ಒಂದು ವಿಷಯದ ಬಗ್ಗೆ ನೀವು ಗಮನವಿಟ್ಟು ಕೇಳಿ ಹಾಗೂ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ವಿಷಯ. ನಾವು ಆರ್ಥಿಕವಾಗಿ ಬೆಳಿಲಿಕ್ಕೆ ಎಷ್ಟು ಸಹಕಾರಿ ಆಗತ್ತೆ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಂತೀರಾ. ಸೊ ಇದನ್ನು ಸಹ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ, ಶೇರ್ ಮಾಡೋಣ. ವಿಡಿಯೋ ಪ್ಲೇ ಆಗ್ತಾ ಇದೆ. ಸೊ ಎಲ್ಲರೂ ಗಮನವಿಟ್ಟು ಇದನ್ನ ಕೇಳಿ ಮತ್ತು ಕೇಳಿಸ್ಕೊಳ್ಳಿ. ಮಾಡ್ತಾ ಇದೀವಿ ಅಂಡ್ ಎಲ್ಲರೂ ಟೆಸ್ಟ್ ಅಟೆಂಡ್ ಮಾಡಿದೀರಾ. ಅಂಡ್ ನಿರ್ಭಯಾನಂದ ಸ್ವಾಮಿ ವಿಡಿಯೋ ಲೈಕ್ ನಾವು ಆ ವಿಡಿಯೋದಲ್ಲಿ ಎಷ್ಟೆಲ್ಲಾ ಕಲಿಯೋದಿದೆ ಅಂಡ್ ಏನೆಲ್ಲ ನಾವು ತಗೋಬೇಕಾಗಿದೆ ನಮ್ ಲೈಫ್ ಅಲ್ಲಿ ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಈ ತರದನ್ನ ಕೂಡ ನೀವು ನೋಡಿದೀರಾ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಸಬ್ ಕಾನ್ಶಿಯಸ್ ಮೈಂಡ್, ಸೂಕ್ತ ಮನಸ್ಸಿನ ಸಾಮರ್ಥ್ಯ. ಕರೆಕ್ಟ್ ಅಲ್ವಾ? ತುಂಬಾ ಜನರಿಗೆ ಸ್ಪೆಷಲಿ ಹೊಸಬ್ರಿಗೆ ಇದು ತುಂಬಾನೇ ಹೊಸ ವಿಚಾರ. ನೀವು ಈ ಒಂದು ಕಾನ್ಸೆಪ್ಟ್ ಏನಿದೆ ಸಬ್ ಕಾನ್ಶಿಯಸ್ ಅನ್ನೋ ಕಾನ್ಸೆಪ್ಟ್ ಡೆಫಿನೆಟ್ಲಿ ಹೇಳ್ತೀನಿ, ನನಗೆ ನಾನ್ ಮೋದಿಕೇರಿಗೆ ಬರೋ ತನಕನೂ ಗೊತ್ತಿರ್ಲಿಲ್ಲ ನನ್ಗೆ. ಅಂಡ್ ಇತ್ತೀಚೆಗೆ ಸ್ವಲ್ಪ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಗಳು, ಲೀಡರ್ಶಿಪ್ ಕ್ಲಾಸಸ್ ಗಳು ಇವೆಲ್ಲ ಹೊರಗಡೆ ಇವತ್ತು 10,000, 20,000, 50,000, 1 lakh ಈ ತರ ತುಂಬಾನೇ ಪೇ ಮಾಡಿ ಇವತ್ತು ಜನ ಅಟೆಂಡ್ ಮಾಡ್ತಾ ಇದ್ದಾರೆ ಈ ತರ ಕೋರ್ಸ್ ಗಳನ್ನ. ಕರೆಕ್ಟ್ ಅಲ್ಲ? ಬಟ್ ಅದೆಲ್ಲ ಕೂಡ ನನಗೆ ಮೋದಿಕೇರಲ್ಲೇ ಸಿಗ್ತಾ ಇದೆ ಅಂದ್ರೆ ಸೊ ಎಷ್ಟು ನಾನು ಆ ನಾಲೆಜ್ ನ ತಗೋಬೇಕು ಅಂಡ್ ಅಳವಡಿಸ್ಕೋಬೇಕು ಅಂಡ್ ಇದನ್ನ ನಾನ್ ಮಾಡ್ಕೊಳ್ಳೋದ್ರಿಂದ ನನ್ ಲೈಫ್ ಪ್ಲಸ್ ನನ್ ಜೊತೆಗೆ ಬರೋರ್ ಲೈಫ್ ಎಷ್ಟು ಚೆನ್ನಾಗ್ ಆಗುತ್ತೆ ಅನ್ನೋದು ನಾವಿಲ್ಲಿ ಇಮ್ಯಾಜಿನ್ ಮಾಡ್ಬೋದು. ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನನಗೆ ಸಬ್ ಕಾನ್ಶಿಯಸ್ ಅನ್ನೋ ಪದಾನೂ ಗೊತ್ತಿರ್ಲಿಲ್ಲ. ಕಾನ್ಶಿಯಸ್ ಗೊತ್ತು, ಸಬ್ ಕಾನ್ಶಿಯಸ್ ಅನ್ನೋದ್ರ ಬಗ್ಗೆ ಕೇಳೇ ಇರ್ಲಿಲ್ಲ. ಇನ್ ಕೇಸ್ ಕೇಳಿದ್ರು ಅದು ನಮ್ ಕಿವಿ ಒಳಗಡೆ ಹೋಗಿರುತ್ತೆ ಹೊರತು ಅದು ಮೈಂಡ್ ಒಳಗಡೆ ಸ್ಟೋರ್ ಆಗಿರ್ಲಿಲ್ಲ ನನಗೆ. ಯಾಕಂದ್ರೆ ವಿಚಿತ್ರ ವರ್ಡ್, ಹೊಸ ವರ್ಡ್ ಅಲ್ವಾ, ನಮಗೆ ಗೊತ್ತಾಗಲ್ಲ. ಬಟ್ ಫಸ್ಟ್ ಟೈಮ್ ನಾನು ಸಬ್ ಕಾನ್ಶಿಯಸ್ ಬಗ್ಗೆ ತಿಳ್ಕೊಂಡಿದ್ದು ಅಫ್ಕೋರ್ಸ್ ಶ್ರೀರಂಗಪಟ್ಟಣದ ಕ್ಯಾಂಪ್ ಅಲ್ಲಿ. ಅಲ್ಲೇ ಗೊತ್ತಾಗಿದ್ದು ಸಬ್ ಕಾನ್ಶಿಯಸ್ ಅಂದ್ರೂ ಇರತ್ತೆ, ಓ ಈ ತರನೂ ಇದ್ಯಾ ಅಂತ ಹೇಳಿ. ಬಟ್ ಗೊತ್ತಾಯ್ತು, ಏನು ವರ್ಕೌಟ್ ಮಾಡ್ಲಿಲ್ಲ, ನೋಡ್ಕೊಂಡ್ ಸುಮ್ನಾಗಿದ್ದೆ. ಬಟ್ ಜ್ಞಾನ ಅಗೇನ್ ನಾಲೆಜ್ ನಿರಂತರವಾಗಿ ತಗೊಳ್ತಾ ಕೆಲವೊಂದ್ ಟೈಮ್ ಈಗ ಅರ್ಥ ಆಗದೆ ಇರೋದು, ಈಗ ಇಲ್ಲೇನೆ ನೀವೆಲ್ಲ ಏನ್ ಕೋರ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಈ ಕೋರ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗದೆ ಇದ್ದಿದ್ದು ಮೇ ಬಿ ನೆಕ್ಸ್ಟ್ ಕೋರ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಗೊತ್ತಿಲ್ಲ ಯಾವ ಟೈಮ್ ಅಲ್ಲಿ ಯಾವಾಗ ಯಾರಿಗೆ ಅರ್ಥ ಆಗುತ್ತೆ, ಏನ್ ವಿಚಾರ ಹೇಗ್ ಅರ್ಥ ಆಗುತ್ತೆ ಅಂತ. ಡೆಫಿನೆಟ್ಲಿ ಸೂಕ್ತ ಮನಸ್ಸಿನ ಸಾಮರ್ಥ್ಯ ಅನ್ನೋದು ಒಂದು ಪವರ್ಫುಲ್ ಎಜುಕೇಶನ್ ಅಂತ ಹೇಳ್ಬೋದು. ಅಂಡ್ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಆ ಒಂದು ಸಬ್ ಕಾನ್ಶಿಯಸ್ ಬಗ್ಗೆ ಯಾರಿಗೆಲ್ಲ ನೀಟಾಗಿ ಅರ್ಥ ಆಗಿದೆ ಅವರಿಗೆ ಇವತ್ತಿನ ಸಬ್ಜೆಕ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನನಗೆ ಇವತ್ತೇನ್ ನಿಮ್ಗೆ ಇಂಟ್ರಡ್ಯೂಸ್ ಮಾಡಕ್ ಹೋಗ್ತಾ ಇದ್ದೀನಿ, ಈ ಒಂದು ಚಾಪ್ಟರ್ ಏನಿದೆ, ಚಾಪ್ಟರ್ ಅನ್ನೋದಕ್ಕಿಂತ ವಿಷಯ ಏನಿದೆ, ಈ ಒಂದು ಸಬ್ಜೆಕ್ಟ್ ಏನಿದೆ, ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ ಅಥವಾ ಈ ಒಂದು ಟಾಪಿಕ್ ನನಗೆ ತುಂಬಾನೇ ಹೊಸದು. ಅಂಡ್ ಇದು ನನಗೆ ಅರ್ಥನೇ ಆಗಿರ್ಲಿಲ್ಲ. ಯಾಕೆ ಅಂತ ನಾನು ಅಬ್ಸರ್ವ್ ಮಾಡಿದ್ದೆ, ಅಂದ್ರೆ ಅನಲೈಸ್ ಮಾಡ್ಕೊಂಡೆ, ಯಾಕೆ ನನ್ಗೆ ಇದು ಮುಂಚೆನೆ ಗೊತ್ತಾಗ್ಲಿಲ್ಲ ಅಂತ. ಯಾಕೆ ಅಂದ್ರೆ ನನಗೆ ಅವಾಗ ಸಬ್ ಕಾನ್ಶಿಯಸ್ ಬಗ್ಗೆ ಗೊತ್ತಿರ್ಲಿಲ್ಲ. ಸಬ್ ಕಾನ್ಶಿಯಸ್ ಅನ್ನೋದು ಇದೆ ಅಂತ ಗೊತ್ತಾದ್ಮೇಲೆ ಅದು ನಿರಂತರ ಕ್ಲಾಸ್ ಗಳಲ್ಲಿ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡ್ತಾ ಆಮೇಲೆ ಇವತ್ತು ನಿಮ್ಗೆ ಏನ್ ಕೊಡಕ್ ಹೋಗ್ತಾ ಇದ್ದೀನಿ ಈ ಟಾಪಿಕ್ ನೆನ್ಪಾಯ್ತು. ಇದು ನಾನು ಮದ್ವೆಗಿಂತ ಮುಂಚೆ ನಮ್ಮ ಮೋದಿಕೇರಿಗೆ ಬರಕ್ ಮುಂಚೆ ಈ ಒಂದು ಕ್ಲಾಸ್ ನ ಅಟೆಂಡ್ ಮಾಡಿದ್ದೆ. ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಈ ಒಂದು ಎಜುಕೇಶನ್ಗೆ. ಲೈಕ್ 10,000 rupees ಪೇ ಇತ್ತು. ನಾನು ಅವಾಗ 10,000 rupees ಹೆಂಗ್ ಕೊಟ್ಟೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮೇ ಬಿ ಅವಾಗ ಏನ್ ನನ್ಗೆ ಇಂಪ್ರೆಸ್ ಆಗಿ ನಾನು ಈ ಕ್ಲಾಸ್ ಅಟೆಂಡ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. 4 days ಏನೋ ಕ್ಲಾಸ್ ಇತ್ತು, ಏನೇನೋ ಪ್ರೊಸೆಸ್ ಎಲ್ಲ ಮಾಡ್ಸಿದ್ರು. ಬಟ್ ಯಾವ್ದು ನನಗೆ ಅಷ್ಟೊಂದು ನೆನ್ಪಿಲ್ಲ. ಒಟ್ನಲ್ಲಿ ಅಲ್ಲಿ ಏನೇನ್ ಎಂಜಾಯ್ ಮಾಡ್ಸಿದ್ರು ಅದು ನೆನ್ಪಿತ್ತು. ಆದ್ರೆ ಅದನ್ನ ನನ್ನ ಜೀವನದಲ್ಲಿ ದಿನನಿತ್ಯದಲ್ಲಿ ನಾನು ನನಗೆ ನೆನಪೇ ಇಲ್ಲ ಅಳವಡಿಸ್ಕೊಂಡಿದೀನಿ ಅಂತ.
ಯಾವಾಗ ನಾನ್ ಮೋದಿಕೇರಿಗೆ ಬಂದೆ, ಯಾವಾಗ ಸಬ್ ಕಾನ್ಶಿಯಸ್ ಬಗ್ಗೆ ಗೊತ್ತಾಯ್ತು, ಅವಾಗ್ಲೇ ಈ ತರದ್ ಎಲ್ಲೋ ಒಂದಿನ ಅಟೆಂಡ್ ಮಾಡಿದ್ದೆ ಅಲ್ವಾ, ಹಿಂಗೂ ಇದ್ಯಾ ಅಂತ ಗೊತ್ತಾಗಿದ್ದು. ಆ ಒಂದು ಟಾಪಿಕ್ ಹೋಗಕ್ ಮುಂಚೆ ಎಲ್ರಿಗೂ ಬೇಕೇ ಬೇಕಾಗಿರುವಂತ ಟಾಪಿಕ್ ಇದು ಅನ್ನೋದು ನನಗೆ ರಿಯಲೈಸ್ ಆಯ್ತು. ಅಂಡ್ ಎಲ್ರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾ ಇದ್ರು. ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಯಾಕೆ ನಾನು ಲೈಫ್ ಅಲ್ಲಿ ಸ್ಪೆಷಲಿ ಬೇಕೇ ಬೇಕಾಗಿರುವಂತ ಒಂದು ವಸ್ತುನ ನಾನು ಕಳ್ಕೊಳ್ತಾ ಇದ್ದೀನಿ, ಯಾಕಿದು ನನ್ನ ಹತ್ರ ಬರ್ತಾ ಇಲ್ಲ, ಅಥವಾ ಈ ವ್ಯಕ್ತಿ ಯಾಕೆ ನನ್ನ ಹತ್ರ ಬರ್ತಾ ಇಲ್ಲ ಅಂತ ನನಗ್ ಗೊತ್ತಾಗಿದ್ದೆ. ನನಗೆ ನಮ್ಮ ಮೋದಿಕೇರ್ ಕ್ಲಾಸಸ್ ಗಳನ್ನ ಡೇ ಬೈ ಡೇ ಅಟೆಂಡ್ ಮಾಡ್ತಾ ಮದ್ವೆಗ್ ಮುಂಚೆ, ಮೋದಿಕೇರಿಗೆ ಮುಂಚೆ ಅಟೆಂಡ್ ಮಾಡಿರುವಂತ ಟ್ರೈನಿಂಗು ನನಗೆ ಅರ್ಥ ಆಗಿದ್ದು ಮೋದಿಕೇರಿಗೆ ಬಂದ ಮೇಲೆ. ಅಂದ್ರೆ ನಮಗೆ ಲಿಂಕ್ ಇಲ್ಲ ಅಂದ್ರೆ, ಒಂದಕ್ಕೊಂದಕ್ಕೂ ಪರಿಚಯ ಇಲ್ಲ ಅಂದ್ರೆ ನಮ್ಮ ಏನ್ ಹೇಳ್ತಾರೆ ಈಗ, ಅದಕ್ಕೆ ಏನಿಗೆ ಬೇಸಿಕ್ ಕೋರ್ಸ್ ಅಂತ ಹೇಳಿದ್ದು ಅಂದ್ರೆ, ಬೇಸಿಕ್ ಇಂದ ಫೌಂಡೇಶನ್ ಹಾಕ್ಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಟ್ರೈನಿಂಗ್ ಗಳು ನಮ್ಗೆ ಬರೀ ಟ್ರೈನಿಂಗ್ ಆಗ್ಬಿಡುತ್ತೆ, ಅದನ್ನ ನಮ್ ಲೈಫ್ಗೆ ನಾವು ಅಳವಡಿಸ್ಕೊಳಕ್ ಆಗೋದಿಲ್ಲ. ಅದೇ ನಾನು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಮಾತ್ರನೇ ದೊಡ್ಡ ದೊಡ್ಡ ಟ್ರೈನಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾನು ಅಟೆಂಡ್ ಮಾಡ್ತೀನಿ, ಟ್ರೈನಿಂಗ್ ಅಟೆಂಡ್ ಮಾಡಿದೀನಿ ಅಂತ ಇರ್ತೀನಿ, ಬಟ್ ಅಂತ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ನಾನು ನೋಡ್ಲಿಕ್ಕೆ ಆಗಲ್ಲ. ಬಟ್ ಇವತ್ತು ಈ ಒಂದು ಕ್ಲಾಸ್ ಗಳಿಂದಾನೆ ನನಗೆ ಈ ಒಂದು ಟಾಪಿಕ್ ಲೈಫ್ ಅಲ್ಲಿ ಅರ್ಥ ಆಗಿದ್ದು. ಇದು ಅರ್ಥ ಆದ್ಮೇಲೆ ನನ್ನ ಲೈಫ್ ಅಲ್ಲಿ ತುಂಬಾ ದೊಡ್ಡದಾದಂತ ಒಂದು ಪರಿವರ್ತನೆ ಆಗಿದೆ. ಇದನ್ನ ನಾನು ವರ್ಕೌಟ್ ಮಾಡಿ ಅವಾಗ ಕೇಳಿದ್ದು, ಮತ್ತೆ ಇದನ್ನ ನೋಡಿ ಅಲ್ಲಿ ಏನೇನಾಗಿತ್ತು ಅನ್ನೋದನ್ನ ಕೆಲವೊಂದು ಕಲೆಕ್ಟ್ ಮಾಡ್ಕೊಂಡು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು 21 ಡೇಸ್ ಇದನ್ನ ಪ್ರಾಕ್ಟೀಸ್ ಮಾಡಿದೆ. ಇವತ್ತಿಗೂ ದಿನನಿತ್ಯ ಚಟುವಟಿಕೆ ಏನಿದೆ, ದಿನನಿತ್ಯ ನನ್ನ ರೊಟೀನ್ ಏನಿದೆ, ಅದ್ರಲ್ಲಿ ಇದು ಒಂದು ಪಾರ್ಟ್ ಆಗಿ ತಗೊಳಕ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಲೈಫ್ ಅಲ್ಲಿ ಈ ಒಬ್ಬ ವ್ಯಕ್ತಿ ನನ್ನ ಲೈಫ್ ಬರಕ್ಕೆ ಸ್ಟಾರ್ಟ್ ಆದ್ರು. ಅಂಡ್ ನಾನ್ ನಿಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ನ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಕ್ಲಾಸ್ ಇಂದ ನನಗಾಗಿದ್ದು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ಅದ್ರ ಜೊತೆಗೆ ನಿಮ್ಗೆ ಫ್ಯೂಚರ್ ಅಲ್ಲಿ ಸಿಗಕ್ ಹೋಗುತ್ತೆ ಲೈಕ್ ಹ್ಯಾಪಿನೆಸ್ ವರ್ಕ್ಶಾಪ್, ಅಂದ್ರೆ ಲೈಕ್ ಅಡ್ವಾನ್ಸ್ ಕೋರ್ಸ್. ಅದು ಗೊತ್ತಿಲ್ಲ ನಿಮ್ಗೆ ಯಾವಾಗ ಸಿಗುತ್ತೆ, ಅದಕ್ಕೆ ನೀವ್ ಏನೇನ್ ಮಾಡಿರ್ಬೇಕು ಅಂತ. ಸೊ LT ವರ್ಕ್ಶಾಪ್ ಆಗಿರ್ಬೋದು ಅಂಡ್ ಸ್ವರ್ಗ ಸೃಷ್ಟಿ ಆಗಿರ್ಬೋದು, ಇವೆಲ್ಲ ಸಿಕ್ಕದ ಮೇಲೆನೆ ನನಗೆ ಈ ಟಾಪಿಕ್ ನ ಮಹತ್ವ ಅರ್ಥ ಆಗಿದ್ದು. ಅಲ್ಲಿವರೆಗೂ ನಂಗೆ ಗೊತ್ತಾಗಿರ್ಲಿಲ್ಲ. ಸೊ ಈ ಒಂದು ಟಾಪಿಕ್ ಗೆ ಎಷ್ಟು ಬುನಾದಿ ಫೌಂಡೇಶನ್ ಬೇಕು ಅಂತ ಹೇಳಿ. ಸೊ ಇವಾಗ ನಾವು ನೋಡೋಣ ಅದು ಯಾವ ಟಾಪಿಕ್ ಅಂಡ್ ಯಾವ ವ್ಯಕ್ತಿ ನಮ್ ಲೈಫ್ ಅಲ್ಲಿ ಬೇಕು, ಇದು ಯಾವ ಟ್ರೈನಿಂಗು, ಇದೆಲ್ಲ ಕೂಡ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ತುಂಬಾ ಕಡೆ ನಾನು ಶೇರ್ ಮಾಡಿದೀನಿ ನನ್ನ ಲೈಫ್ ಅಲ್ಲಿ ಈ ತರದೊಂದು ಮೇಜರ್ ಬ್ರೇಕ್ ಥ್ರೂ ಆಗಿದೆ ಅಂತ. ತುಂಬಾ ಜನ ಗೊತ್ತಿಲ್ಲ ಅದು ಹೇಗೆ ಅಂತ. ಇದನ್ನ ಯಾರು ನಂಬ್ತಾರೆ ಅಂದ್ರೆ, ಯಾರು ಸಬ್ ಕಾನ್ಶಿಯಸ್ ಟ್ರೈನಿಂಗ್ ನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಇದು ಲಿಂಕ್ ಆಗುತ್ತೆ. ಹೊಸಬ್ರಿಗೆ ಇದು ಅರ್ಥ ಆಗಲ್ಲ, ಅಯ್ಯೋ ಅದ್ ಹೆಂಗೆ ಆಗ್ಬಿಡುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ಯಾರಿಗೆ ಸಬ್ ಕಾನ್ಶಿಯಸ್ ಅರ್ಥ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಒಂದು ಕ್ಲಾಸ್ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೋಡೋಣ ಇದು ಯಾವ ಟಾಪಿಕ್ ಅಂತ ಹೇಳಿ. ಸೊ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಮನಿ ಮ್ಯಾಜಿಕ್, ಕರೆಕ್ಟ್ ಅಲ್ಲ? ಮನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಮನಿನ ಮ್ಯಾಜಿಕ್ ಅಂದ್ರೆ ನಾವ್ ಹೇಳ್ತೀವಿ ಗೊತ್ತಾ, ಏನು ಮಂತ್ರ ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡತ್ತಾ, ದುಡ್ಡು ಬೆಳೆಯೋ ಗಿಡ ಇದ್ರೆ ಚೆನ್ನಾಗಿರುತ್ತೆ, ಮನಿ ಪ್ಲಾಂಟ್ ಅಂತ ನಾವೇನ್ ಹೇಳ್ತೀವಿ, ಅದ್ರಲ್ಲಿ ದುಡ್ಡೇ ಬಿಡೋದಿಲ್ಲ, ಬರೀ ಎಲೆ ಬಿಡುತ್ತೆ. ಇದೆಲ್ಲ ನಾನು ಅವಾಗ ಕೇಳಿಸ್ಕೊಂಡಿದ್ದೆ, ನಾನು ಹೇಳಿದೀನಿ ಕೂಡ. ಅಂದ್ರೆ ದುಡ್ಡಿನ ಗಿಡ ಏನ್ ನೆಟ್ಟಿಲ್ಲ, ಇವೆಲ್ಲ ನಾವ್ ಮಾತಾಡ್ತೀವಿ ಅಲ್ವಾ, ಏನು ಸಡನ್ ಆಗಿ ಏನು ಬರೋದಿಲ್ಲ ಅಂತ. ಇಲ್ಲಿ ಮನಿ ಮ್ಯಾಜಿಕ್ ಅಂತ ಅಂದ್ರೆ ಯಾವುದೇ ಒಂದು ಮ್ಯಾಜಿಕ್ ಆಗ್ಬೇಕು ಅಂದ್ರೂ ಕೂಡ ಅದಕ್ಕೆ ಅದರದೇ ಆದಂತ ಲರ್ನಿಂಗ್ ಕೂಡ ಇದೆ. ಇವತ್ ನೀವು ಮೆಜಿಷಿಯನ್ಸ್ ನ ನೋಡ್ಬೋದು, ಯಾರು ಮ್ಯಾಜಿಕ್ ಮಾಡ್ತಾರೆ ಅವ್ರನ್ನ ನೀವು ನೋಡ್ಬೋದು. ಅವರು ವಿಚಿತ್ರವಾಗಿರೋ ಮ್ಯಾಜಿಕ್ ಮಾಡ್ತಾ ಇರ್ತಾರೆ, ಕರೆಕ್ಟಾ? ನಮಗೆ ಇದು ಹೆಂಗಪ್ಪ ಅನ್ಸುತ್ತೆ, ಅದನ್ನ ಹೆಂಗ ಬುಡ ಹುಡ್ಕಕ್ಕೂ ಆಗೋದಿಲ್ಲ, ಅಷ್ಟು ಮ್ಯಾಜಿಕ್ ಮಾಡ್ತಾ ಇರ್ತಾರೆ. ಅದನ್ನ ಸಡನ್ ಆಗಿ ಮಾಡ್ತಾರಾ? ಇಲ್ಲ. ಆ ಮ್ಯಾಜಿಕ್ ನ ಮಾಡೋದಕ್ ಬೇಕಾಗಿರೋದು ಒಂದು ಎಜುಕೇಶನ್. ಆ ಎಜುಕೇಶನ್ ನ ತಗೊಳ್ತಾ ಅದನ್ನ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಆಮೇಲೆ ಅವರು ಚಿಕ್ಕದನ್ನ ಟ್ರೈ ಮಾಡ್ತಾ ಆ ರಿಸಲ್ಟ್ ನ ನೋಡ್ತಾ ಆಮೇಲೆ ಅದು ಮ್ಯಾಜಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿವರೆಗೂ ಯಾವ್ದು ಮ್ಯಾಜಿಕ್ ಆಗೋದಿಲ್ಲ. ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಕೂಡ ಮ್ಯಾಜಿಕ್ ಅಂದ ತಕ್ಷಣ ಸಡನ್ ಆಗಿ ಆಗುತ್ತೆ ಅನ್ಕೋಬೇಡಿ. ಈ ಮ್ಯಾಜಿಕ್ ಆಗೋದಕ್ಕೂ ಕೂಡ ನಾನು ಕೆಲವು ಪ್ರಾಕ್ಟೀಸ್ ಮಾಡ್ಬೇಕು, ಕೆಲವೊಂದು ಫಸ್ಟ್ ತಿಳ್ಕೋಬೇಕು, ಆ ತಿಳ್ಕೊಂಡಿರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ನನ್ನ ದಿನನಿತ್ಯ ಲೈಫ್ ಅಲ್ಲಿ ಇದನ್ನ ಒಂದು ಪಾರ್ಟ್ ಆಗಿ ಹಾಕ್ತಾ ಬರ್ಬೇಕು, ಆಗ ಮ್ಯಾಜಿಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಮ್ಯಾಜಿಕ್ ಮಾಡೋರು ಕೂಡ ಎಷ್ಟು ವರ್ಕೌಟ್ ಮಾಡಿರ್ತಾರೆ ಅಲ್ವಾ ಮ್ಯಾಜಿಕ್ ಆಗೋದಕ್ಕೆ, ಅದೇ ತರಾನೇ ಮನಿ ಮ್ಯಾಜಿಕ್ ಕೂಡ ನಮ್ ಲೈಫ್ ಅಲ್ಲಿ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಕೆಲವು ಪ್ರಾಕ್ಟೀಸ್ ಅಂಡ್ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಏನೇನು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ತರ ಮ್ಯಾಜಿಕ್ ನನಗೆ ಹೆಂಗಾಯ್ತು, ಯಾವ ತರ ಆಗುತ್ತೆ ಅಂತ ನನ್ಗೆ ಎಷ್ಟು ಸಾಧ್ಯ ಅಷ್ಟು ನಾನು ಬಿಡಿಸಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಚೆಕ್ ಮಾಡ್ತಾ ಹೋಗಿ
ಎಲ್ಲೆಲ್ಲಿ ಇದು ನಾನ್ ಹಿಂಗ್ ಮಾಡಿದೀನಿ, ನಾನ್ ಎಲ್ಲಿದ್ದೀನಿ, ಯಾಕೆ ಹಿಂಗೆ, ಇದು ನೀವೇ ಅನಲೈಸ್ ಮಾಡ್ತಾ ಬರ್ಬೋದು. ಓಕೆ, ಅಂಡ್ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್, ಸಬ್ ಕಾನ್ಶಿಯಸ್ ಗೆ ಲಿಂಕ್ ಆಗಿರುತ್ತೆ. ನೀವು ಆ ಒಂದು ಥಾಟ್ಸ್ ಅಲ್ಲೇ ಇದನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಮೇಜರ್ ಆಗಿ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ಮನಿ ಮ್ಯಾಜಿಕ್ ಅನ್ನೋ ಒಂದು ಟಾಪಿಕ್ ಗೆ. ಸೊ ಈಗ ನನ್ನ ಕೆಲವು ಪ್ರಶ್ನೆಗಳು ನಿಮಗೆ ನೀವು ಹಾಕೊಳ್ಳಿ, ಆಯ್ತಾ? ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವ ಒಬ್ಬ ವ್ಯಕ್ತಿ ಯಾರು? ನಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಬ್ಬ ಪರ್ಸನ್ ಯಾರು? ಇದನ್ನ ನಾನ್ ಪರ್ಸನ್ ಅಂತ ಹೇಳಿದ್ರೆ ನಿಮ್ಗೆ ನಾವು ಅಪ್ಪ ಅಮ್ಮ ಹಸ್ಬೆಂಡ್ ಹೇಳ್ತೀವಿ, ಕರೆಕ್ಟಾ? ಹೆಂಡತಿ ಮಕ್ಳು ಫ್ಯಾಮಿಲಿ ಅಂತ. ಹೌದು, ಅವರೆಲ್ಲ ವ್ಯಕ್ತಿಗಳೇ. ಆದ್ರೆ ನನಗೆ ಗೊತ್ತೇ ಇರಲ್ಲ ಇವ್ರನ್ನೂ ಕೂಡ ನಾನು ವ್ಯಕ್ತಿ ಅಂತ ನೋಡ್ಬೇಕು ಅಂತ, ಇವ್ರಿಗೂ ಕೂಡ ಜೀವ ಇದೆ ಅಂತ. ಅವ್ರು ಯಾರು ಅಂದ್ರೆ ಹಣ, ದುಡ್ಡು, ಐಶ್ವರ್ಯ, ಮನಿ. ನಾನು ಮನಿನ ಏನ್ ಅನ್ಕೊಂಡಿರ್ತೀನಿ, ನನಗೆ ಬೇಕಾಗಿರೋ ಅಂತ ವಸ್ತುಗಳನ್ನ ಕೊಂಡ್ಕೊಳಕ್ಕೆ ಬೇಕಾದಂತ ಇನ್ನೊಂದು ವಸ್ತು ಅಂತ ಅನ್ಕೊಂಡಿರ್ತೀನಿ, ಕರೆಕ್ಟ್? ಆದ್ರೆ ಮನಿಯನ್ನ ನಾನು, ಅಂದ್ರೆ ದುಡ್ಡನ್ನ ನಾನು ಹೇಗೆ ಒಬ್ಬ ವ್ಯಕ್ತಿಯಾಗಿ ನೋಡ್ಬೇಕು, ಅವ್ರನ್ನ ನಾವು ಹೇಗೆ ಗೌರವಿಸ್ಬೇಕು, ಅವ್ರನ್ನೂ ಕೂಡ ನಾವು ಹೇಗೆ ಮಾತಾಡಿಸ್ಬೇಕು ಅನ್ನೋದು ನನಗೆ ಅರ್ಥ ಆಗಿದ್ದು ಮನಿ ಮ್ಯಾಜಿಕ್ ಅನ್ನೋ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದಾಗ. ಆಗ ಅರ್ಥ ಆಗಿರ್ಲಿಲ್ಲ. ಆಮೇಲೆ ಲಾಸ್ಟ್ ಎಕ್ಸಾಕ್ಟ್ಲಿ 2020, ನಿಜ ಹೇಳ್ಬೇಕು ಅಂದ್ರೆ 2020 ನನಗೆ ಮನಿ ಮ್ಯಾಜಿಕ್ ನ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದ್ರೆ ಹೇಗೆ ಮ್ಯಾಜಿಕ್ ಆಗಿಲ್ಲ, ಪ್ರಾಕ್ಟೀಸು ಮತ್ತೆ ಥಾಟ್ಸ್, ಸಬ್ ಕಾನ್ಶಿಯಸ್, ಮೇಜರ್ ಸಬ್ ಕಾನ್ಶಿಯಸ್, ಅದಾದ್ಮೇಲೆ ಇದ್ರ ಪ್ರಾಕ್ಟೀಸು ಅಂಡ್ ಸ್ವರ್ಗ ಸೃಷ್ಟಿ, ಇವೆಲ್ಲ ಮಿಕ್ಸ್ ಆಗಿರೋದಕ್ಕೆ, ಇಷ್ಟು ಪ್ರಾಕ್ಟೀಸ್ ಗಳು ನಡೆದಿದ್ದಕ್ಕೇನೆ ಡೆಫಿನೆಟ್ಲಿ ನನ್ನ ಲೈಫ್ ಅಲ್ಲಿ ಆ ತರ ಮ್ಯಾಜಿಕ್ ಆಯ್ತು. ಸೊ ಅದೇನು ಅಂತ ನಾನು ಹೇಳ್ತೀನಿ. ಸೊ ಹಣ, ದುಡ್ಡು, ಐಶ್ವರ್ಯ ಅನ್ನೋದು ಕೂಡ ಒಬ್ರು ವ್ಯಕ್ತಿ ಅಂತ ನಾವು ನೋಡ್ಬೇಕು. ಅಂಡ್ ಇವಾಗ ನನ್ನ ಪ್ರಶ್ನೆ, ಯಾರಿಗೆ ಹಣ ಬೇಡ? ಯಾರಿಗ್ ಬೇಡ ನೀವು ಹೇಳಿ, ನನಗ್ ಬೇಡ ಅಂತ ಹೇಳ್ಬಿಡಿ. ಹಣ ಬೇಡ ಅನ್ನೋರು ಸಾಧ್ಯನೇ ಇಲ್ಲ ಅಲ್ಲ? ಬಟ್ ಡೆಫಿನೆಟ್ಲಿ ನಾನು ಈ ಕೆಲಸ ಮಾಡಿದೀನಿ. ನಾವ್ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ, ನನ್ ಪ್ರಕಾರ ಹೇಳ್ತೀನಿ, ನನಗೆ ಗೊತ್ತಿಲ್ಲ ನೀವ್ ಹೇಗೆ ಅಂತ ನೀವ್ ಚೆಕ್ ಮಾಡ್ಕೊಳ್ಳಿ. ಹೇಗೆ ಅಂದ್ರೆ, ನಾನು ಹಣ ಬೇಕು ಅಥವಾ ನನಗೆ ದುಡ್ಡು ಬೇಕು, ನಾನು ದುಡ್ಡು ಮಾಡ್ತೀನಿ, ಈ ತರ ಎಲ್ಲ ಅಂದ್ರೆ ಏನಪ್ಪಾ ಇವಳಿಗೆ ಹಣ ಅಂದ್ರೆ ಎಷ್ಟೊಂದು ಇಷ್ಟ ಇದೆ, ಇವಳು ದುಡ್ಡು ಅಂತ ಅಂತಿರ್ತಾಳೆ, ಈ ತರ ಎಲ್ಲ ಜನ ಆಡ್ಕೊಂಡ್ಬಿಡ್ತಾರೆ. ಅಥವಾ ಹಣ ಮಾಡೋದು ಒಳ್ಳೆತನ ಅಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಂದ್ರೆ ಹಣ ಮಾಡೋರೆಲ್ಲಾರು ಬರೀ ದುಡ್ಡಿನಿಂದ ಹೋಗ್ತಾರೆ. ಸೊ ಹಾಗಾಗಿ ನಾನು ಆತರ ಅನ್ಸ್ಕೊಂಡ್ಬಿಡ್ತೀನಿ ಜನರ ಹತ್ರ, ನಾನು ಒಳ್ಳೆಯವಳಾಗ್ಬೇಕು ಅಂತ ಹೇಳಿ ಹಣನ ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ನೀವು ಚೆಕ್ ಮಾಡಿ ಯಾರ್ಯಾರು ಹಂಗೆ ಹೇಳ್ತಾ ಇದ್ದೀರಾ ಅಂತ. ಅಂದ್ರೆ ನನಗ್ ಹಣದ ಅವಶ್ಯಕತೆ ಇಲ್ಲ, ಫಸ್ಟ್ ನನಗಿದು, ನನಗ್ ಹಣ ಬೇಡ, ಈ ತರ ಹಣನ ಬೇಡ ಅಂತ ಯಾರು ಹೇಳ್ತಿದ್ದೀರಾ ನೋಡಿ. ಆದ್ರೆ ಇನ್ನರ್ಲಿ ಯಾರಿಗೂ ಬೇಡ ಅಂತ ಇರಲ್ಲ, ಕರೆಕ್ಟಾ? ಈಗ ನಾನು ಕೇಳ್ದೆ ಯಾರಿಗ್ ಹಣ ಬೇಡ ಅಂತ, ಯಾರು ಬೇಡ ಅಂತ ಹೇಳಲ್ಲ. ಆದ್ರೆ ನನಗೆ ಗೊತ್ತಿಲ್ಲದೆ ನಾನು ಬಳಸ್ತಾ ಇರ್ತೀನಿ ಬೇಡ ಅನ್ನೋ ಪದಾನ. ಬಳಸ್ತಾ ಇದ್ರೆ ಒಂದ್ಸಲ ಯೋಚನೆ ಮಾಡಿ ಎಲ್ಲೆಲ್ಲಿ ಬಳಸ್ತಾ ಇದ್ದೀರಾ ಅಂತ. ಅದನ್ನ ಡೀಪಾಗಿ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಯಾಕೆ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಹಣ ಬಂದ್ರು ಕೂಡ ಕೈಯಲ್ಲಿ ಉಳಿಯಲ್ಲ ಅಂತ ಹೇಳ್ತಾರೆ. ತುಂಬಾ ಜನ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಮನೆಗೆ ವಾಸ್ತುಗಳನ್ನ ಮಾಡಿಸ್ತಾರೆ, ಆಮೇಲೆ ಪೂಜೆಗಳನ್ನ ಮಾಡ್ತಾರೆ, ಏನೇನೇನೋ ಮಾಡ್ತಾರೆ. ಬಟ್ ಸ್ಟಿಲ್ ಯಾಕೋ ಹಣ ಹಿಂಗ್ ಬಂದಿದ್ ಹಿಂಗ್ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟೇ ದುಡಿದ್ರು ಕೈಗತ್ತುತ್ತಾ ಇಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅದು ಯಾಕೆ ಅನ್ನೋದು ಈ ಸೆಷನ್ ಮುಗಿಯೋಷ್ಟ್ರಲ್ಲಿ ನಮಗೆ ಗೊತ್ತಾಗುತ್ತೆ. ನೀವು ಅಂದ್ರೆ ನಾನು ಹೇಗಿರ್ಬೇಕು, ನನ್ನ ಆಲೋಚನೆ ಹೇಗಿರ್ಬೇಕು, ನನ್ನ ಸಬ್ ಕಾನ್ಶಿಯಸ್ ನ ನಾನು ಯಾವ ರೀತಿ ಫೀಡ್ ಮಾಡ್ಬೇಕು ಅನ್ನೋದು ಈ ಒಂದು ಸ್ಪೆಷಲಿ ವೆಲ್ತ್ ಅನ್ನೋ ಮ್ಯಾಟ್ರ್. ಯಾಕೆ ಇದನ್ನ ಈ ಒಂದು ಟಾಪಿಕ್ ನ ನಿಮ್ಗೆ ಬೇಸಿಕ್ ಕೋರ್ಸ್ ಅಲ್ಲಿ ಕೊಡ್ತಾ ಇರೋದು ಅಂದ್ರೆ, ಬಂದಂತ ಹೊಸಬ್ರಿಗೆ ಇದು ಅರ್ಥ ಆಗ್ಬೇಕು. ಲೈಕ್ ಇದು ಅರ್ಥ ಆದ್ರೇನೆ ನಮ್ಮ ಬಿಸ್ನೆಸ್ ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾವು ತಿಳ್ಕೊಬೇಕು. ಸೊ ಯಾಕೆ ಎಷ್ಟೇ ಕಷ್ಟಪಟ್ರು ಹಣ ಬರ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅಂಡ್ ಹಣ ನಮ್ ಕೈಯಲ್ಲಿ ಹೆಚ್ಚಾಗಿ ಇರ್ಬೇಕು ಅಂತ ಅಂದ್ರೆ ನಾನ್ ಮಾಡ್ಬೇಕಾಗಿರೋ ಕೆಲ್ಸ ಏನು? ಎಷ್ಟ್ ಜನಕ್ಕೆ ಆಸೆ ಇದೆ ಹಣ? ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ದುಡಿತಾ ಇರ್ತಾರೆ, ಬಟ್ ಅದು ಎಲ್ಲೂ ಸೇವ್ ಆಗ್ತಾ ಇರಲ್ಲ. ಮೊದಲನೇದು. ಎರಡನೇದು, ಸೇವಿಂಗ್ಸ್ ಆಗ್ತಾ ಇದ್ರು ಕೂಡ ಅದೆಲ್ಲೂ ಯೂಸ್ ಆಗ್ತಾ ಇರಲ್ಲ. ಅದು ಅದು ಎಕ್ಸಾಕ್ಟ್ಲಿ ಬೇಕಾಗಿರೋ ಟೈಮಲ್ಲಿ ಸಿಗ್ತಾ ಇರಲ್ಲ. ಈ ರೀತಿ ಏನೇನೋ ನಾವು ಫೇಸ್ ಮಾಡ್ತಾ ಇರ್ತೀವಿ. ಆಮೇಲೆ ಸಮಟೈಮ್ಸ್ ಏನಾಗುತ್ತೆ, ತುಂಬಾ ಹಣ ಇರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ಬಿಡುತ್ತೆ. ಈ ತರದೆಲ್ಲ ಆಗ್ತಾ ಇರುತ್ತೆ. ಯಾಕೆ ಈ ತರ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ನನಗೆ ಆಗಿರ್ಬೋದು, ನನ್ನ ಮನೆಯಲ್ಲಾಗಿರ್ಬೋದು, ನಾವ್ ಇದನ್ನ ಅಬ್ಸರ್ವ್ ಮಾಡ್ಬೋದು. ಯಾರ್ಯಾರ ಮನೇಲಿ ಈ ತರ ಪ್ರಾಬ್ಲಮ್ ಇದೆ. ಹಣ ಬರ್ತಾ ಇರೋದಲ್ಲ ಇಂಪಾರ್ಟೆಂಟು, ಹಣ ನಮ್ಮ ಹತ್ರ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೆಕ್ ಮಾಡೋಣ ಏನೇನಾಗಿರ್ಬೋದು, ಯಾಕೆ ಹಿಂಗಾಗಿರ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಇದೆಲ್ಲ ತಿಳ್ಕೊಳ್ಳುವಂತ ಒಂದು ಮೇಜರ್ ಟ್ರೈನಿಂಗ್ ಅಂತ ಹೇಳ್ಬೋದು. ಸೊ ಅದ್ಯಾವ್ದು ಅಂತ ಅಂದ್ರೆ ಒಂದು ಮ್ಯಾಜಿಕಲ್ ಟ್ರೈನಿಂಗ್,
ಮನಿ ಮ್ಯಾಜಿಕ್. ಸೊ ಮನಿಯನ್ನ ಮ್ಯಾಜಿಕ್ ಮಾಡ್ಕೊಳ್ಳೋದು ಹೇಗೆ? ಮ್ಯಾಜಿಕ್ ಅಂದ್ರೆ ಏನು? ಸಡನ್ ಆಗಿ ಆಗೋದಲ್ವಾ? ಆದ್ರೆ ಸಡನ್ ಆಗಿ ಆಗಲ್ಲ ಅಂತ ನಾನು ಆಗ್ಲೇ ಹೇಳಿದೀನಿ. ಮ್ಯಾಜಿಕ್ ಮಾಡೋದಕ್ಕೆ ಬೇಕಾಗಿರುವಂತ ತಯಾರಿನ ನಾನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಲರ್ನ್ ಮಾಡ್ಬೇಕು. ಅದ್ ಏನು ಅಂತ ನಾವಿವತ್ತು ನೋಡ್ತಾ ಹೋಗೋಣ. ಉದಾಹರಣೆ, ನಾನ್ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಈ ಸೆಷನ್ ನ ನಾನ್ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ಉದಾಹರಣೆ ಅಂತ ಅಂದ್ರೆ, ಈಗ ಸ್ನೇಹಿತರು, ಸಂಬಂಧಿಕರು, ಫ್ರೆಂಡ್ಸ್, ರಿಲೇಟಿವ್ಸ್ ಇರ್ತಾರೆ, ಕರೆಕ್ಟಾ? ಈಗ ನನ್ ಫ್ರೆಂಡ್, ನಾನು ಒಂದಿಬ್ರು ಫ್ರೆಂಡ್ಸ್ ಇರ್ತಾರೆ ಅಥವಾ ಒಂದಿಬ್ರು ರಿಲೇಶನ್ಶಿಪ್, ಯಾರಾದ್ರೂ ಓಕೆ. ನಾನೇನ್ ಮಾಡ್ತೀನಿ, ಇಬ್ಬರು ನಮ್ಮ ಮನೆಗೆ ಊಟಕ್ಕೆ ಕರಿತೀನಿ ಅಂತ ಅನ್ಕೊಳ್ಳಿ, ಅಥವಾ ಇಬ್ಬರು ನಾನು ನಮ್ಮ ಮನೆಗೆ ಇನ್ವೈಟ್ ಮಾಡಿರ್ತೀನಿ. ಒಬ್ರು ಬಂದಿರ್ತಾರೆ, ಇನ್ನೂ ಒಬ್ರು ಬಂದಿರಲ್ಲ. ಎಕ್ಸಾಂಪಲ್, ಇನ್ನೊಬ್ರು ಬಂದಿರಲ್ಲ, ಒಬ್ರು ಬಂದಿರ್ತಾರ. ಆ ಒಬ್ರನ್ನ ನಾನು ಏನ್ ಮಾಡ್ತೀನಿ, ಕರ್ಕೊಂಡ್ ಬರ್ತೀನಿ ಮನೆ ಕರ್ಕೊಂಡ್ ಬಂದ್ಬಿಟ್ಟು ನಾನು ಅವರಿಗೆ ಲೈಕ್ ಏನು ಸರಿಯಾಗಿ ಟ್ರೀಟ್ ಮಾಡದೆ ಇರೋದು, ಅವ್ರನ್ನ ಬೈಯೋದು, ಅವ್ರದ್ದು ಹಳೆಯದೆಲ್ಲ ಮಾತಾಡೋದು, ಅವರಿಂದ ನಮಗಾಗಿರೋ ಪೇನ್ ನ ಹೇಳೋ ಅಂತದ್ದು, ಪದೇ ನೆನ್ಪ್ ಮಾಡ್ಕೊಳ್ಳೋದು, ಪಾಸ್ಟ್ ನ ನೆನ್ಸ್ಕೊಂಡು ಅವ್ರಿಗೆ ನಾವ್ ಅದನ್ನ ನೆನಪು ಮಾಡುವಂತದ್ದು, ಇದೆಲ್ಲ ಮಾಡ್ತಾ ಇರ್ತೀನಿ. ಆಗ ಯಾರಿಗೆ ಆಗಿರ್ಬೋದು, ನೀವೇ ಆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಆ ಫ್ರೆಂಡ್ ಜಾಗದಲ್ಲಿ ನೀವ್ ನಿಂತ್ಕೊಂಡು ಯೋಚನೆ ಮಾಡಿ. ನಮಗ್ ಯಾರಾದ್ರೂ ಆತರ ಅವಮಾನ ಮಾಡ್ತಾ ಇದ್ರೆ, ಆತರ ಪದೇ ನಮ್ಮ ಮೇಲೆ ಅನುಮಾನ ಪಡೋದು, ಈ ತರ ಎಲ್ಲ ಮಾಡ್ತಾ ಇದ್ರೆ ನಮ್ಗ ಅವ್ರ ಜೊತೆ ಇರ್ಬೇಕು ಅನ್ಸುತ್ತಾ? ಕಷ್ಟ ಆಗತ್ತಲ್ವಾ? ಬೇಡ, ನನಗೆ ಯಾಕೆ ಬೇಕಪ್ಪ ಇವ್ರ ಜೊತೆ ಅಂತ ಅನ್ಸುತ್ತೆ ಅಲ್ವಾ? ಅದೇ ತರನೇ ಬೇರೆ ವ್ಯಕ್ತಿಗೂ ಆಗ್ತಾ ಇರುತ್ತೆ. ಸೊ ಈಗ ನಾವ್ ನೋಡೋಣ, ಮನಿಯನ್ನ ಕೂಡ ಅಂದ್ರೆ ದುಡ್ಡನ್ನ ಕೂಡ, ನಾನಿಲ್ಲಿ ಹಣ ಕೂಡ ಒಬ್ರು ವ್ಯಕ್ತಿ ಅಂತ ತಗೊಳ್ಳೋಣ. ನನ್ ಸ್ನೇಹಿತರು, ಇವತ್ತು ಹಣನ ನನ್ ಸ್ನೇಹಿತ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಆದ್ರೆ ಆ ಸ್ನೇಹಿತನ್ನ ನಾನ್ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೀನಿ, ಯಾಕೆ ನನ್ ಸ್ನೇಹಿತ ನನ್ ಜೊತೆಲಿ ಇರಕ್ಕೆ ಇಷ್ಟ ಪಡ್ತಾ ಇಲ್ಲ, ಯಾಕೆ ನನ್ ಸ್ನೇಹಿತ ನನ್ ಜೊತೆ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂತಾ ಇಲ್ಲ, ಯಾಕೆ ಅವ್ನ್ ಯಾವಾಗ್ಲೂ ನನ್ನಿಂದ ದೂರ ಹೋಗಕ್ ಟ್ರೈ ಮಾಡ್ತಾನೆ ಅಂತ ನಾವಿವಾಗ ನೋಡ್ಬೇಕಾಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಚೆಕ್ ಮಾಡ್ಕೊಬೇಕಾಗಿದೆ. ಓಕೆ, ಸೊ ಈಗ ನಾವ್ ನೋಡೋಣ, ನಮ್ಮ ಒಂದು ಫ್ರೆಂಡ್ಸ್ ಅಂತ ಬಂದಾಗ ನಾವ್ ಯಾವ ರೀತಿ ಇದ್ರೆ ನನ್ ಫ್ರೆಂಡ್ ನನ್ ಜೊತೆಲಿ ಇರ್ತಾನೆ ಅಂತ. ನಿಮ್ಗೆ ಇಷ್ಟಲ್ಲಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಒಬ್ಬ ಫ್ರೆಂಡಿಗೆ ಅವಮಾನ ಮಾಡ್ತಿದ್ರೆ ಹೇಗ ಅವ್ನ್ ದೂರ ಹೋಗ್ತಾನೆ, ಹಾಗೆ ದುಡ್ಡು ಕೂಡ ನನ್ನ ಸ್ನೇಹಿತ. ಈಗ ನನ್ನ ಸ್ನೇಹಿತನ ನಾನು ಯಾವ ರೀತಿ ಇಟ್ಕೊಂಡಿದೀನಿ ಅಂತ ನೋಡೋಣ. ಆಮೇಲೆ ಹೇಗ್ ಇಟ್ಕೋಬೇಕು ನೋಡೋಣ. ಫಸ್ಟ್ ಹೇಗ್ ಇಟ್ಕೊಂಡಿದೀನಿ ಅಂತ ನೋಡೋಣ. ನನಗಿದ್ ಗೊತ್ತಿರ್ಲಿಲ್ಲ, ಡೆಫಿನೆಟ್ಲಿ ನನಗೆ ಸಬ್ ಕಾನ್ಶಿಯಸ್ ಮೈಂಡ್ ಅರ್ಥ ಆದ್ಮೇಲೆನೆ ಗೊತ್ತಾಗಿದ್ದು, ಓ ಹಿಂಗೂ ಇರತ್ತೆ ಅಂತ ಈ ಟ್ರೈನಿಂಗ್ ನನಗೆ ಅರ್ಥ ಆಗಿದ್ದು. ಸೊ ಮೇಜರ್ ಆಗಿ ನಾನು ಇವಾಗ ನೋಡೋಣ, ನಾರ್ಮಲಿ ಮನಿ ಅಂದ್ರೆ ಈವಿಲ್, ಅಂದ್ರೆ ಅದೊಂದು ದುಷ್ಟ, ಅಥವಾ ನಾವ್ ಇದು ಫೀಲಿಂಗ್ಸ್ ನಾನು ಹೇಳ್ತಾ ಹೋಗ್ತೀನಿ. ಯಾರಿಗೂ ಈ ಫೀಲಿಂಗ್ ಇರಲ್ಲ, ಹೇಳ್ಬೇಕು, ಬೇಕೇ ಬೇಕು ಅಂತ ಇರಲ್ಲ, ಹೇಳಲೇಬೇಕು ಅಂತ. ಆದ್ರೆ ನಮಗೆ ಗೊತ್ತಿಲ್ಲದೆ ನಾವ್ ಇದನ್ನ ಫೀಲ್ ಮಾಡ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಸೊ ಅದ್ ಏನು ಅಂತ ನಾವ್ ನೋಡೋಣ. ನೆಗೆಟಿವ್ ಥಿಂಕಿಂಗ್ ಅಬೌಟ್ ಮನಿ, ಆಯ್ತಾ? ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀವಿ ನಾವು ಪದಗಳಲ್ಲಿ ಬಳಸೋದನ್ನ. ನಾನು ಇದನ್ನ ಮುಂಚೆ ಸುಮ್ನೆ ಹೇಳ್ತಾ ಇದ್ದೆ, ಹಿಂಗಿಂಗೆ ಅಂತ ಎಕ್ಸಾಂಪಲ್ ಹೇಳ್ತಿದ್ದೆ. ಬಟ್ ಇವತ್ತು ಅಲ್ಲೇ ಹಾಕಿದೀನಿ ಏನೇನ್ ಇರುತ್ತೆ ಅಂತ. ನಿಮ್ಗೆ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ನೀವು ಚೆಕ್ ಮಾಡ್ಬೋದು. ಕೆಲವೊಂದು ಎಕ್ಸಾಂಪಲ್ಸ್ ನಾನು ಹಾಕಿದೀನಿ. ಸೊ ಏನ್ ಹೇಳ್ತೀವಿ, ಏನೇನ್ ಮಾತಾಡಿದೀವಿ ನಾವು ಪಾಸ್ಟ್ ಅಲ್ಲಿ, ಅಥವಾ ಇವತ್ತೇನ್ ಮಾತಾಡ್ತಾ ಇದೀವಿ ನೋಡಿ. ದುಡ್ಡಿದ್ರೆ ಅಷ್ಟೇ ಮರ್ಯಾದೆ. ಸೊ ನಾರ್ಮಲಿ ದುಡ್ಡಿದ್ರೆ ಅಷ್ಟೇ ಮರ್ಯಾದೆ ಬಿಡು, ದುಡ್ಡಿಲ್ಲ ಅಂದ್ರೆ ನಮಗೆ ಮರ್ಯಾದೆನೆ ಸಿಗಲ್ಲ, ಹಂಗೆ ಹಿಂಗೆ ಅಂತ ನಾನ್ ಬೈತಾ ಇರ್ತೀನಿ. ಈಗ ದುಡ್ಡು ನನ್ನ ಫ್ರೆಂಡು. ಈಗ ನಾನ್ ದುಡ್ಡಿಗೆ ನಾನ್ ಏನ್ ಮಾಡ್ದಂಗಾಯ್ತು, ಬಿಡು ನೀನಿದ್ರೆ ಮಾತ್ರ ಹಂಗೆ ಹಿಂಗೆ ಅಂತ ನಾನು ಅವ್ರಿಗೆ ಬೈದಾಗ, ಹಣಕ್ ಬೈದಾಗ, ಹೇಗೆ ನನ್ನ ಸ್ನೇಹಿತಂಗ್ ಬೈದಾಗ ಅವ್ರು ನನ್ ಜೊತೆಲಿ ಇರ್ಬೇಕು ಅನ್ಸುತ್ತಾ? ಇಲ್ಲ. ಸೊ ಈ ತರ ನಾನು ಮಾತಾಡ್ತಾ ಇರ್ತೀನಿ, ದುಡ್ಡಿದ್ರೆ ಅಷ್ಟೇ ಮರ್ಯಾದೆ ಅಂತ. ಇದು ಕೂಡ ನೆಗೆಟಿವ್ ಟಾಕ್, ಅಂದ್ರೆ ನೆಗೆಟಿವ್ ಪದಗಳನ್ನ ಬಳಸ್ತಾ ಇದೀನಿ ಅಂತ ನನ್ಗೆ ಗೊತ್ತಾಗಿರ್ಲಿಲ್ಲ. ನೆಕ್ಸ್ಟ್, ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲ ಹೇಳ್ತೀವಿ, ಕರೆಕ್ಟಾ? ದುಡ್ಡಿಲ್ಲ ಅಂದ್ರೆ ಯಾವನು ಬರಲ್ಲ, ದುಡ್ಡಿದ್ರೇನೆ ಎಲ್ಲಾರು ಬರೋದು, ಹಾಗೆ ಈ ತರ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಇದೆಲ್ಲ ಕೂಡ ಹಣಕ್ಕೆ ನಾವು ಮಾಡ್ತಾ ಇರುವಂತ ಅವಮಾನ. ಅಂದ್ರೆ ಹಣ ಅನ್ನೋ ನನ್ನ ಸ್ನೇಹಿತನಿಗೆ ನಾನ್ ಮಾಡ್ತಾ ಇರೋ ಅವಮಾನ. ನೀನಿದ್ರೆ ಬರ್ತಾರ್ ಬಿಡು, ಹಾಗೆ ಅಂದ್ರೆ ಅವರಿಗೆ ಪದೇ ಚುಚ್ಚಿ ಮಾತಾಡಿದಾಗ ನಮ್ ಜೊತೆ ಇರಕ್ ಆಗಲ್ವಲ್ಲ, ಹಂಗೆ ನಾವು ಹಣಕ್ಕೆ ನಮ್ಗೆ ಗೊತ್ತಿಲ್ಲದೆ ನಾವು ಮಾತಾಡ್ತಾ ಇರ್ತೀವಿ. ನೆಕ್ಸ್ಟ್, ದುಡ್ಡಿದ್ರೆ ಮಾತ್ರ ಫ್ರೆಂಡ್ಸ್ ರಿಲೇಷನ್ಸ್ ಬರ್ತಾರೆ, ಇಲ್ಲ ಅಂದ್ರೆ ಯಾರು ಮೂಸ್ ನೋಡಲ್ಲ ಅಂತ ಹೇಳ್ತೀವಿ. ಆಮೇಲೆ ನಮ್ಗೆ ಏನು ನಮ್ಮನ್ನ ತಿರುಗು ನೋಡಲ್ಲ ಅಂತ ಹೇಳ್ತೀವಿ. ನಾನು ಮುಂಚೆ ನನ್ಗೆ ಯಾರು ಇಷ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲ, ನನ್ಗೆ ಇವಾಗ ದುಡ್ಡು ಬಂದ್ಮೇಲೆ ಹೆಂಗ್ ಮರ್ಯಾದೆ ಕೊಡ್ತಿದಾರೆ ಗೊತ್ತಾ ಜನ. ಮುಂಚೆ ರಿಲೇಷನ್ಸ್ ನನ್ ಹಿಂಗ್ ನೋಡ್ತಾ ಇರ್ಲಿಲ್ಲ, ಇವತ್ ನನ್ ಹೆಂಗ್ ನೋಡ್ತಿದ್ದಾರೆ ಗೊತ್ತಾ. ಸೊ ದುಡ್ಡಿದ್ರೇನೆ ದುನಿಯಾ, ಇದೆಲ್ಲ ಬಳಸ್ತಾ ಇರ್ತೀವಿ, ಕರೆಕ್ಟಾ? ನಾನು ಆಮೇಲೆ ಹೇಳ್ತೀನಿ ಪಾಸಿಟಿವ್ ಥಾಟ್ಸ್ ಅಲ್ಲಿ ಯಾಕೆ ಆತರ ಆಗುತ್ತೆ ಅಂತ. ಅದು ಹಣ ಬಂದ ತಕ್ಷಣ ಅವರು ನನ್ನನ್ನ ಪ್ರೀತಿಸ್ತಾ ಇರಲ್ಲ. ನನಗೆ ಹಣ ಬಂದ ತಕ್ಷಣ ಅವರು ನನ್ನನ್ನ ಪ್ರೀತಿಸ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಅಲ್ಲ, ಅದಕ್ಕೆ ಅವ್ರು ಪ್ರೀತಿಸ್ತಾ ಇರ್ತಾರೆ. ಅಂದ್ರೆ ಇದನ್ನ ನೀವು ಸಬ್ ಕಾನ್ಶಿಯಸ್ ಗೆ ಲಿಂಕ್ ಮಾಡ್ಕೋಬೇಕು. ಹಣ ಬಂದ ತಕ್ಷಣ ನೋಡ್ದ ಅವ್ರ ಮರ್ಯಾದೆ ನಾವ್ ಹೆಂಗ್ ಕೊಡ್ತಾರೆ ಇವಾಗ ಅಂತ ಅಲ್ಲ.
ಹಣ ಬಂದ್ರೆ ಅವ್ರು ನನಗೆ ಮರ್ಯಾದೆ ಕೊಡ್ತಾರೆ ಅಂತ ನನ್ ಮೈಂಡ್ ಅಲ್ಲಿ ನಾನು ಸ್ಟೋರ್ ಮಾಡಿದ್ದಕ್ಕೆ ಅವ್ರು ಆತರ ಮಾಡ್ತಾ ಇದ್ದಾರೆ. ನನಗೆ ಹಣ ಬಂದಾಗ ಮರ್ಯಾದೆ ಕೊಡ್ತಾ ಇದ್ದಾರೆ. ನಾನು ಅದ್ರ ಬದಲು ಯಾವಾಗ್ಲೂ ಎಲ್ರು ನನ್ಗೆ ರೆಸ್ಪೆಕ್ಟ್ ಮಾಡ್ತಾರೆ, ನಾನ್ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ನಾನ್ ಎಲ್ರು ಪ್ರೀತಿಸ್ತೀನಿ, ಎಲ್ರು ನನ್ನ ಪ್ರೀತಿಸ್ತಾರೆ ಅನ್ಕೊಂಡ್ರೆ ನನ್ನ ಹತ್ರ ಏನ್ ಇರ್ಲಿ ಏನ್ ಇಲ್ದೇ ಇರ್ಲಿ ಅದು ನಡೀತಾ ಇರುತ್ತೆ. ಬಟ್ ನನಗೇನಾಗುತ್ತೆ, ನನ್ನ ಥಾಟ್ ಅಲ್ಲಿ ನೀವು ಸಬ್ ಕಾನ್ಶಿಯಸ್ ಅಲ್ಲಿ ನೋಡಿದೀರಾ, ದೇವ್ರ ಮೇಲಿರೋಂಥದ್ದು ಅಂದ್ರೆ ದೇವ್ರು ನಮಗ್ ವರ್ಕ್ ಮಾಡುತ್ತೋ ಇಲ್ಲೋ, ದೇವ್ರ ಮೇಲಿರೋ ನಂಬಿಕೆ ವರ್ಕ್ ಆಗುತ್ತೆ ಅಂತ ಸಬ್ ಕಾನ್ಶಿಯಸ್ ಅಲ್ಲಿ ಇದೆ. ಕರೆಕ್ಟಾ? ಹಾಗೆ ನಾನ್ ಏನನ್ನ ನಂಬ್ತೀನಿ ಮೈಂಡ್ ಅಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ. ಜನಗಳ ಬಗ್ಗೆ ನಾವ್ ಹಂಗ ಅನ್ಕೊಂಡಿದೀವಿ, ಏನು ದುಡ್ಡಿದ್ರೆ ಮರ್ಯಾದೆ, ದುಡ್ಡಿದ್ರೆ ಎಲ್ಲ ಬರ್ತಾರೆ, ದುಡ್ಡಿದ್ರೆ ಫ್ರೆಂಡ್ಸ್ ರಿಲೇಷನ್ಸ್, ಇದೆಲ್ಲ ನನ್ನ ಥಾಟ್. ನಾನು ಇಲ್ಲಿ ಟ್ಯೂನ್ ಆಗ್ಬೇಕಾಗಿದೆ. ನೆಗೆಟಿವ್ ಇವೆಲ್ಲ ಪದಗಳು ದುಡ್ಡಿಗೆ ನಾನ್ ಮಾಡ್ತಾ ಇರುವಂತ ಅವಮಾನ. ಸೊ ದುಡ್ಡು ಮಾಡಿ ತೋರಿಸ್ತೀನಿ ಅಂತ ಕೆಲವ್ರು ಹೇಳ್ತಾರೆ, ದುಡ್ಡು ಮಾಡಿ ತೋರಿಸ್ತೀನಿ ನೋಡು ನಾನು, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಆಮೇಲೆ ಲೈಕ್ ನಾನ್ ತುಂಬಾ ಜನ ಕೇಳಿದೀನಿ, ಏನ್ ಗೊತ್ತಾ, ಈ ಹಸ್ಬೆಂಡ್ ಗಳು ಮಾತಾಡ್ತಾ ಇರ್ತಾರೆ, ಲೈಕ್ ನಿನಗೆ ದುಡ್ಡು ತೋರಿಸ್ಬಿಟ್ರೆ ಅವಾಗ ನೀನೆಲ್ಲ ಸೈಲೆಂಟ್ ಆಗಿ ಇದ್ಬಿಡ್ತೀಯಾ, ನಿನಗೆ ಕೊಡ್ತೀನಿ ನೋಡು, ಲೈಕ್ ನಿನ್ಗೆ ಎಷ್ಟ್ ಬೇಕು ಅಷ್ಟ್ ಬಿಸಾಕ್ತೀನಿ ನೋಡು, ಇದೆಲ್ಲ ಮಾತಾಡ್ತಾ ಇರ್ತಾರೆ. ಅದು ದುಡ್ಡಿಗೆ ನಾನ್ ಮಾಡೋ ಅವಮಾನ. ಅಂದ್ರೆ ನನ್ನ ಸ್ನೇಹಿತನ ನಾನು ಪದೇ ಪದೇ ಅವಮಾನ ಮಾಡ್ತಾ ಇರ್ತೀನಿ, ನಿನಗೆ ತೋರಿಸ್ತೀನಿ ನೋಡು ಅನ್ನೋ ತರ. ಸೊ ಈ ರೀತಿ ನಾನು ಹಣ ಅನ್ನೋ ನನ್ನ ಸ್ನೇಹಿತನಿಗೆ ಅವಮಾನ ಮಾಡ್ತಾ ಇರ್ತೀನಿ. ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು, ಅದನ್ನ ದುಡ್ಡನ್ನ ಇಟ್ಕೊಂಡು ಯಾವಾಗ್ಲೂ ನೆಗೆಟಿವ್ ಫೀಲಿಂಗ್ಸ್ ನ ಆಡ್ ಮಾಡೋದು. ಅಗೇನ್ ಸಬ್ ಕಾನ್ಶಿಯಸ್ ಜೊತೆಗೆ ನೀವು ಇದನ್ನ ನೋಡ್ಬೇಕಾಗಿದೆ. ಸೊ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇದನ್ನ ನಾನು ಮುಂಚೆ ತುಂಬಾ ಹೇಳ್ತಾ ಇದ್ದೆ, ದುಡ್ಡು ಯಾರಾದ್ರೂ ಸಂಪಾದನೆ ಮಾಡ್ಬೋದು, ಸಂಬಂಧ ಇಂಪಾರ್ಟೆಂಟ್. ದುಡ್ಡು ಯಾರಾದ್ರೂ ಸಂಪಾದನೆ ಮಾಡ್ಬೋದು, ನೆಮ್ಮದಿಯಾಗಿರೋದು ಇಂಪಾರ್ಟೆಂಟ್ ಅಂತ ಮಾತಾಡ್ತಿದ್ದೆ. ಕರೆಕ್ಟ್, ನೆಮ್ಮದಿಯಾಗಿರೋದು ಇಂಪಾರ್ಟೆಂಟ್, ಆದ್ರೆ ದುಡ್ಡಿಗೆ ಯಾಕೆ ಅವಮಾನ ಮಾಡ್ಬೇಕು ನಾನು? ದುಡ್ಡು ಮಾಡೋಣ, ಓಕೆ, ಈಗ ನಾನ್ ನೆಮ್ಮದಿಯಾಗಿರೋದು ಇಂಪಾರ್ಟೆಂಟ್, ದುಡ್ಡು ಬೇಕು ನನ್ಗೆ ಅಂತ ಅನ್ನೋದೇ ಬೇರೆ. ಆದ್ರೆ ನನ್ನ ಕೈಲಿ ಆಗದೆ ಇದ್ದಾಗ, ಇದು ತುಂಬಾ ಸಲ ಏನಾಗುತ್ತೆ, ನನ್ ಕೈಲಿ ಆಗದೆ ಇದ್ದಾಗ ನಾನ್ ಏನ್ ಮಾಡ್ತೀನಿ, ಶೋ ಆಫ್ ಅಂದ್ರೆ ಲೈಕ್ ಬೇರೆಯವ್ರ ಮುಂದೆ ನನ್ ಮರ್ಯಾದೆ ಕಳ್ಕೋಬಾರ್ದು ಅಂದ್ಬಿಟ್ಟು ದುಡ್ಡು ಯಾರಾದ್ರೂ ಮಾಡ್ಬೋದು, ನನಗೆ ಮರ್ಯಾದೆ ಇಂಪಾರ್ಟೆಂಟು ಅಥವಾ ನನ್ ಸಂಬಂಧ ಇಂಪಾರ್ಟೆಂಟು ಆತರ ಮಾತಾಡ್ತಾ ಇರ್ತೀನಿ. ಸೊ ಈ ತರ ಯಾರ್ಯಾರು ಮಾತಾಡಿದೀರಾ ನೋಡಿ, ಹೇಗೇನ್ ಒಳ್ಳೆಯವ್ರು ಅನ್ಸ್ಕೋಬೇಕು ಅನ್ನೋದ್ರಿಂದ ಇದು ನಂದು. ಸೊ ಯಾರಾದ್ರೂ ಕೆಟ್ಟವ್ರು ಅನ್ಕೊಂಡ್ಬಿಟ್ಟಾರೆ ಅನ್ನೋ ಥಾಟ್ ಇಂದ, ಅನ್ನೋ ಆಲೋಚನೆಯಿಂದ. ಓಕೆ, ನೆಕ್ಸ್ಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನನಗೆ ಸಂಬಂಧ ಇಂಪಾರ್ಟೆಂಟ್ ಅನ್ನೋದು ಮಾತಾಡೋದು. ಸೊ ಈ ತರ ಎಲ್ಲ ಕೂಡ ನಾನು ಪದಗಳನ್ನ ಬಳಸ್ತಾ ಇರ್ತೀನಿ. ಇನ್ನು ಸಾಕಷ್ಟು ಪದಗಳಿವೆ, ನೀವೇ ಲಿಸ್ಟ್ ಹೇಳ್ಬೋದಾ ಯಾವ್ಯಾವ ಪದಗಳು ಅಂತ ಹೇಳಿ? ನೀವು ಕ್ಲಾಸ್ ಮುಗಿದ್ಮೇಲೆ ಬೇಕಾದ್ರೆ ಶೇರ್ ಮಾಡಿ, ಇನ್ನೂ ಏನೇನ್ ಪದಗಳನ್ನ ನೀವು ಹೇಳಿದ್ರಿ ಅಂತ ಹೇಳಿ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಅನಲೈಸ್ ಮಾಡ್ಕೊಳ್ಳಿ, ಅಂಡ್ ಎಲ್ಲ ನೀವು ನೋಟ್ ಮಾಡ್ಕೊಬೇಕು. ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ. ಬಟ್ ಸ್ಟಿಲ್ ಒಂದು ವೈಟ್ ಶೀಟ್ ರೆಡ್ ಪೆನ್ ಅಲ್ಲಿ ನೀವೆಲ್ಲ ನೋಟ್ ಮಾಡ್ಕೊಬೇಕು, ನೀವ್ ಏನೇನ್ ಪದಗಳನ್ನ ಬೈದಿದ್ದೀರಾ ದುಡ್ಡಿಗೆ. ಓಕೆ, ಗೊತ್ತಿದ್ದು ಗೊತ್ತಿಲ್ದೆ ಅಂಡ್ ನನಗೆ ಗೊತ್ತೇ ಇರಲ್ಲ, ಅದು ಬೈದಂಗ ಅಂತ ನನಗೆ ಗೊತ್ತಿರಲ್ಲ, ಆ ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನ ಫೀಲಿಂಗ್ ಅಲ್ಲಿ ಅಂತ ಬಂದಾಗ, ಏನಾದ್ರೂ ವಸ್ತು ತಗೊಳಕ್ ಹೋದಾಗ ಅಥವಾ ನೆಡ್ಕೊಂಡು ಹೋಗ್ತಾ ಇರ್ತೀನಿ, ಯಾರೋ ಲಕ್ಸುರಿ ಕಾರಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಒಂದ್ ದೊಡ್ಡ ಮನೆ ಕಟ್ಸ್ಬಿಟ್ಟಿರ್ತಾರೆ, ಆ ಮನೆ ಮುಂದೆ ಪಾಸ್ ಆಗ್ಬೇಕಾದ್ರೆ ದುಡ್ಡಿದ್ರೆ ಇವೆಲ್ಲ, ದುಡ್ಡಿದ್ರೆ ಮಾತ್ರ ಇದೆಲ್ಲ ಸಿಗೋದು, ಈ ತರ. ಅಥವಾ ಯಾರಾದ್ರೂ 5 ಸ್ಟಾರ್ ಹೋಟೆಲ್ಗೆ ಹೋಗೋರು ನೋಡಿದ್ರೆ ದುಡ್ಡಿದ್ರೆ ನೋಡಲ್ ಹೋಗ್ಬೋದು, ಇವೆಲ್ಲ ದುಡ್ಡಿರೋರ್ಗೆ, ನಮ್ಮಂತವ್ರಿಗಲ್ಲ. ಈ ತರ ಮಾತಾಡಿ ನಾನು ಫೀಲಿಂಗ್ಸ್ ಅಲ್ಲೂ ದುಡ್ಡಿನ ಒಂದು ಎನರ್ಜಿಗೆ ನಾನು ನೆಗೆಟಿವ್ ವೈಬ್ರೇಷನ್ ನ ಕಳಿಸ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಬಿಲ್ ಪೇ ಮಾಡುವಾಗ ಇದು ತುಂಬಾ ಇಂಪಾರ್ಟೆಂಟ್. ಇದು 99% ಮೇ ಬಿ ಇದ್ರಲ್ಲಿ ಇರ್ಬೋದು ಅನ್ಕೋತೀನಿ. ನೀವ್ ಯೋಚನೆ ಮಾಡಿ, ಯಾರ್ಯಾರು ಇದೀರಾ ನೀವ್ ಚೆಕ್ ಮಾಡ್ಕೊಳ್ಳಿ ಏನಂತ. ಸೊ ನಾರ್ಮಲಿ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂತ ಅಂದ್ರೆ, ಮೇಜರ್ ಆಗಿ ಬಿಲ್ ಪೇ ಮಾಡೋದು ಅಂದ್ರೆ, ಈಗ ರೆಂಟ್ ಕಟ್ಟೋರು, ಮನೆಗೆ ರೆಂಟ್ ಕಟ್ತಿರ್ತೀರಾ ಅನ್ಕೊಳ್ಳಿ, ರೆಂಟ್ ಪೇ ಮಾಡಿದ ತಕ್ಷಣನೇ ಒಂದ್ ಬೇಜಾರಾಗುತ್ತೆ, ಅಯ್ಯೋ ಇಷ್ಟು ರೆಂಟ್ ಹೋಯ್ತಲ್ಲ ಅಂತ. ಕರೆಂಟ್ ಬಿಲ್ ಪೇ ಮಾಡ್ಬೇಕಾದ್ರೆ, ಯಾವ್ದೋ ವಸ್ತು ತಗೊಂಡಿರ್ತೀನಿ ಅದಕ್ಕೆ ದುಡ್ಡು ವೆರಿ ಸಿಂಪಲ್, ನಿಮ್ಮ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಯಾವಾಗೆಲ್ಲ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಅವಾಗೆಲ್ಲ ಬೇಜಾರಾಗ್ತಾ ಇರುತ್ತೆ. ಆತರ ಯಾರು ಮಾಡಿದೀರಾ ಚೆಕ್ ಮಾಡಿ. ಅಥವಾ ನೀವ್ ಆತರ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಕಳಿಸ್ಬೇಕಾದ್ರೆ, ಸೆಂಡ್ ಮಾಡ್ಬೇಕಾದ್ರೆ ನೀವ್ ಯಾವ ಫೀಲಿಂಗ್ ಅಲ್ಲಿ ಕಳಿಸ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನನಗಿದೆಲ್ಲ ಅರ್ಥ ಆದ್ಮೇಲೆ ಡೆಫಿನೆಟ್ಲಿ ಇವತ್ತಿಗೂ ನಾನು ಯಾರಿಗಾದ್ರೂ ಕಳ್ಸಿದ್ರೆ ಅಥವಾ ಎಲ್ಲಾದ್ರೂ ಫೋನ್ ಪೇ ಅಲ್ಲಿ ನಾನು ಪೇ ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ಫುಲ್, ಥ್ಯಾಂಕ್ ಯು ಸಕ್ಸಸ್ಫುಲ್ ಅಂತ ಬರುತ್ತೆ ಅಲ್ಲ, ಅದು ಬರ್ತಿದ್ದಂಗೆ ಅವರೇ ಥ್ಯಾಂಕ್ ಯು ಹೇಳ್ತಾ ಇದಾರೆ ನಮ್ಗೆ, ನೀವು ದುಡ್ಡು ಕೊಟ್ಟಿರೋದಕ್ಕೆ. ಸೊ ನಾನು ಕೂಡ ಅದು ಬರ್ತಿದ್ದಂಗೆ ನಾ ಏನ್ ಮಾಡ್ತೀನಿ, ಥ್ಯಾಂಕ್ ಯು, ನೀನ್ ಅವ್ರ ಹತ್ರ ಹೋಗ್ತಾ ಇದ್ಯಾ ಅಂತ ಹೇಳ್ತೀನಿ. ಅಂದ್ರೆ ಲೈಕ್ ಈಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಎಲ್ಲೇ ಫೋನ್ ಪೇ ಎಲ್ಲೇ ದುಡ್ಡು ಕೊಟ್ರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಪೇ ಮಾಡ್ಬೇಕಾದ್ರೆ ನೆಗೆಟಿವ್ ಎನರ್ಜಿನ ನಾನು ಆಡ್ ಮಾಡ್ತಾ ಇಲ್ಲ. ಇದನ್ನ ನೋಡಿ ನಾವ್ ಎಲ್ಲೆಲ್ಲಿ ಮಾಡ್ತಾ ಇರ್ತೀವಿ, ಪೆಟ್ರೋಲ್ ಹಾಕ್ಸ್ಕೊಂಡ ತಕ್ಷಣ ಈ ತರ. ಆಮೇಲೆ ಇನ್ನು ಎಷ್ಟೊಂದು ಕಾಸ್ಟ್ಲಿ ಅಂತ, ಇದು ಕಾಸ್ಟ್ಲಿ ಇದೆ, ಇದಕ್ ಬೇಕಾಗಿರೋ ಹಣ ನನ್ನ ಹತ್ರ ಬರ್ಲಿ, ನಾನ್ ಬಂದ್ ತಗೊಳ್ಳೋಣ ಅಂತ ಅನ್ಕೊಳ್ಳೋದೇ ಬೇರೆ. ಅಯ್ಯೋ ಇದೆಷ್ಟೊಂದು ಕಾಸ್ಟ್ಲಿ ಇದೆ, ಇದಕ್ಕೆ ಇಷ್ಟ ಕೊಡ್ಬೇಕಾ ಅಂತ ನಾನು ಅದಕ್ಕೆ ಬೈಯೋದು.
ನನಗ್ ಬೇಡವಾ ಬೇಡ, ಅದು ಕಾಸ್ಟ್ಲಿ ಓಕೆ, ಬಟ್ ನಾನ್ ಫೀಲಿಂಗ್ಸ್ ನ ಆಡ್ ಮಾಡಬಾರ್ದು. ಚೆಕ್ ಮಾಡಿ ಎಲ್ಲೆಲ್ಲಿ ನಾವ್ ಆತರ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್ ದುಡ್ಡಿರೋರ್ಗೆ ಮಾತ್ರ ಇದೆಲ್ಲ, ನಮ್ಮಂತವ್ರಿಗೆ ಅಲ್ಲ. ಫೀಲಿಂಗ್ಸ್ ಲೈಕ್ ದುಡ್ಡಿದ್ರೆ ತಗೋತಾರೆ ಅಂತ. ಸೊ ಈ ತರದ್ದು. ಮತ್ತೆ ಯಾವ್ದಾದ್ರು ವಸ್ತು ತಂದ ಮೇಲೆ ವಸ್ತುಗಳನ್ನ ತಂದ್ಬಿಡ್ತೀವಿ, ತಂದ ಮೇಲೆ ಇದು ತರಬಾರ್ದಿತ್ತು ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಗೊತ್ತಾಗಿರಲ್ಲ ನಮ್ಗೆ, ಇವಾಗ ಫೈನ್ ನಾನ್ ತಗೊಂಡ್ ಬಂದ್ಬಿಟ್ಟಿದೀವಿ, ತಗೊಂಡ್ ಬಂದ್ಮೇಲೆ ಅದನ್ನ ಯೂಸ್ ಮಾಡೋಣ, ಯೂಸ್ ಮಾಡ್ಲಿಲ್ಲ ಯಾರು ಯೂಸ್ ಮಾಡೋಡಿ ಕೊಡೋಣ, ಓಕೆ. ಬಟ್ ತಂದ ಮೇಲೆ ಅಯ್ಯೋ ಇದನ್ನ ತರಬಾರ್ದಿತ್ತು, ಸುಮ್ನೆ ವೇಸ್ಟ್ ಆಗೋಯ್ತು, ಇಷ್ಟು ದುಡ್ಡು ಹೋಯ್ತು ಅಂತ. ಸಿ ಅಲ್ಲಿ ಏನಾಗುತ್ತೆ ಅಂದ್ರೆ, ತಗೋಬೇಕಾದ್ರೆ ನಾನ್ ನನಗೆ ಅಂತಾನೆ ಖುಷಿಯಿಂದ ತಗೊಂಡಿರ್ತೀನಿ ಅಲ್ಲ, ಇದ್ ಬೇಕು ಅಂತ. ಬಟ್ ಅದು ಯೂಸ್ ಮಾಡಕ್ ಬೇಡ ಅಂತ ಅನ್ಸ್ತಿದ್ದಂಗೆನೆ ನಾನು ದುಡ್ಡುಗೂ ಬೈದಂಗೆ, ಸುಮ್ನೆ ನಿನಗೆ ಸುಮ್ನೆ ಇಷ್ಟು ವೇಸ್ಟ್ ಮಾಡ್ಬಿಟ್ಟೆ ನಿನ್ನ, ಈ ತರ ಲೈಕ್ ಅವ್ರನ್ನ ಅವಮಾನ ಮಾಡ್ದಂಗೆ. ಇದೆಲ್ಲ ಫೀಲಿಂಗ್ಸ್ ಗಳು, ವೈಬ್ರೇಷನ್ಸ್ ಆಡ್ ಆಗ್ತಾ ಇರುತ್ತೆ. ಇದನ್ನ ನೀವು ಚೆಕ್ ಮಾಡ್ಬೋದು. ಇದು ಮೇಜರ್ ಆಗಿ ನೀವು ನೋಡ್ಕೋಬೇಕು, ಹಣ ನನ್ ಕೈಯಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ. ಈಗ ಇದೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಸೆಕೆಂಡ್ ಏನಂದ್ರೆ, ಇದೆಲ್ಲ ನೆಗೆಟಿವ್ ಎನರ್ಜಿ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಈ ತರ ಮಾತಾಡ್ತಾ ಇದ್ದೀರಾ. ಇನ್ನೂ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಭಾವನೆಗಳಲ್ಲಿ ಸ್ಕೂಲ್ ಫೀಸ್ ಕಟ್ಬೇಕಾದ್ರೆ ಎಷ್ಟು ಡೊನೇಷನ್ ಇಸ್ಕೊತಾರಪ್ಪ, ಇವಾಗ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ, ಆನ್ಲೈನ್ಗೂ ಇಷ್ಟು ಕೊಡ್ಬೇಕಾ, ಈ ತರ ಎಲ್ಲ ಬರ್ತಾ ಇರುತ್ತೆ. ಓಕೆ, ಸೊ ಈ ತರ ಎಲ್ಲೆಲ್ಲಿ ನಾವು ಮಾಡ್ತಾ ಇದೀವಿ ನೋಡಿ. ನಾರ್ಮಲಿ ಎಲ್ಲಾ ತರದ್ರಲ್ಲೂ ಕೂಡ, ಹಾಸ್ಪಿಟಲ್, ಸ್ಕೂಲು, ತರಕಾರಿ, ಹಣ್ಣು, ಎಲ್ಲಾ ಕಡೆನೂ ನಾನು ಯಾವ್ಯಾವ ಫೀಲಿಂಗ್ಸ್ ಅಲ್ಲಿ ಇದ್ದೀನಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಚಿಕ್ಕದ್ರಿಂದನೂ ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಬನ್ನಿ, ಎಲ್ಲೆಲ್ಲಿ ನಾನು ದುಡ್ಡಿಗೆ ಅವಮಾನ ಮಾಡಿದೀನಿ ಅಂತ. ನಿಮ್ಗೆ ಬುದ್ಧಿ ಬಂದಾಗಿಂದ, ಹಣ ಅನ್ನೋದು ನಿಮ್ಗೆ ಗೊತ್ತಾದಾಗಿಂದ, ಆ ಒಬ್ಬ ಸ್ನೇಹಿತನಿಗೆ ನೀವ್ ಏನೇನ್ ಅವಮಾನ ಮಾಡಿದೀರಾ. ಸಂಬಳ ಬಂದಾಗ ಅಯ್ಯೋ ಇಷ್ಟೇನೆ, ಎಷ್ಟ್ ದುಡಿದ್ರು ಇಷ್ಟೇನೆ, ಎಷ್ಟ್ ಮಾಡಿದ್ರು ಇಷ್ಟೇನೆ, ಇಷ್ಟಕ್ ನಾವ್ ಇಷ್ಟೆಲ್ಲ ಮಾಡ್ಬೇಕು, ಇಷ್ಟ ಸಂಪಾದನೆ ಮಾಡಕ್ಕೆ ಇಷ್ಟು ಹೋಗ್ಬೇಕಿತ್ತ, ಈ ತರ ಎಲ್ಲ ಕೂಡ ಅಂದ್ರೆ ಏನೂ ತಪ್ಪೇ ಇಲ್ಲ. ಹಣ ಅನ್ನೋ ಸ್ನೇಹಿತಂದು ಏನೂ ತಪ್ಪೇ ಇಲ್ಲ, ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಬಟ್ ನಾನು ಬರೀ ಬೈತಾನೆ ಇರ್ತೀನಿ, ಅವಮಾನ ಮಾಡ್ತಾನೆ ಇರ್ತೀನಿ. ಅಂದ್ರೆ ಆ ಫ್ರೆಂಡ್ ನನ್ ಜೊತೆಲಿದ್ದಾಗ ಆ ವ್ಯಕ್ತಿಗೆ ನಾನ್ ಪ್ರೀತಿನೂ ಕೊಟ್ಟಿರಲ್ಲ, ಅಂಡ್ ಅವ್ರನ್ನ ನಾನು ಅರ್ಥನೂ ಮಾಡ್ಕೊಂಡಿರಲ್ಲ, ಅವ್ರಿಂದ ನನ್ಗೆ ಏನ್ ಯೂಸ್ ಆಗ್ತಿದೆ ಅಂತ. ಬರೀ ನನಗ್ ಕಷ್ಟ ಆದಾಗೆಲ್ಲ ಅವ್ರನ್ನ ಬೈತಾ ಇರ್ತೀನಿ. ಸೊ ಇದೆಲ್ಲ ಕೂಡ ನೆಗೆಟಿವ್ ಎನರ್ಜಿ, ಫೀಲಿಂಗ್ಸ್ ಗಳು, ಪದಗಳಲ್ಲಿ ಬಳಸೋದು, ಮತ್ತೆ ಫೀಲ್ ಮಾಡುವಂತದ್ದು. ಇದನ್ನೆಲ್ಲ ನೀವು ಚೆಕ್ ಮಾಡಿ, ಚಿಕ್ಕದ್ರಿಂದ ಇವತ್ತಿನವರೆಗೂ ಎಲ್ಲೆಲ್ಲಿ ತರ ಹೇಳಿದಿರಾ ನೋಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲ್ಸ ಏನಂದ್ರೆ, ಈಗ ನಾನ್ ಬೇಜಾರ್ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾನು ಸಾರಿ ಕೇಳ್ಬೇಕು. ಈಗ ಕ್ಷಮೆ ಕೇಳೋ ಟೈಮ್, ಕರೆಕ್ಟಾ? ಹಣ ಅನ್ನೋ ನನ್ನ ಸ್ನೇಹಿತನಿಗೆ ನಾನಿವತ್ತು ಕ್ಷಮೆ ಕೇಳೋ ಟೈಮ್. ಈ ಒಂದು ಸೆಷನ್ ಮುಗಿದ್ಮೇಲೆ ನೀವು ನಿಮ್ ಕೈಯಲ್ಲಿ ಲೈಕ್ ಇದನ್ನ ಮೈಂಡ್ ಸೆಟ್ ಗೋಸ್ಕರ, ಸಬ್ ಕಾನ್ಶಿಯಸ್ ಗೋಸ್ಕರ ಅಷ್ಟೇ. ಓಕೆ, ಸಬ್ ಕಾನ್ಶಿಯಸ್ ಗೆ ಫೀಡ್ ಮಾಡಕ್ಕೋಸ್ಕರ ನೀವು ಎಷ್ಟಾದ್ರೂ ಓಕೆ, 20 ರೂಪೀಸ್, 100, 500 ಎಷ್ಟಾದ್ರೂ ಓಕೆ, ನೋಟನ್ನ ನೀವು ಕೈಯಲ್ಲಿ ಇಟ್ಕೊಂಡು ಅವರಿಗೆ ಕ್ಷಮೆ ಕೇಳೋದು, ಸಾರಿ ಕೇಳೋದು, ಇದೆಲ್ಲ ಕೂಡ ಅಗೇನ್ ಸಬ್ ಕಾನ್ಶಿಯಸ್ ವರ್ಕ್ ಮಾಡೋದಕ್ಕೋಸ್ಕರ. ಓಕೆ, ಅಲ್ಲಿ ನೀವು ಸಾರಿ ಕೇಳ್ಬೇಕಾಗತ್ತೆ. ಯಾವ ತರ? ಸಿಕ್ಕಿರೋದಕ್ಕೆಲ್ಲ ಇವತ್ತು ಕೃತಜ್ಞತೆ ಹೇಳೋದು. ಅಂದ್ರೆ ಅದಕ್ಕೆ ಎಂಡಿಂಗೇ ಇಲ್ಲ ಅಲ್ವಾ? ಯಾವ್ದಕ್ ಹೇಳ್ಬೇಕು ಅಂತ ಕ್ವೆಶನ್ ಮಾರ್ಕ್. ಸಿಕ್ಕಿರೋದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳೋಣ, ಹಂಗಂದ್ರೆ ಯಾವ್ದಕ್ ಹೇಳ್ಬೇಕು? ಎಂಡೇ ಇಲ್ಲ. ಯಾಕೆ? ಇವತ್ ನಾನು ನಮ್ಮ ಅಪ್ಪ ಅಮ್ಮಂಗ್ ಥ್ಯಾಂಕ್ಸ್ ಹೇಳ್ಬೇಕು, ಅಗೇನ್ ಅವ್ರಿಗೆ ಜನ್ಮ ಕೊಟ್ಟಿದ್ದ ತಾತ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಹೋಗ್ಲಿ ಅಲ್ಲಿಂದಾನೆ ಬರೋಣ ಅಂತ ಬಂದ್ರೆ ಬಟ್ಟೆಗ್ ಥ್ಯಾಂಕ್ಸ್ ಹೇಳ್ಬೇಕು, ಸ್ಲಿಪ್ಪರ್ ಥ್ಯಾಂಕ್ಸ್ ಹೇಳ್ಬೇಕು, ಮನೆಗ್ ಥ್ಯಾಂಕ್ಸ್ ಹೇಳ್ಬೇಕು. ಲಿಸ್ಟ್ ಎಂಡ್ ಆಗೋದಿಲ್ಲ ಈ ಕ್ಷಣದವರೆಗೂ. ಇವತ್ ನಾನು ಇಲ್ಲಿ ಕೂತಿದ್ದೀನಿ, ನನ್ ಮೊಬೈಲ್ ಥ್ಯಾಂಕ್ಸ್ ಹೇಳ್ಬೇಕು, ಅಂಡ್ ಆನ್ಲೈನ್ ಥ್ಯಾಂಕ್ಸ್ ಹೇಳ್ಬೇಕು, ನೆಟ್ ಥ್ಯಾಂಕ್ಸ್ ಹೇಳ್ಬೇಕು, ಸಿಮ್ ಥ್ಯಾಂಕ್ಸ್ ಹೇಳ್ಬೇಕು, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಎಂಡಿಂಗೇ ಇಲ್ಲ, ಕರೆಕ್ಟಾ? ಆದ್ರೆ ನಾನು ಮೊದಲು ಎಲ್ಲೆಲ್ಲಿ ಹಣ ಅನ್ನೋ ನನ್ನ ಸ್ನೇಹಿತನಿಗೆ ಎಲ್ಲೆಲ್ಲ ಅವಮಾನ ಮಾಡಿದೀನಿ ಅಂತ ಚೆಕ್ ಮಾಡ್ಕೊಂಡು, ಅದಾದ ಮೇಲೆ ಹಣಕ್ಕೆ ನಾನು ಕೃತಜ್ಞತೆ ಹೇಳ್ಬೇಕು. ಯಾವ ರೀತಿ ಹಣಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವಾಗ್ಲೂ ಒಂದ್ಸಲ ಹಾಸ್ಪಿಟಲ್, ಫಾರ್ ಎಕ್ಸಾಂಪಲ್ ನಿಮ್ಮ ಡೆಲಿವರಿ ಆಗಿರ್ಬೋದು, ಅಥವಾ ಯಾರೋ ಒಬ್ರಿಗೆ ಆಪರೇಷನ್ ಮಾಡ್ಸಿರ್ತೀರಾ ನಿಮ್ ಮನೇಲಿ ಆಗಿರ್ಬೋದು, ಅಥವಾ ಚೆಕಪ್ ಮಾಡ್ಸಿರೋದಾಗಿರ್ಬೋದು, ಸ್ಕೂಲ್ ಸೇರ್ಸಿರ್ತೀರಾ. ಆ ಸ್ಕೂಲಿಗೆ ನನ್ನ ಮಕ್ಕಳನ್ನ ಓದಿಸೋದಿಕ್ಕೆ ನೀನ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ಯಾ, ನಿನಗೆ ಥ್ಯಾಂಕ್ ಯು ಅಂತ ನಾನು ಹಣನ ನೋಡ್ಕೊಂಡು ಹೇಳೋದು. ಅವತ್ತು ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ನನಗೆ ನೀನ್ ತುಂಬಾ ಸಹಾಯ ಮಾಡಿದ್ಯಾ, ನಿನ್ನಿಂದನೇ ಇವತ್ತು ನಾನು ಹೊರಗ್ ಬಂದಿದ್ದು, ಥ್ಯಾಂಕ್ ಯು ಅಂತ ಹೇಳೋದು. ಆಮೇಲೆ ಈ ತರ ನೀನ್ ಇರೋದಕ್ಕೇನೆ ಇವತ್ತು ನಾನು ಊಟ ತಿಂತಾ ಇರೋದು, ತರಕಾರಿ ತರ್ತಾ ಇದ್ದೀನಿ, ಹಣ್ಣು ತಿಂತಾ ಇದ್ದೀನಿ, ರೇಷನ್ ಇದೆ, ಬಾಡಿಗೆ ಮನೇಲಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀನ್ ಇರೋದಕ್ಕೇನೆ ನನ್ ಲೈಫ್ ನಡೀತಾ ಇದೆ. ಸೊ ನಾನ್ ನಿನ್ನ ತಪ್ಪು ತಿಳ್ಕೊಂಡಿದ್ದೆ, ನಿನಗ್ ನಾನು ಏನೇನೋ ಬೈದಿದ್ದೀನಿ, ನಿಂಗ್ ನಾನು ಅವಮಾನ ಮಾಡಿದೀನಿ ಅಂತ
ಅವ್ರನ್ನ ನಿಜವಾಗ್ಲೂ ನನ್ನ ಸ್ನೇಹಿತ ಅಂತ ಫೀಲ್ ಮಾಡಿ ಇದುವರೆಗೂ ಮಾಡಿರೋ ಎಲ್ಲ ಅವಮಾನಗಳನ್ನ ನೆನೆಸ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ನನಗ್ ಗೊತ್ತಿದ್ದು ಗೊತ್ತಿಲ್ಲದೆ ನಾನು ನಿನಗೆ ತುಂಬಾ ಸಲ ಹರ್ಟ್ ಮಾಡಿದ್ದೀನಿ, ನೀನಿದ್ರೆ ಮಾತ್ರ, ನೀನ್ ಹಂಗೆ, ನೀನ್ ಹಿಂಗೆ, ದುಡ್ಡಿದ್ರೆ ಎಲ್ಲ, ಈ ತರ ನಾನ್ ನಿನಗ್ ತುಂಬಾ ಅವಮಾನ ಮಾಡಿದೀನಿ ನನ್ ಜೊತೆಲಿ ಇದ್ದಾಗೆಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ನಿನ್ನ ಎಲ್ಲಾದ್ರೂ ಬೇರೆ ಕಡೆ ಕಳ್ಸ್ಕೊಡ್ಬೇಕಾದ್ರೆ, ಅಂದ್ರೆ ಬೇರೆಯವ್ರಿಗೆ ನಿನ್ನ ಕೊಡ್ಬೇಕಾದ್ರೆ ಅದನ್ನು ನಾನ್ ಬೈಕೊಂಡೇ ಕೊಟ್ಟಿದ್ದೀನಿ, ಒಳ್ಳೆ ಮನ್ಸಿಂದ ನಾನ್ ಕೊಟ್ಟೇ ಇಲ್ಲ, ಎಷ್ಟು ನೋವು ಮಾಡಿದೀನಿ ನಾನ್ ನಿನ್ಗೆ ಅಂತ ಹೇಳ್ತಾ ನೀವು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಜಸ್ಟ್ ಕಣ್ ಮುಚ್ಕೊಂಡ್ರೆ ನೆವರ್ ಎಂಡಿಂಗ್, ಹೌದು, ಬಟ್ ಸ್ಟಿಲ್ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳುದು ಡೈಲಿ ನೀವು ಹೇಳ್ತಾ ಹೋಗ್ಬೋದು. ಥ್ಯಾಂಕ್ಸ್ ಅನ್ನೋದನ್ನ ನಿಮ್ಮ ಡೈಲಿ ರೊಟೀನ್ ಮಾಡ್ಕೊಂಡ್ರು ಏನು ತಪ್ಪಿಲ್ಲ. ಸೊ ಎವ್ರಿ ಸೆಕೆಂಡ್ ನೀವು ಥ್ಯಾಂಕ್ಸ್ ಹೇಳ್ಬೋದು, ಬಟ್ ಸ್ಟಿಲ್ ನೀವು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ಬೋದು. ನಿಮ್ ಮಕ್ಳಿಗೆ ಓದಿಸಿರೋದು ಅಥವಾ ನಾನ್ ಎಜುಕೇಶನ್ ಮಾಡೋದಕ್ಕೆ ನನಗೆ ಸಪೋರ್ಟ್ ಆಗಿದ್ಯಾ, ಲೈಕ್ ಸಂಬಳದ ರೂಪದಲ್ಲಿ ನೀನು ಏನು ಸ್ಯಾಲ್ರಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ಯಾ, ಆಮೇಲೆ ಯಾವ್ಯಾವ ರೂಪದಲ್ಲಿ ಬಂದಿರೋದನ್ನ ನಾನು ನೋಡ್ಬೇಕು. ಅಂದ್ರೆ ಬರೀ ಹಣದ ರೂಪದಲ್ಲ, ಯಾರೋ ನನಗೆ ಗಿಫ್ಟ್ ಕೊಟ್ಟಿರ್ತಾರೆ ವಸ್ತುನ, ನನಗ್ ಬೇಕನ್ಕೊಂಡಿರ್ತೀನಿ, ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ಅದು ಕೂಡ ನನ್ನ ಒಂದು ಇನ್ಕಮಿಂಗ್ ಮೂಲ, ಅದು ಕೂಡ ಒಂದು ಮೂಲ ಇನ್ಕಮ್ ಬರೋದು. ಆಮೇಲೆ ಎಲ್ಲೋ ಫ್ರೀ ಆಗಿ ನನಗೇನೋ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಏನೋ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ ಸಿಕ್ಕಿರುತ್ತೆ, ಸಡನ್ ಆಗಿ ಡಿಸ್ಕೌಂಟ್ ಸಿಗೋದಾಗಿರ್ಬೋದು. ಎಲ್ಲೋ ಒಂದ್ ಕಡೆ ನಾನು ಇವಾಗ ಕ್ಯಾಬ್ ಅಲ್ಲೋ ಆಟೋದಲ್ಲೋ ಹೋಗ್ತಾ ಇರ್ತೀನಿ, ಜಾಸ್ತಿ ಆಗಿರುತ್ತೆ, ನಮ್ಮ ಹತ್ರ ಇಷ್ಟೇ ಇದೆ ಅಂದಾಗ ಪರವಾಗಿಲ್ಲ ಇಷ್ಟು ಕೊಡಿ ಅಂತ ಹೇಳಿರೋದಾಗಿರ್ಬೋದು. ಅಥವಾ ಈ ತರ ಲೈಕ್ ತುಂಬಾ ಚಿಕ್ಕದ್ ಹೇಳೋದಾದ್ರೆ, ನಾನ್ ಇವಾಗ ಒಂದ್ ಕೆಜಿ ಹಣ್ಣು ತಗೊಳಕ್ ಹೋಗಿರ್ತೀನಿ, ಅವ್ರು ಇನ್ನೊಂದ್ 2 ಎಕ್ಸ್ಟ್ರಾ ಹಾಕೋದು, ಇನ್ನೊಂದ್ 2 ಎಕ್ಸ್ಟ್ರಾ ಹಾಕ್ಬಿಟ್ಟು ಪರವಾಗಿಲ್ಲ ಇಟ್ಕೊಳ್ಳಿ ಅನ್ನೋದಾಗಿರ್ಬೋದು. ಅವೆಲ್ಲ ಕೂಡ ಹಣ ನನಗೆ ನಾನ್ ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ತೋರ್ಸೋ ಅಂತ ಸೂಚನೆಗಳು ಅಂತ ನಾನ್ ತಗೋಬೇಕು. ಅಂದ್ರೆ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ತಿರ್ತಾರೆ. ನೀನ್ ಯಾವಾಗ ನನಗ್ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದೆ, ವೆರಿ ಸಿಂಪಲ್, ನಿಮಗೆ ನಿಮ್ಮ ಫ್ರೆಂಡ್ಸ್ ಥ್ಯಾಂಕ್ಸ್ ಹೇಳಿ ನಿಮ್ಮನ್ನ ಅವ್ರು ಪ್ರೀತಿಸಕ್ ಶುರು ಮಾಡಿದ್ರೆ ನೀವು ಅವ್ರನ್ನ ಬಿಟ್ಟು ಎಲ್ಲಾದ್ರೂ ಹೋಗ್ತೀರಾ? ಇಲ್ಲ ಅಲ್ವಾ? ನಮಗೆ ಎಷ್ಟೇ 1000 ಫ್ರೆಂಡ್ಸ್ ಸಿಕ್ಕಿದ್ರು ಕೂಡ ನಮ್ಮನ್ನ ಪ್ರೀತಿಸೋ ಫ್ರೆಂಡ್ಸ್ಗೆ ನಾವು ಪ್ರಿಯಾರಿಟಿ ಕೊಡ್ತೀವಿ. ಹಾಗೆ ಹಣ ಕೂಡ ನೀವು ಅವ್ರಿಗೆ ಸಾರಿ ಕೇಳಿ, ಅವ್ರಿಗೆ ಮಾಡಿರೋ ನೋಗೆಲ್ಲ ನೀವು ಕ್ಷಮೆ ಕೇಳ್ಬಿಟ್ಟು ಅವ್ರ ಹತ್ರ ನೀವು ಕಂಪ್ಲೀಟ್ಲಿ ಸರೆಂಡರ್ ಆದಾಗ ಅವ್ರಿಗೂ ಕೂಡ ಒಂದು ಎನರ್ಜಿ ಫೀಲ್ ಆಗುತ್ತೆ, ಹೌದಲ್ವಾ ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ ಬಿಡು ಅಂತ ಹೇಳಿ ಅವರು ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ ನಾನು ಕ್ಷಮೆ ಕೇಳಿದ್ದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್, ಐ ಮೀನ್ ಥ್ಯಾಂಕ್ ಯು ಹೇಳಿದ್ದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್, ಫಸ್ಟ್ ನೆಗೆಟಿವ್ ಎನರ್ಜಿ ನಾನು ಏನೇನ್ ಮಾಡಿದೀನಿ ಎಲ್ಲ ನೋಡ್ಕೊಬೇಕು, ಅದಾದ್ಮೇಲೆ ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳಿದ್ದಾದ್ಮೇಲೆ ಥ್ಯಾಂಕ್ಸ್ ಹೇಳ್ಬೇಕು, ಥ್ಯಾಂಕ್ಸ್ ಹೇಳಿದ್ದಾದ್ಮೇಲೆ ಹಣನ ಪ್ರೀತಿಸಕ್ಕೆ ಶುರು ಮಾಡ್ಬೇಕು. ಹಣದ ಪಿಚಾಚಿ, ಹಣದ ದುರಾಸೆ, ಇವೆಲ್ಲ ನಮ್ಮ ನೆಗೆಟಿವ್ ವರ್ಡ್ಸ್ ಗಳು. ಹಣ ಅನ್ನೋದು ಒಬ್ರು ಸ್ನೇಹಿತ, ಅವ್ರನ್ನ ಪ್ರೀತಿಸೋದು ಕೂಡ ನಮಗ್ ಏನು ಅವಶ್ಯಕತೆ ಇದೆ, ನಾವು ಅವ್ರನ್ನ ಪ್ರೀತಿಸ್ಲೇಬೇಕು. ಸೊ ಹಾಗಾಗಿ ಹಣವನ್ನ ನಾನು ಪ್ರೀತಿಸಕ್ಕೆ ಶುರು ಮಾಡ್ಬೇಕು. ನೀವು ಇಲ್ಲಿ ಪಿಕ್ಚರ್ ನೋಡ್ಬೋದು, ಮೊದಲನೇ ಪಿಕ್ಚರ್ ಅಲ್ಲಿ ಹೇಗಿದೆ, ಇವಾಗ ಹೇಗಿದೆ. ಹೇಗೆ ಪ್ರೀತಿಸೋದು ಅಂದ್ರೆ, ಸ್ಟಾರ್ಟ್ ಲವಿಂಗ್ ಮನಿ ಅಂದ್ರೆ ಯಾವ ತರ ಪದಗಳಲ್ಲಿ, ಭಾವನೆಗಳಲ್ಲೂ ಕೂಡ ನಾನು ಪ್ರೀತಿಸೋದು. ಫಾರ್ ಎಕ್ಸಾಂಪಲ್, ದಿನನಿತ್ಯದ ಚಟುವಟಿಕೆಯಲ್ಲಿ ಬಳಸುವಂತ ಪದಗಳು, ಮತ್ತೆ ಬಿಲ್ ಕಟ್ಟುವಾಗ ಹೆಂಗೆ ದಿನನಿತ್ಯ ಚಟುವಟಿಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಯಾರಿಗೋ ಒಬ್ರಿಗೆ ಫೋನ್ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ಕಟ್ ಆಗುತ್ತೆ, ಅಮೌಂಟ್ ಕಟ್ ಆಗ್ತಿದ್ದಂಗೆ ಥ್ಯಾಂಕ್ ಯು ಸೋ ಮಚ್, ನೀನು ಅವ್ರ ಹತ್ರ ಹೋಗ್ತಾ ಇದೀಯಾ, ನೀನ್ ಅವ್ರ ಹತ್ರನೂ ಖುಷಿಯಾಗಿರುವಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮನ್ನ ಯಾರಾದ್ರೂ ಪೇರೆಂಟ್ಸ್ ಅಥವಾ ಯಾರೋ ನಮ್ಮ ಹಸ್ಬೆಂಡ್, ನಮ್ಮ ವೈಫ್ ಎಲ್ಲಾದ್ರೂ ನಾವು ಟ್ರಿಪ್ ಹೋಗ್ಬೇಕಾದ್ರೆ ನೀನ್ ಎಂಜಾಯ್ ಮಾಡ್ಕೊಂಡ್ ಬಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ನನ್ನನ್ನು ಅವ್ರು ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತಲ್ವಾ? ನನಗ್ ಸಪೋರ್ಟ್ ಮಾಡಿದ್ರೆ. ಅದೇ ನಾನು ಹೋದಾಗ ನಿನ್ ಯಾಕೆ ಕಳ್ಸುದ್ನೋ ಅಂತ ಅನ್ಕೊಳ್ಳೋದು, ಪದೇ ಪದೇ ಅವ್ರನ್ನ ಡಿಸ್ಟರ್ಬ್ ಮಾಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ, ಫ್ರೀಡಮ್ ಇಲ್ಲ ಅನ್ಸುತ್ತೆ, ಕರೆಕ್ಟಾ? ಹಾಗೆ ಹಣವನ್ನು ಕೂಡ ನಾವು ಅದೇ ತರನೇ ಪ್ರೀತಿಸ್ಬೇಕು. ಅಂದ್ರೆ ಇನ್ನೊಬ್ರಿಗೆ ಕಳಿಸ್ಬೇಕಾದ್ರೂ ಕೂಡ ಒಳ್ಳೆ ಆಲೋಚನೆಯಲ್ಲಿ ಅವ್ರ ಹತ್ರನೂ ಕೂಡ ನೀನು ಚೆನ್ನಾಗಿರು, ಅಂಡ್ ಅವ್ರಿಗೂ ನಿನ್ನ ಅವಶ್ಯಕತೆ ಇದೆ ಅಂಡ್ ನನಗೂ ನಿನ್ನ ಅವಶ್ಯಕತೆ ಇದೆ, ಥ್ಯಾಂಕ್ ಯು ಅಂತ ಹೇಳಿ ನಾನು ಬಿಲ್ಗಳನ್ನ ಕಟ್ಟೋದು. ತರಕಾರಿ, ಹಣ್ಣು ಏನೇ ತಂದ್ರು ಕೂಡ ಇದು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ, ಲೈಕ್ ನಮ್ ಬಿಸಿ ಶೆಡ್ಯೂಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮರ್ತೋಗ್ಬಿಟ್ಟಿರ್ತೀವಿ, ನಾವು ಥ್ಯಾಂಕ್ಸ್ ಹೇಳೋದೇ ಮರ್ತೋಗಿರ್ತೀವಿ, ಹೆಂಗ್ ಬೇಕ್ ಹಂಗ್ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನ ನೆನ್ಪಿಟ್ಕೊಂಡು ಯಾವಾಗ ನೆನ್ಪಾಗತ್ತೆ ಅವಾಗಾದ್ರೂ ಮಾಡಿ. ಅದ್ರಲ್ಲೂ 21 ದಿನ, ಸ್ಪೆಷಲಿ 21 ಡೇಸ್ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ನಾನು ಹೇಳ್ತೀನಿ ಆಮೇಲೆ ಏನೇನ್ ಮ್ಯಾಜಿಕ್ ಆಗಿದೆ ಕೆಲವು ಲೈಫ್ ಗಳಲ್ಲಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಪ್ರೀತಿಸಕ್ಕೆ ಶುರು ಮಾಡಿ. ದಿನನಿತ್ಯದ ರೊಟೀನ್ ಗಳಲ್ಲಿ ಏನಾದ್ರು ಫ್ರೀ ಬಂದ್ರೆ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು, ಈ ತರ. ಆಮೇಲೆ ಬಳಸೋ ಪದಗಳಲ್ಲಿ ಇನ್ ಮುಂದೆ ಯಾವ ತರ ಬಳಸ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳ್ದಾಗ ಒಬ್ರಿಗೆ ಹಣ ಕಳ್ಸ್ಬೇಕಾ, ನೀನ್ ಅವ್ರ ಹತ್ರನೂ ಇರು ಅಂತ ಹೇಳೋದು. ಮತ್ ನನಗೇನಾದ್ರು ಸಿಕ್ಕಾಗ, ಓ ನೀನ್ ನನ್ನ ಹತ್ರ ಬರ್ತಾ ಇದೀನಿ ಅಂತ ತೋರಿಸ್ತಾ ಇದೀಯಾ, ಥ್ಯಾಂಕ್ ಯು ಅಂತ ಹೇಳೋದು. ಆ ತರ ಅದು ಹಣದ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು. ಸೊ ನೀನು ಹುಷಾರಾಗಿ ನನ್ ಜೊತೆಲಿ ಇರು, ಏನು ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಅನ್ನೋದಾಗಿರ್ಬೋದು. ಅಂಡ್ ಯಾವ್ದಾದ್ರು ಕೊಡ್ಬೇಕಾದ್ರೆ, ಒಬ್ರ ಹತ್ರ ಇಸ್ಕೋಬೇಕಾದ್ರೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದು. ಅಂಡ್ ಥಾಟ್ ನ ನೀವು ಸಬ್ ಕಾನ್ಶಿಯಸ್ ನ ನೋಡೋದಾದ್ರೆ,
ಈ ಸಬ್ ಕಾನ್ಶಿಯಸ್ ನೀವು ನೋಡಿರೋದ್ರಿಂದ ಒಂದು ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾವ್ ಯಾರಿಗಾದ್ರೂ ಸಾಲ ಕೊಡೋದಿರುತ್ತೆ ಅಂತ ಅನ್ಕೊಳ್ಳಿ. ಹೇಗ್ ಹೇಳ್ಬೇಕು ಅಂದ್ರೆ, ನಾನು ಇವ್ರಿಗೆ ಹಣ ಕೊಡ್ಬೇಕು, ಅವರಿಗೆ ಹಣ ಕೊಟ್ಟು ಅವರು ಖುಷಿಯಾಗಿರ್ಲಿ, ಅವರಿಂದ ನನಗೆ ಆಶೀರ್ವಾದ ಸಿಗ್ಲಿ, ಅಷ್ಟು ಹಣ ಬೇಕು ಲಾಭದ ಮೂಲಕ ಅಂತ ಕೇಳ್ಬೇಕು. ಹಣ ಬೇಕು ಅಂತ ಕೇಳ್ಬಾರ್ದು, ಹಣ ನನಗೆ ಲಾಭದ ಮೂಲಕ ಬೇಕು ಅಂತ ಕೇಳ್ಬೇಕು. ಹಣ ಬೇಕು ಅಂದ್ರೆ ಹೆಂಗಾದ್ರೂ ಬರ್ಬೋದು. ಸ್ವಾಮಿ ಸರ್, ಸ್ಟಾಪ್ ಆಗಿದೆ ವಿಡಿಯೋ. ಸ್ವಾಮಿ ಸರ್ ಇದೀರಾ? ಇನ್ನೂ ಸಾಲ ಆಗ್ಬಹುದು. ಎಸ್ ಜಯಶ್ರೀ ಮೇಡಮ್. ನಮ್ ಜೊತೆಲಿ ಇರಕ್ ಇಷ್ಟ ಪಡ್ತಾರಲ್ವಾ, ನನಗೂ ಕೂಡ ನಾವು ಯಾವ್ದಾದ್ರು ಒಂದು ಸೇವೆಗೆ ಅಂತಾನೆ ಫಿಕ್ಸ್ಡ್ ಆಗಿ ಇಟ್ಕೊಳ್ಳೋದು. ತುಂಬಾ ಹಣ ಇದೆ ಅಂಡ್ ಅಫ್ಕೋರ್ಸ್ ನಿಮಗೆ ಸರ್ವಿಸ್ ಮಾಡಕ್ಕೆ ನಿಮ್ ಹತ್ರ ತುಂಬಾ ಹಣ ಬರ್ತಾ ಇದೆ ಅಂದ್ರೆ, ನೀವು ಸರ್ವಿಸ್ ಮಾಡಕ್ಕೂ ಒಂದ್ ಫಿಕ್ಸ್ಡ್ ಆಗಿ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಕೋಬಹುದು. ಅಥವಾ ಏನಾದ್ರೂ ಓಕೆ, ಒಟ್ನಲ್ಲಿ ಗಿವ್ ಮೋರ್. ಯಾರಿಗೆ ಅವರಿಗೆ ಖುಷಿ ಆಗುವಂತದ್ದು, ಅವರಿಗೆ ಸಹಾಯ ಆಗುವಂತದನ್ನ ನಾನು ಕೊಡ್ಬೇಕು, ಅವ್ರಿಗೆ ಹೆಲ್ಪ್ ಆಗುವಂತದನ್ನ ಕೊಡ್ಬೇಕಾಗತ್ತೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಹಣಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಗೇನ್ ನೀವೇ ಆ ಜಾಗದಲ್ಲಿ ನಿಂತ್ಕೊಂಡ್ರೆ, ನಿಮ್ಮಿಂದ ಇಷ್ಟೆಲ್ಲ ಸೇವೆ ಆಗ್ತಾ ಇದೆ ಅಂಡ್ ನೀನ್ ಅವ್ರಿಗೂ ನಿಮ್ಮನ್ನ ಹೊಗಳಿದ್ರೆ ಓಕೆ, ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಅಲ್ವಾ? ಸೊ ಅದೇ ರೀತಿ ನಿಮ್ಮಿಂದ ಒಳ್ಳೆ ಕಾರ್ಯಗಳಾದಾಗ ಅದನ್ನ ಇನ್ನೊಬ್ರು ಯಾರಾದ್ರೂ ನಿಮ್ಮ ಹತ್ರ ಒಳ್ಳೆ ಕಾರ್ಯಗಳು ಮಾಡಿಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಅಲ್ವಾ? ಅದೇ ತರನೇ ಹಣ ಅನ್ನೋದು ಒಬ್ರು ವ್ಯಕ್ತಿ ಅಲ್ವಾ, ಅವರಿಂದ ನಾನು ಒಳ್ಳೆ ಕಾರ್ಯಗಳನ್ನ ಮಾಡಿಸ್ತೀನಿ ಅಂದಾಗ, ಜನಕ್ ಬೇಕಾಗಿರೋದನ್ನ ಕೊಡ್ತೀನಿ ಅಂದಾಗ ಹಣಕ್ಕೆ ಫೀಲ್ ಆಗುತ್ತೆ. ಬೇರೆಯವ್ರಿಗೆ ಕೊಡ್ಬೇಕಾದ್ರೇನೆ ಇವ್ರಿಷ್ಟು ಚೆನ್ನಾಗಿ ನನ್ನನ್ನ ಕಳಿಸ್ಬೇಕಾದ್ರೆ, ಇನ್ನ ನಾನು ಇವ್ರ ಹತ್ರ ಹೆಚ್ಚು ಇದ್ದಷ್ಟು ಇನ್ನೆಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು, ಇನ್ನೆಷ್ಟು ಇವ್ರು ನನ್ನನ್ನ ಒಳ್ಳೇದಕ್ಕೆ ಬಳಸ್ಕೋಬಹುದು ಅಂತ ಅನ್ಸಿ ಆ ಎನರ್ಜಿ ನನ್ನ ಹತ್ರ ಡಬಲ್ ಆಗ್ತಾ ಬರುತ್ತೆ. ಆಗ ಹಣ ವಾಪಸ್ ನನ್ನ ಹತ್ರಕ್ಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಕೂಡ ಒಬ್ಬ ವ್ಯಕ್ತಿ ಜೊತೆಗೆ ನಾವ್ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಆ ತರ ಕಮ್ಯುನಿಕೇಟ್ ಮಾಡ್ಬೇಕು. ಸೊ ಉದಾಹರಣೆ, ಊಟ, ಬಟ್ಟೆ, ಹಣ ಅಂಡ್ ತುಂಬಾ ಇಂಪಾರ್ಟೆಂಟ್. ಕೊಡುವಾಗ ಭಾವನೆ ಮತ್ತೆ ಉದ್ದೇಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಕೊಡ್ಬೇಕಾದ್ರೆ ಅಯ್ಯೋ ಇಷ್ಟ ಕೊಟ್ಬಿಟ್ನಲ್ಲ ಅಂತ ಅನ್ನಿಸ್ಬಾರ್ದು. ಅಂಡ್ ಏನು ಇದನ್ನ ಇಟ್ಕೊಂಡಿರ್ಬೋದಿತ್ತು, ಮುಂದಿನ ತಿಂಗಳು ಕೊಡ್ಬೋದಿತ್ತು, ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಂದಾಗ ಕೊಡ್ಬೋದಿತ್ತು, ಬೇಡ. ಸಿ ನನ್ ಕೆಪಾಸಿಟಿ 10 ರೂಪೀಸ್ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ತುಂಬಾ ಒಳ್ಳೆ ಭಾವನೆಯಿಂದ ಕೊಡೋದು. ಆಮೇಲೆ ಇನ್ನೊಂದು, ಭಿಕ್ಷುಕರು ಬರ್ತಾರೆ ಫಾರ್ ಎಕ್ಸಾಂಪಲ್, ನಿಮ್ ಕೈಲಿ ಕೊಡಕ್ಕಾದ್ರೆ ಕೊಡಿ, ಆಯ್ತಾ? ಇಲ್ವಾ, ಕೊಡಕ್ ಆಗ್ತಾ ಇಲ್ಲ ಅಥವಾ ಮುಂಚೆ ಕೊಟ್ಟಿದ್ದೀರಾ, ಏನಾದ್ರೂ ಆಗಿರ್ಲಿ, ಬೇಡ ಪರವಾಗಿಲ್ಲ, ಹಾಗಂತ ಕಾಲು ಕೈ ಚೆನ್ನಾಗಿದೆ ಇವ್ರಿಗೆ ದುಡಿಯೋಕೇನು ಅನ್ನೋದು, ಈ ತರ ಮಾತಾಡೋದು ಕೂಡ ಬೇಡ. ಬಿಕಾಸ್ ನನ್ ಕೈಲಾದ್ರೆ ನಾನ್ ಮಾಡೋಣ, ಇಲ್ಲ ನಾನೇನು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಕೂಡ ನಾವು ಹಣದ ಒಂದು ಫೀಲಿಂಗ್ಸ್ ಅಲ್ಲಿ ಮತ್ತೆ ಇಂಟೆನ್ಷನ್ ಅಲ್ಲಿ ನೋಡ್ಬೇಕು. ನಾನು ದುಡ್ಡು ಕೊಡ್ಬೇಕಾದ್ರೆ ಎಲ್ಲರೂ ನನ್ನ ನೋಡ್ಲಿ ಅಂತಾನೋ, ಅಥವಾ ನನ್ನ ಹೆಸರು ಹೇಳ್ಕೊಡೋದ್ರಿಂದಾನೋ, ಅಥವಾ ಏನಾದ್ರು ಕೊಟ್ಟಾಗ ಹೆಸರು ಬರೆಯೋದಾಗಿರ್ಬೋದು. ಸಿ ಇವತ್ತು ನಾನು ಈ ಒಂದು ಸೆಷನ್ಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಾದ್ಮೇಲೆ ಎಕ್ಸಾಕ್ಟ್ಲಿ 2020 ಇಂದ ಯಾರಿಗೆ ಗಿಫ್ಟ್ ಕೊಟ್ರು ಕೂಡ ಅದ್ರಲ್ಲಿ ಹೆಸರು ಬರೀತಾ ಇಲ್ಲ ಮೇಜರ್ ಆಗಿ. ಇನ್ನೊಂದು ಉದ್ದೇಶ ಅಂತ ಬಂದಾಗ, ಸಿ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ, ನನ್ನಿಂದ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅನ್ನೋದಿದ್ರೆ ನೀವು ಖಂಡಿತ ಈ ತರ ನಾನು ಮಾಡ್ತಾ ಇದ್ದೀನಿ ನೀವು ಮಾಡಿ ಅಂತ ಹೇಳ್ಬೋದು. ಬಟ್ ಬರೀ ತೋರಿಕೆಗೆ ಆಗ್ಬಾರ್ದು ಅಂತ. ಸೊ ಆದ್ರೆ ತೋರಿಕೆಗೆ ಆಗ್ಬಾರ್ದು ಅಂದ್ರೆ ನಾನ್ ಕೊಡ್ತಾ ಇದ್ದೀನಿ ನೋಡಿ ಅನ್ನೋದು, ನಾನ್ ಕೊಟ್ಟೆ ನೋಡಿ ಅನ್ನೋದು, ಆಮೇಲೆ ಸುಮ್ನೆ ಅದನ್ನ ಹಾಕೊಳ್ತಾ ಇರೋದು ನಾನ್ ಕೊಟ್ಟಿದ್ದೀನಿ ಅಂತ, ಇದು ನಾವ್ ಮಾಡಂಗಿಲ್ಲ. ಅವಾಗ ಏನಾಗುತ್ತೆ, ನಿಮ್ ಹತ್ರ ಒಳ್ಳೆ ಕೆಲಸ ಮಾಡ್ಸಿ ನಾನ್ ಮಾಡಿಸ್ದೆ ಅಂತ ಅಂದ್ರೆ ನಿಮ್ಗೆ ಹೆಂಗೆ ಬೇಜಾರಾಗತ್ತಲ್ವಾ? ಹಂಗೆ ಹಣಕ್ಕೂ ಕೂಡ ಅವ್ರ ಹತ್ರ ಒಳ್ಳೆ ಕೆಲಸ ಮಾಡ್ಸಿ ನಾನ್ ಮಾಡಿಸ್ದೆ ಅಂತ ನನ್ನ ಹೆಸರು ಹಾಕೊಂಡ್ರೆ ಕರೆಕ್ಟಾ? ಅವ್ರು ನನ್ ಜೊತೆಲಿ ಇರೋದಕ್ಕೆ ಆ ಕೆಲಸ ಆಗ್ತಾ ಇದೆ. ಹಾಗಾಗಿ ತೋರಿಕೆಗೆ ಮಾಡ್ಬಾರ್ದು. ಅಂಡ್ ನಿಮ್ಗೆ ಎಲ್ಲಾದ್ರೂ ಭಿಕ್ಷುಕರಿಗೆ ಆದ್ರೂ ಕೊಡ್ಬೇಕನ್ಸುತ್ತಾ ಟಕ್ಕಂತ ಕೊಡಿ, ಯಾರು ನನ್ನ ನೋಡ್ತಾ ಇದ್ದಾರೆ, ಇದ್ಯಾವುದು ನನ್ನ ಥಾಟ್ ಅಲ್ಲಿ ಬರ್ಬಾರ್ದು. ಅಂಡ್ ನಾನು ಈ ಸೆಷನ್ಸ್ ಆದ್ಮೇಲೆ ಸೀರಿಯಸ್ಲಿ ನನಗೆ ಅನ್ಸಿದೆ,
ನನ್ಗೆ ಎಷ್ಟು ಸಾಧ್ಯ ಅಷ್ಟು ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವ್ರು ಇವಾಗ ಕೊಟ್ಟಿದ್ದೀನಲ್ಲ ಹಿಂದೆ ನಾನು ಹಂಗ್ ಮಾಡಲ್ಲ. ಲೈಕ್ ರೋಡಲ್ಲಿ ಹೋಗ್ತಾ ಇದ್ರೆ ನನ್ನ ಹತ್ರ ಅಮೌಂಟ್ ಇದೆ ಅಲ್ಲಿ ಕೊಡೋಕೆ ಅಂದ್ರೆ ಕರೆದು ಬಿಟ್ಟು ಕೊಡ್ತಾ ಇದ್ದೀನಿ. ಅಂಡ್ ಅವ್ರಿಗೆ ಕೊಡ್ಬೇಕಾದ್ರೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರು ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ನನಗ್ ಬೇಡ, ಆದ್ರೆ ಅವ್ರಿಗೆ ನೀನು ಒಳ್ಳೇದಕ್ಕೆ ಯೂಸ್ ಆಗು, ಅವ್ರಿಗೆ ನೀನು ಅವಶ್ಯಕತೆ ಇದೆಯಾ, ಅವ್ರಿಗೆ ನೀನ್ ಖುಷಿ ಕೊಡು ಅಂತ ಹೇಳಿ ಹಣಕ್ಕೆ ಹೇಳಿ ನಾನು ಕೊಡ್ತೀನಿ. ಅವ್ರು ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಬಟ್ ನನ್ನ ಉದ್ದೇಶ ನಾನ್ ಕ್ಲಿಯರ್ ಆಗಿರ್ಬೇಕು. ಇದು ನಾವು ಪ್ರಾಕ್ಟೀಸ್ ಮಾಡ್ಕೊಬೇಕು ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ. ಓಕೆ, ಸೊ ಅಂಡ್ ಕೆಲವೊಂದು ಸಲಹೆಗಳನ್ನ ನಾವ್ ಇವಾಗ ನೋಡ್ತಾ ಹೋಗೋಣ. ಏನು ಸಲಹೆ ಅಂದ್ರೆ, ನಮ್ಮ ಬ್ಯಾಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹಳೆಯ ಬಿಲ್ಗಳು ಅವಶ್ಯಕತೆ ಇರೋದಿಲ್ಲ, ಕಟ್ ಆಗೋಗ್ಬಿಟ್ಟಿರುತ್ತೆ, ಮೆಡಿಕಲ್ ಬಿಲ್ಸ್ ಗಳು, ಈ ತರದ್ದು ಹಳೆಯ ಬಿಲ್ಗಳನ್ನ ನಾವು ಇಟ್ಕೋಬಾರ್ದು. ಯಾಕೆ ಅಂತ ಅಂದ್ರೆ ಈಗ ನಿಮ್ ಮನೆಗ್ ನೆಂಟ್ರು ಬರ್ತಾರೆ, ಓಕೆ, ಇಲ್ಲಿರೋದೆಲ್ಲಾನು ನೋಡ್ಕೊಳ್ಳಿ ನೀವು, ಕೊನೆಗೆ ಹೇಳ್ತೀನಿ ಎಕ್ಸಾಂಪಲ್ ನ. ಹಳೆ ಬಿಲ್ ಇಟ್ಕೊಳ್ಳೋದಾಗಿರ್ಬೋದು, ಅದನ್ನ ನಾವು ಯಾವ್ದಾದ್ರು ಇದ್ರೆ ಆಚೆ ಹಾಕ್ಬೋದು. ಸೊ ನೀವು ರೂಮ್ ನೋಡ್ಬೋದು, ಬರೋದು ಶೂ ಒಂದ್ ಕಡೆ, ಲೈಕ್ ಎಷ್ಟ್ ಜನ ಮನೆ ಹೆಂಗಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇನೆ. ಅಂಡ್ ಎಲ್ ಬೇಕಲ್ಲಿ ಎಸಿಯೋದು, ಹೆಂಗ್ ಬೇಕಂಗ್ ಇಡೋದು, ಈ ತರ ನಾವು ಇಟ್ಟಿರೋದಾಗಿರ್ಬೋದು, ಇದನ್ನ ನಾವು ಸ್ಟಾಪ್ ಮಾಡ್ಬೇಕು. ಆಮೇಲೆ ದುಡ್ಡನ್ನ ಹೇಗ್ ಬೇಕು ಹಾಗೆ ಪರ್ಸಲ್ಲಿ ಹಾಗಾಗೆ ಇಟ್ಬಿಡೋದು, ಅಂದ್ರೆ ಹಂಗಂಗೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ, ಆ ತರ ಇರೋದಾಗಿರ್ಬೋದು, ಇದನ್ನೆಲ್ಲ ನಾನು ಸ್ಟಾಪ್ ಮಾಡ್ಬೇಕು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್, ಕೆಲ್ಸದ ಜಾಗದಲ್ಲಿ ನೀವೇನಾದ್ರೂ ಒಂದ್ ಕೆಲ್ಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ತುಂಬಾ ಸ್ಟಫ್ಸ್ ಲೈಕ್ ಟೂಲ್ಸ್ ಗಳು ಅದು ಯೂಸ್ ಆಗದೆ ಆಗಿರ್ಬೋದು, ಹೆಂಗ್ ಬೇಕ್ ಹಂಗೆ ಚೆಲ್ಲಿರೋದು, ಎಲ್ ಬೇಕಲ್ಲಿ ಬಿದ್ದಿರೋದು, ಡಸ್ಟ್ ಬಿನ್ಸ್ ಗಳು, ಇವ್ ಯಾವ್ದನ್ನು ಅಲ್ಲಿ ಗಲೀಜ್ ತುಂಬಿರುವಂತ ಜಾಗನ ಇಟ್ಕೋಬಾರ್ದು ನಾವಿರುವಂತ ಜಾಗದಲ್ಲಿ. ಯಾಕೆ ಅಂತ ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೋಡಿ, ದುಡ್ಡನ್ನ ಹೆಂಗೋ ಮುದ್ರಿ ಇಟ್ಬಿಡೋದು, ಮಂಚದ ಕೆಳಗಡೆ ಇಟ್ಬಿಡೋದು, ಆಮೇಲೆ ಎಲ್ ಬೇಕಲ್ಲಿ ಹಾಕ್ಬಿಡೋದು, ಹೇಗ್ ಬೇಕ್ ಹಾಗೆ. ಅಂದ್ರೆ ಈಗ ಇವ್ರು ನಿಮ್ ಫ್ರೆಂಡ್ ಅನ್ಕೊಳ್ಳಿ, ಇವ್ರನ್ನ ಈ ಲೆವೆಲ್ಗೆ ನಾವ್ ಹಿಂಸೆ ಕೊಟ್ರೆ ನಮ್ ಜೊತೆ ಹೆಂಗಿರ್ತಾರೆ ಅಂತ. ಅಂದ್ರೆ ಈ ತರ ನಾವು ಉಸಿರು ಕಟ್ಸಿದ್ರೆ, ಈ ತರ ಹಿಂಡಾಕ್ಬಿಟ್ರೆ ಅವ್ರು ನಮ್ ಜೊತೆ ಹೇಗಿರ್ತಾರೆ, ಜಸ್ಟ್ ಆ ಥಾಟ್ ಅಲ್ಲಿ ನೋಡಿ. ಡೆಫಿನೆಟ್ಲಿ ಇದು ಸಡನ್ ಆಗಿ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಸಬ್ ಕಾನ್ಶಿಯಸ್ ಆಗಿದ್ರೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ಸೊ ಬಿಲೀವ್ ಇನ್ ಇನ್ವಿಸಿಬಲ್ ಎನರ್ಜಿ ಅಂತಂದ್ರೆ ಕಾಣ್ದೇ ಇರುವಂತ ಕೆಲವು ಶಕ್ತಿಗಳಿದೆ, ಅದನ್ನ ನಾವು ನಂಬಬೇಕು. ಈಗ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ, ಯಾಕೆ ಆತರ ಇಟ್ಕೋಬಾರ್ದು ಅಂತ. ನೀಟಾಗಿರ್ಬೇಕು ಅಥವಾ ಆತರ ಅಲ್ಲ, ಯಾವಾಗ ನನ್ನ ಮೈಂಡ್ ಆರ್ಡರ್ ಅಲ್ಲಿ ಇರುತ್ತೆ ಆಗ ನನ್ನ ಎನರ್ಜಿನೂ ಆರ್ಡರ್ ಅಲ್ಲಿ ಇರುತ್ತೆ, ನನ್ ಕೆಲ್ಸಗಳು ಬೇಗ ಆಗುತ್ತೆ. ಅದು ಒಂದು. ಇನ್ನೊಂದು, ಈಗ ನೀವ್ ಯಾರ್ದೋ ನೆಂಟ್ರು ಮನೆಗ್ ಹೋಗ್ತೀರಾ, ಅವ್ರ ಮನೆಯಲ್ಲಿ ಬೇಡವಾಗಿರೋದು ಧೂಳು ಏನೇನೋ ಮನೇಲಿ ಎಲ್ ಬೇಕಲ್ಲಿ ವಸ್ತುಗಳನ್ನ ಎಸ್ತಿದ್ರೆ ನೀವು ಹೋಗಿ ಮಲ್ಕೊಳಕ್ ಹೋಗ್ತೀರಾ, ನೀವು ಅಲ್ಲೇ ಸ್ಟೇ ಆಗ್ತೀರಾ ಅಂತ ಬಂದಾಗ ಮಲ್ಕೊಳಕ್ ಹೋಗ್ತೀರಾ ಅನ್ಕೊಳ್ಳಿ, ಅಥವಾ ಕೂತ್ಕೊಳಕ್ ಹೋಗ್ತೀರಾ, ಅಲ್ಲೆಲ್ಲ ಗಲೀಜಿದ್ರೆ ನಿಮ್ಗೆ ಹಿಂಸೆ ಆಗತ್ತಾ ಆಗಲ್ವಾ? ಅಯ್ಯೋ ಏನಪ್ಪಾ ಎಲ್ಲಿ ಕೂತ್ಕೊಳ್ಳಿ ನಾನು ಅನ್ಸುತ್ತೆ ಅಲ್ವಾ? ಅದೇ ತರನೇ ನಿಮ್ಮನೆಗೆ ಯಾರಾದ್ರೂ ನೆಂಟ್ರು ಬಂದಾಗ ಅವ್ರಿಗೆ ಎಷ್ಟು ಹಿಂಸೆ ಆಗತ್ತೆ ಅಲ್ವಾ? ಏನ್ ಇಷ್ಟ ಗಲೀಜಿದೆ, ಹೆಂಗ್ ಕೂತ್ಕೊಳ್ಳಪ್ಪ ಅನ್ಸುತ್ತೆ ಅಲ್ವಾ? ಯಾರೇ ಆಗಿರ್ಬೋದು, ನಾವು ಬೇರೆಯವ್ರ ಮನೆಗೆ ಹೋದ್ರು ನಮಗೂ ಮುಜುಗರ ಆಗುತ್ತೆ, ಬೇರೆಯವ್ರು ನಮ್ಮ ಮನೆಗೆ ಬಂದ್ರು ಕೂಡ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಯಾವ ತರ ಫೀಲ್ ಆಗುತ್ತೆ ಅದೇ ರೀತಿ ವಸ್ತುಗಳಿಗೂ ಕೂಡ ಎನರ್ಜಿ ಇದೆ, ಅದ್ರಲ್ಲೂ ಸ್ಪೆಷಲಿ ಹಣಕ್ಕೆ. ಯಾಕೆ ಅಂದ್ರೆ ನಮ್ಮ ಇಡೀ ಪ್ರಪಂಚದಲ್ಲಿ ಇವತ್ತು ನಾನಿವತ್ತು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಬ್ಯಾಕ್ ಬೋನ್ ಕೂಡ ಅದೇ ಆಗಿದೆ. ಬಿಕಾಸ್ ಇಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ಒಂದ್ ಮನೆ ಇದೆ, ಅದು ಹಣದಿಂದನೇ ನನಗೆ ಬಂದಿರೋದು. ಅಂಡ್ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲವೂ ಕೂಡ ಹಣದಿಂದ ಬಂದಿದೆ. ಅಂದ್ರೆ ಆ ಒಬ್ಬ ವ್ಯಕ್ತಿಯಿಂದ ನನಗಿದೆಲ್ಲ ಸಿಕ್ಕಿದೆ. ಆ ವ್ಯಕ್ತಿ ನನ್ ಮನೇಲಿ ಇರ್ಬೇಕು ಅಂದ್ರೆ ನಾನ್ ಎಷ್ಟು ನೀಟಾಗಿ ಅವ್ರನ್ನ ಎಷ್ಟ್ ಚೆನ್ನಾಗಿ ನಾನು ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡ್ಬೇಕಲ್ವಾ? ಗಲೀಜ್ ಇಲ್ಲೇ ಉಳ್ಕೋ ಅಂದ್ರೆ ನಮ್ಗೆ ಹಿಂಸೆ ಆಗಲ್ವಾ? ಹಂಗಾಗುತ್ತೆ. ಸೊ ಅದಕ್ಕೋಸ್ಕರನೇ ಈವನ್ ಸದ್ಗುರು ಅವರು ಕೂಡ ಲೈಕ್ ಆರ್ಡರ್ಡ್ ಅಂತ ಹೇಳಿ, ಅಂದ್ರೆ ಆರ್ಡರ್ ಲೈಫ್ ಅಂತ ಹೇಳ್ತಾರೆ. ಬಟ್ಟೆಗಳನ್ನ ಹೇಗೆ ನಾವು ಬೀರುವಲ್ಲಿ ಜೋಡಿಸಿಟ್ಕೋಬೇಕು, ಮತ್ತೆ ಡಸ್ಟ್ ಬಿನ್ ಹೇಗೆ ಎವ್ರಿ ಡೇ ತೆಗಿಬೇಕು, ಮತ್ತೆ ಹಳೆಯ ಪೇಪರ್ಸ್ ಗಳೆಲ್ಲ ತೆಗ್ದು ಹಾಕ್ಬಿಟ್ಟು ಹೇಗೆ ನಾವು ಬೇಕಾಗಿರುವಂತದನ್ನ ಒಂದ್ ಕಡೆ ಇಡ್ಬೇಕು, ಇದನ್ನ ಸದ್ಗುರು ಅವರು ಹೇಳ್ಕೊಡ್ತಾರೆ. ನಾನು ಒಂದ್ ವಿಡಿಯೋದಲ್ಲಿ ನೋಡಿದೆ, ನೀವು ಚೆಕ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅಂಡ್ ಇವತ್ತಿಗೂ ಕೂಡ ಇದನ್ನ ಹೇಗ್ ಫಾಲೋ, ಮುಂಚೆ ಲೈಕ್ ನನಗೆ ನೀಟಾಗಿ ಇರ್ಬೇಕು ಅಂತ ಮಾಡ್ತಾ ಇದ್ದೆ, ಆದ್ರೆ ಅದ್ರ ಹಿಂದೆ ಇದೆಲ್ಲ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೇ ಬಿ ಅದಕ್ಕೆ ಅನ್ಸುತ್ತೆ ಹಬ್ಬಕ್ಕೊಂದ್ಸಲ, ಯುಗಾದಿ ಹಬ್ಬಕ್ಕೆ ಈ ತರ ಹಬ್ಬ ಬಂದಾಗೆಲ್ಲ ಮನೆ ಕ್ಲೀನ್ ಮಾಡಿ ಅಂತ ದೊಡ್ಡವ್ರು ಹೇಳ್ತಾ ಇದ್ದಿದ್ದು ಇದಕ್ಕೆ ಇರ್ಬೇಕು. ಬೇಡವಾಗಿರೋದನ್ನ ಆಚೆ ಹಾಕ್ಬಿಟ್ಟು ಮನೆ ಕ್ಲೀನ್ ಆಗಿ ಇಟ್ಕೊಳ್ಳಿ, ಬೇಕಾಗಿರೋದನ್ನ ಒಳಗಡೆ ಇಟ್ಕೊಳ್ಳಕ್ಕೆ ಜಾಗ ಸಿಗ್ಲಿ ಅಂತ ಮೋಸ್ಟ್ಲಿ ಅವೆಲ್ಲ ಮಾಡಿರ್ಬೋದು. ನಾವು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ಮಾಡಿರ್ತೀವಿ, ಬಟ್ ಅದ್ರ ಹಿಂದೆ ಮೇ ಬಿ ಈ ತರದ್ದು ಇರ್ಬೋದು. ಅಂಡ್ ಸೈಂಟಿಫಿಕಲಿ ಹೌದಲ್ವಾ, ನಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ನೋಡ್ತಾ ಹೋದ್ಮೇಲೆ ಇವತ್ತು ನಿಜವಾಗ್ಲೂ
ಈವನ್ ಬೀರುವಲ್ಲಿ ಬಟ್ಟೆ ಜೋಡಿಸೋದ್ರಿಂದ ಹಿಡಿದು ಈಚ್ ಅಂಡ್ ಎವ್ರಿಥಿಂಗ್ ಅಲ್ಲಿ ಏನಾದ್ರು ಗಲೀಜ್ ಇದ್ರು ಕೂಡ ಮಂತ್ಲಿ ಒನ್ಸ್ ಇವತ್ಗೂ ನಾನು ಬೀರುನ ಎಕ್ಸಾಕ್ಟ್ಲಿ ಎಲ್ಲಿ ಕೈ ಹಾಕಿದ್ರೆ ನನಗೇನ್ ಸಿಗ್ಬೇಕು ಅದೇ ತರ ತುಂಬಾ ಜನ ಮುಂಚೆ ಹೇಳ್ತಾ ಇದ್ರು ಏನೋ ಇಷ್ಟೊಂದು ನೀಟಾಗಿ ಇಟ್ಕೊಂಡು ಹೇಳಿದ್ರೆ ಬಿದ್ದೋಗುತ್ತೆ ಅಂತ. ಖಂಡಿತ ಹುಷಾರಾಗಿ ತೆಗಿಬೇಕು. ಅಂಡ್ ಅದಕ್ಕೆ ಒಂದ್ಸಲ ನಾವು ಆರ್ಡರ್ ಮಾಡ್ಕೊಂಡ್ಬಿಟ್ರೆ ಅದೇ ಪ್ಲೇಸ್ ಅಲ್ಲಿ ಅದನ್ನೇ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬಿಟ್ರೆ ಟೈಮ್ ಎಷ್ಟೊಂದು ಉಳಿಯುತ್ತೆ. ಪದೇ ಪದೇ ಗಲೀಜ್ ಮಾಡೋದು ಇರೋದಿಲ್ಲ. ಸೊ ಇವೆಲ್ಲ ನನ್ನ ಮೈಂಡ್ ನ ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ, ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಡನ್ ಆಗಿ ನನ್ಗೆಲ್ಲ ಕೈಗೆ ಸಿಗ್ತಾ ಇದೆ, ನನಗೆ ಬೇಕಾಗಿರೋದು, ನನ್ ಕೆಲ್ಸಗಳು ಬೇಗ ಆಗುತ್ತೆ, ನನಗೆ ಖುಷಿ ಸಿಗುತ್ತೆ. ಸೊ ಇವೆಲ್ಲ ಕೂಡ ಒಂದ್ ರೀತಿ ಎನರ್ಜಿನೇ, ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲದನ್ನು ಕೂಡ ಯಾವಾಗ ಕ್ಲೀನ್ ಇರುತ್ತೆ ಅವಾಗ ನನ್ ಮೈಂಡ್ ಹೆಂಗೆ ಖುಷಿ ಅನ್ಸುತ್ತೋ ಹಾಗೇನೆ ಹಣನೂ ಕೂಡ ನನ್ ಜೊತೆಲಿ ಇದ್ದಾಗ ಆ ಖುಷಿನ ನಾನ್ ಕೊಡ್ಬೇಕು. ಸೊ ನಮಗ್ ಕಾಣಿಸ್ದೇ ಇರೋ ಇವೆಲ್ಲ ಕೂಡ ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕರೆಕ್ಟಾ? ಆದ್ರೆ ಕಾಣಿಸ್ದೇ ಇರುವಂತ ಈ ಎನರ್ಜಿಯನ್ನ ನಾನ್ ನಂಬಲೇಬೇಕಾಗಿದೆ. ಇಲ್ಲ ಅಂತ ಅಂದ್ರೆ ನಾನು ಹಿಂಗೆ ಇರ್ತೀನಿ ಅಂದ್ರೆ ಇರ್ಬೋದು, ಬಟ್ ಎಗೇನ್ ಅದರಿಂದ ನಾನು ಏನ್ ಫೇಸ್ ಮಾಡ್ತಾ ಇದೀನಿ, ಸಿ ಇದುವರೆಗೂ ನಾನು ಏನೆಲ್ಲ ಮಾಡಿದೀನಿ ನನಗೇನು ಅಂತ ದೊಡ್ಡ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋದಾದ್ರೆ ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಅಂತ ಪ್ರಯತ್ನ ಮಾಡ್ಬೋದಲ್ವಾ? ಕೆಟ್ಟದೇನು ಅಲ್ಲ ಅಲ್ಲ. ಸೊ ಪ್ರಯತ್ನ ಮಾಡ್ಬೋದಲ್ವಾ ಅನ್ನೋದು. ಸೊ ನಾನು ಇದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಮೇಜರ್ ಬ್ರೇಕ್ ಥ್ರೂ ನನ್ನ ಲೈಫ್ ಅಲ್ಲಿ ಅಂತ ಬಂದಾಗ ಎಗೇನ್ ನಿಮ್ಗೆ ನಾನು ತುಂಬಾ ಸಲ ಸ್ವರ್ಗ ಸೃಷ್ಟಿ ಶೇರಿಂಗ್ಸ್ ಅಲ್ಲಿ ಮಾಡಿದೀನಿ. ನನ್ನ ಮನೆ ಏನ್ ಪ್ರಾಬ್ಲಮ್ ಇತ್ತು, ನನ್ನ ತಾಯಿ ಮನೆದ ಏನ್ ಪ್ರಾಬ್ಲಮ್ ಇತ್ತು, 1 CR ತನಕ ಆಗಿದ್ದ ಸಾಲ ಏನಿತ್ತು, ಎವ್ರಿ ಡೇ ನಾನು ಇದನ್ನೇ ಮಾಡಿದ್ದು. ಅಂಡ್ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಏನೇ ಆದ್ರೂನು ಹಣನ ನಾನು ತುಂಬಾ ಪ್ರಯತ್ನಿಸ್ತೀನಿ, ಹಣನ ನಾನು ಗೌರವಿಸ್ತೀನಿ. ಎಷ್ಟೇ ದುಡ್ಡು ಬಂದ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ನೀನ್ ನನ್ನ ಹತ್ರ ಬಂದಿದ್ದಕ್ಕೆ ಅಂತ ಹೇಳ್ತೀನಿ. ಕೊಟ್ಟಿರೋರ್ಗೆ, ನಾನ್ ಕೊಡ್ಬೇಕಾಗಿರೋರ್ಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಎವ್ರಿ ಡೇ ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ ದುಡ್ಡಿನ ಜೊತೆ. ತುಂಬಾ ಹೆಲ್ಪ್ ಅಂದ್ರೆ ಲೈಕ್ ನನಗೆ ಹೆಂಗಾಗಿದೆ ಅಂದ್ರೆ ಅವ್ರು ನನ್ನ ಫ್ರೆಂಡ್, ಎನಿ ಟೈಮ್ ನನ್ನ ಜೊತೆಲಿ ಇರ್ತಾರೆ ಅನ್ನೋ ಅಷ್ಟು ಭರವಸೆ ಬಂದಿದೆ. ಅಂಡ್ ಆ ಕ್ಷಣದಿಂದ ದಿನದಿಂದ ದಿನಕ್ಕೆ ನನ್ನ ಆರ್ಥಿಕ ಸ್ಥಿತಿ ತುಂಬಾನೇ ಡೆವಲಪ್ ಆಗಿದೆ. ಲೈಕ್ ಮುಂಚೆ ನಂಗೆ ಏನಾದ್ರು ತಗೋಬೇಕು ಅಂದ್ರೆ ಯೋಚನೆ ಆಗ್ತಿತ್ತು, ಬಟ್ ಇವತ್ ಏನಾದ್ರು ತಗೋಬೇಕು ಅಂದ್ರೆ ಆರಾಮ್ಸೆ ತಗೋಬಹುದು. ಅಷ್ಟು ಫ್ರೆಂಡ್ ನನ್ನ ಹತ್ರ ಬರ್ತಾ ಇದ್ದಾರೆ, ಅಷ್ಟು ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಗೌರವಿಸ್ತಾ ಇದ್ದೀನಿ. ಎವ್ರಿ ಡೇ ನಾನು ಅದನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಅಂಡ್ ಅದೇ ತರ ನಮ್ಮ ಟೀಮ್ ಅಲ್ಲಿ ಕೆಲವರು ಇದನ್ನ ಫಾಲೋ ಮಾಡ್ಬಿಟ್ಟು ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಕೆಲವೊಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡೇ ಒಂದು ಸಬ್ ಕಾನ್ಶಿಯಸ್, ಇನ್ನೊಂದು ಏನು ಎವ್ರಿ ಡೇ ಥಾಟ್ ಪಾಸ್ ಮಾಡೋದು, ನಿಮ್ಗೆ ವಿಜುವಲೈಸೇಷನ್, ಮೆಡಿಟೇಷನ್ಸ್ ಅಲ್ಲೆಲ್ಲ ಬರುತ್ತೆ. ಸೊ ಅದನ್ನ ಮಾಡೋದ್ರ ಜೊತೆಗೆ ಮನಿ ಮ್ಯಾಜಿಕ್ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಅವರು ಯಾರಿಗೂ ದುಡ್ಡು ಕೊಡ್ತಾ ಇರ್ಲಿಲ್ವಂತೆ. ಸ್ವಂತ ತಂಗಿ, ನನ್ನ ಹೆಸರು ಹೇಳಲ್ಲ, ಒಬ್ರು ಸ್ವಂತ ತಂಗಿ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರು ನನ್ನ ಹತ್ರ ದುಡ್ಡಿಲ್ಲ ಹಿಂಗೆ ಹೇಳ್ತಾ ಇದ್ರಂತೆ. ಸೊ ಇವತ್ಗೂ ನನ್ಗೆ ಯಾರಾದ್ರೂ ಕೇಳಿದ್ರೆ ಮೇ ಬಿ ನನ್ನ ಹತ್ರ ನನಗೆ ಓಕೆ ನಾನ್ ಕೊಟ್ರು ಏನು ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಕೊಡ್ತೀನಿ. ಇಲ್ಲ ಅಂತ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಸುಳ್ಳು ಹೇಳಲ್ಲ. ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದೀನಿ ಏನಂದ್ರೆ ನನ್ನ ಹತ್ರ ದುಡ್ಡಿದೆ, ಆದ್ರೆ ಈಗ ನಾನು ನಿನಗೆ ಕೊಡಕ್ ಆಗಲ್ಲ, ಖಂಡಿತ ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಹತ್ರ ಇಲ್ಲ ಅಂತ ಅವಾಗ ಫ್ರೆಂಡ್ಗೆ ಅನ್ಸುತ್ತೆ ನಾನು ಇಲ್ಲೇ ಇದ್ದೀನಿ, ಸುಳ್ಳು ಹೇಳ್ತಾಳೆ ಅನ್ಸುತ್ತಲ್ವಾ? ಸೊ ಆ ತರ ಎವ್ರಿ ಸೆಕೆಂಡ್ ನಾನು ಗಮನಿಸ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡಿಗೆ ಎಲ್ಲಿ ಅವಮಾನ ಮಾಡ್ತಾ ಇದ್ದೀನಿ, ಎಲ್ಲಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಅಂಡ್ ಅದೇ ರೀತಿ ಒಬ್ರು ಅವ್ರ ತಂಗಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ತುಂಬಾ ದುಡ್ಡಿದೆ, ಅವ್ರ ಫ್ಯಾಮಿಲಿ ತುಂಬಾ ಸ್ಟೆಬಲ್ ಇದೆ, ತುಂಬಾ ರಿಚ್ ಇದ್ದಾರೆ, ಬಟ್ ಅವ್ರ ತಂಗಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಜಸ್ಟ್ ಒಂದ್ ಸ್ವಲ್ಪ, ನನ್ ಪ್ರಕಾರ ಸ್ವಲ್ಪ 1-2 ಲಕ್ಷ ಅಷ್ಟೇ. ಆ ಪ್ರಾಬ್ಲಮ್ಗೆ ಅವ್ರು ಕೇಳ್ತಾ ಇದ್ದಿದ್ದು ಜಸ್ಟ್ 50,000 ಕೇಳಿದ್ರು ಕೂಡ ಅವ್ರು ಕೊಡ್ತಾ ಇರ್ಲಿಲ್ಲ. ಲೈಕ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದಿದ್ದು. ಬಟ್ ಈ ಸೆಷನ್ ಮುಗಿದ ಮೇಲೆ ಅವರು ಮೆಡಿಟೇಷನ್ ಮಾಡ್ತಾ, ವಿಜುವಲೈಸೇಷನ್ ಅಂಡ್ ಮನಿ ಮ್ಯಾಜಿಕ್ ನ ವರ್ಕ್ ಮಾಡ್ತಾ ಅವರ ತಂಗಿಗೆ ಅವರು ಸಪೋರ್ಟ್ ಮಾಡಕ್ ನಿಂತ್ಕೊಂಡ್ರು. ಲೈಕ್ ಅವರ ಹಸ್ಬೆಂಡ್ ಹೇಳೋದ್ರ ಮೂಲಕ ಕೊಡ್ಬೇಕು ಅಂತ ಅಲ್ಲ, ಅವ್ರ ಹತ್ರ ಇದೆ, ಅದನ್ನ ಅವರು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅವ್ರು ಆತರ ಕೊಡಕ್ ಸ್ಟಾರ್ಟ್ ಮಾಡಿದ್ದು ಒಂದು. ಎರಡನೇದು, ಅವರು ಹಣನ ಹಿಂಸೆಯಿಂದ ಅಂದ್ರೆ ಹೆವಿ ಪ್ರೀತಿ, ಹಣದ ಪಿಚಾಚಿ ಅಂದ್ರೆ ಅದು ನೆಗೆಟಿವ್. ಹೆಂಗ್ ಗೊತ್ತಾ? ಲೈಕ್ ಯಾರ ಹತ್ರನೂ ಹಣ ಇರ್ಬಾರ್ದು, ನನ್ನ ಹತ್ರ ಮಾತ್ರ ಇರ್ಬೇಕು, ಮತ್ ನಾನು ಯಾರಿಗೂ ಕೊಡಲ್ಲ, ನಾನು ಬಚ್ಚಿಟ್ಕೋತೀನಿ. ಹಳೆ ಕಾಲದಲ್ಲಿ ಒಂದ್ ಹಾಡೇ ಇದೆ, ಕರೆಕ್ಟಾ? ಲೈಕ್ ಏನು ಮುಚ್ಚಿಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಏನೋ ಇದೆ ಅಲ್ಲ. ಅಂದ್ರೆ ನಾವು ಎಷ್ಟೇ ಕೂಡಿಕಕ್ ಹೋದ್ರು ಅದ್ ನಾವು ಕಳ್ಕೊಳ್ತಾ ಇರ್ತೀವಿ, ಆದ್ರೆ ನಮಗೆ ಗೊತ್ತಾಗ್ತಾ ಇರಲ್ಲ ಅದು ಎಲ್ಲಿ ಹೋಗ್ತಿದೆ ಅಂತ. ಹಾಗಾಗಿ ಅವ್ರಿಗೆ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ನಾನು ಅವ್ರಿಗೆ ಅಷ್ಟೇ ಹೇಳಿದ್ದು. ನನ್ಗೊಂದ್ಸಲ ಕಾಲ್ ಮಾಡಿದ್ರು, ಮೇಡಮ್ ನಾನು ಇಷ್ಟ ಅಮೌಂಟ್ ನ ಇಂತ ಕಡೆ ಡೊನೇಟ್ ಮಾಡ್ಬೇಕಂತ ಇದೀನಿ ಅಂತ. ನಾನು ಅವಾಗ ಓಪನ್ ಆಗಿ ಹೇಳಿದೆ, ನಿಮ್ಗೆ ಏನು ಬೇಜಾರಿಲ್ಲ ಅಂದ್ರೆ ಇದು ನಿಮ್ ತಂಗಿಗೆ ಕೊಡ್ಬೋದಾ ಅಂತ. ಅವ್ರು 1 ನಿಮಿಷ ಸೈಲೆಂಟ್ ಆದ್ರು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಮೇಡಮ್ ಅವ್ರಿಗೂ ಅವಶ್ಯಕತೆ ಇದೆ, ಇದು ಕೂಡ ಒಂದ್ ರೀತಿ ಕಾಂಟ್ರಿಬ್ಯೂಷನ್. ಒಂದ್ ಒಳ್ಳೆ ಮನ್ಸಲ್ಲಿ ಕೊಡೋದಿದ್ರೆ ಕೊಡಿ, ಬರುತ್ತೆ ಅಂತ ಕೊಡ್ಬೇಡಿ ಅಂತ. ಸೊ ಅವರು ಅದ್ ಹೇಗ್ ಬಿಲೀವ್ ಮಾಡಿದ್ರೋ ಗೊತ್ತಿಲ್ಲ, ಅದನ್ನ ತುಂಬಾ ಪ್ರೀತಿಯಿಂದ ಅವರು ಅಮೌಂಟ್ ನ ಕೊಟ್ಟಿದ್ದಾರೆ. ಅಂಡ್ ಕೊಡೋದ್ರ ಜೊತೆಗೆ ಅವ್ರದ್ದು 10 ವರ್ಷದಿಂದ ಒಂದು ಕೇಸ್ ಸಾಲ್ವ್ ಆಗಿರ್ಲಿಲ್ಲ, 2 ಕೋಟಿ ರೂಪಾಯಿ ಆಸ್ತಿ
ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಅದಾಗಿ ವಿತಿನ್ 1 ಮಂತ್ ಅಲ್ಲಿ 2 crore rupees ಅವರ ಆಸ್ತಿ ಏನಿದೆ ಅದು ಸೊಲ್ಯೂಷನ್ ಸಿಕ್ಕಿ ಅವ್ರಿಗೆ 2 ಕೋಟಿ ರೂಪಾಯಿ ಆಸ್ತಿ ಬಂತು, ಅವ್ರ ಹೆಸರಿಗೆ ಆಯ್ತು. ಅವರೇ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದ್ರು. ಅದನ್ನ ಅವ್ರು ಶೇರ್ ಮಾಡ್ಬೇಕಾದ್ರೆ ನನಗೆ ಮೈ ಜುಮ್ ಅಂತು. ಅಂದ್ರೆ ಎಷ್ಟು ಫೀಲಿಂಗ್ಸ್ ಅಂತ. ಅದೇ ತರ ಯಾರಾದ್ರೂ ಲೀಡರ್ಸ್ ಡೆಮೋಗೆಲ್ಲ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ದುಡ್ಡು ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಈಗ ಡೌನ್ ಲೈನ್ ಎಲ್ಲಾದ್ರೂ ಹೋಗ್ತಾ ಇರ್ತಾರೆ, ಪಾಪ ಅವ್ರ ಹತ್ರ ಅಮೌಂಟ್ ಇರಲ್ಲ, ಇವ್ರು ಹಾಕ್ತಾ ಇರ್ಲಿಲ್ಲ, ಬೇಕಾದ್ರೆ ಹಾಕೊಂಡ್ ಕರ್ಕೊಂಡು ಹೋಗು, ಈ ತರ ಎಲ್ಲ ಥಾಟ್ ಅಲ್ಲಿ ಇದ್ದಿದ್ದು. 500 ರೂಪಾಯಿ ಖರ್ಚಾಗೋ ಕಡೆ ಅವ್ರ ಹತ್ರ ಇದೆ, ಅದ್ 1000 ರೂಪಾಯಿ 2000 ರೂಪಾಯಿ ಖರ್ಚು ಮಾಡಕ್ ಶುರು ಮಾಡಿದ್ಮೇಲೆ ಅವರ ಇನ್ಕಮ್ ಕೂಡ ಲೈಕ್ 20,000 25,000 30 40 ಆ ತರ ರೈಸ್ ಆಗ್ತಾ ಬಂತು. ಈ ತರ ಸುಮಾರು ಇನ್ಸಿಡೆಂಟ್ ಗಳು ನಡೆದಿದೆ. ಆಮೇಲೆ ಕಾರ್ ತಗೊಂಡ್ಮೇಲೆ ಅಯ್ಯೋ ಕಾರ್ ತಗೊಂಡೆ, ಪೆಟ್ರೋಲ್ ಹಾಕ್ಸೋದ್ ಯಾವನು, ಈ ತರ ಬೈದು ಪ್ರಾಬ್ಲಮ್ ಆಗ್ತಾ ಇರೋರು ಕೂಡ ತುಂಬಾ ಜನ ಇವತ್ತು ಅವ್ರ ಟೀಮ್ ಅಲ್ಲಿ ಕಾರ್ ಅಚೀವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಕೂಡ ಮನಿ ಮ್ಯಾಜಿಕ್ ಅಂತ ಏನ್ ಹೇಳ್ತಾ ಇದೀನಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಮನಿ ಬಗ್ಗೆ ನನಗಿರುವಂತಹ ನೆಗೆಟಿವ್ ಒಪಿನಿಯನ್ಸ್, ನೆಗೆಟಿವ್ ಮಾತುಗಳನ್ನ ಸೈಡಿಗಿಟ್ಟು, ಗೊತ್ತಿರಲ್ಲ ನಮ್ಗೆ ಇವೆಲ್ಲ ನಾನ್ ಮಾಡ್ತಾ ಇದ್ದೀನ ಅಂತ, ಬಟ್ ಅವರು ನನ್ನ ಸ್ನೇಹಿತ ಅಂತ ಫೀಲ್ ಮಾಡಿ ನಾವು ಕ್ಷಮೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ್ಯಾವ ಮೂಲದಿಂದ ಹೇಗೆ ನಮ್ಗೆ ಸಪೋರ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ನನ್ ಫ್ರೆಂಡ್ ಯಾವತ್ತೂ ನನ್ಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಾನ್ ನಿನ್ ಜೊತೆಲಿ ಇದೀನಿ ಅಂತ ಇರ್ತಾನೆ. ಸೊ ಅಷ್ಟು ಸಪೋರ್ಟ್ ಮಾಡೋ ಫ್ರೆಂಡ್ ನ ನಾವು ಕ್ಷಮೆ ಕೇಳೋಣ ಅಂಡ್ ಪ್ರತಿ ಕ್ಷಣ ಅವನ್ಗೆ ಥ್ಯಾಂಕ್ಸ್ ಹೇಳೋಣ ಅಂಡ್ ಅದ್ರ ಜೊತೆಗೆ ಅವ್ರನ್ನ ನಾವು ಪ್ರತಿ ಕ್ಷಣ ಪ್ರೀತಿಸೋಣ ಅಂಡ್ ಬೇರೆಯವ್ರಿಗೆ ಕೊಡ್ಬೇಕಾದ್ರೂ ಅದೇ ಪ್ರೀತಿಯಿಂದ ಅವ್ರನ್ನ ಕಳಿಸ್ಕೊಡೋಣ ಅಂಡ್ ಅದರಿಂದ ವಾಪಸ್ ನಮ್ಮ ಹತ್ರಕ್ಕೆ ಬರ್ತಾರೆ. ಸೊ ಇದು ಆಕ್ಚುಲಿ ಮನಿ ಮ್ಯಾಜಿಕ್. ಇದನ್ನ ಮಾಡಕ್ ಶುರು ಮಾಡಿದ್ಮೇಲೆ ನನ್ನ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ನಂತರ ಸುಮಾರು ಜನರ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ನನ್ನ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಇವತ್ತಿಗೂ ಕೂಡ ಇದೇ ಫೀಲಿಂಗ್ ಅಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಈವನ್ ನನ್ನ ಅಣ್ಣನ ಒಂದು ಜಾಬ್ ಆಗಿರ್ಬೋದು, ಅತ್ತಿಗೆಗೆ ಪ್ರಮೋಷನ್ ಸಿಕ್ಕಿದ್ದಾಗಿರ್ಬೋದು, ಈ ತರ ಏನೇನೋ ಡಿಫ್ರೆಂಟ್ ಮನೆಯಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ್ಲೇ ಗೊತ್ತಾಗಿದ್ದು, ನಾನು ನನ್ನ ಫ್ರೆಂಡ್ ನ ಪ್ರೀತಿಸಿದ್ರೆ ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತ್ಕೊಳ್ಳೋ ಒಬ್ಬ ವ್ಯಕ್ತಿನ ನಾನು ಪ್ರೀತಿಸಿ ಗೌರವಿಸಿದ್ರೆ ಆ ವ್ಯಕ್ತಿ ನನ್ ಜೊತೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಸ್ವರ್ಗ ಸೃಷ್ಟಿ ಇವೆಲ್ಲ ಮಿಕ್ಸ್ ಆಗಿ ಮನಿ ಮ್ಯಾಜಿಕ್ ನಾನು ಅರ್ಥ ಮಾಡ್ಕೊಂಡಾಗ. ಸೊ ಇದು ಅರ್ಥ ಆದ್ಮೇಲೆ ನನಗ್ ಸಿಕ್ಕಿದ್ದು ನನ್ನ ಟೀಮ್ಗೂ ಸಿಗ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಬಂದಂತ ರಿಸಲ್ಟ್ ನ ಇವತ್ತು ನಾನು ಇಲ್ಲಿ ಶೇರ್ ಮಾಡಿದೆ. ಸೊ ನೀವು ಕೂಡ ನಿಮ್ಮ ಲೈಫ್ ಡೈಲಿ ರೊಟೀನ್ ಅಲ್ಲಿ ಚೆಕ್ ಮಾಡ್ತಾ ಬನ್ನಿ, ಎಲ್ಲೆಲ್ಲಿ ನೀವೇನೇನ್ ಮಾಡಿದೀರಾ ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಬನ್ನಿ ಅಂಡ್ ತುಂಬಾ ಹಣ ದಿನದಿಂದ ದಿನಕ್ಕೆ ಲಾಭದ ಮೂಲಕ ನಿಮ್ಮೆಲ್ಲರ ಅಕೌಂಟ್ಗೂ ಕೂಡ ಡೇ ಬೈ ಡೇ ಆಡ್ ಆಗ್ಲಿ, ಅದರಿಂದ ನಿಮ್ಮ ಪ್ರೀತಿ ಜಾಸ್ತಿ ಆಗ್ಲಿ ಅಂಡ್ ಕೊಡೋದು ಕೂಡ ಜಾಸ್ತಿ ಆಗ್ಲಿ ಅಂಡ್ ನೀವ್ ಯಾರ್ಯಾರಿಗೆಲ್ಲ ಕೊಡ್ಬೇಕು ಎಲ್ರಿಗೂ ಕೊಟ್ಟು ನಿಮ್ಮ ಹತ್ರ ಕೂಡ ತುಂಬಾ ಹಣ ಉಳಿಯುತ್ತೆ. ಆ ಫ್ರೆಂಡ್ ನ ಜೋಪಾನವಾಗಿ ಪ್ರೀತಿಸಿ ಅಂಡ್ ಹುಷಾರಾಗಿ ನೀವು ಇಟ್ಕೊಳ್ಳಿ, ಪ್ರತಿ ಕ್ಷಣ ಗ್ರಾಟಿಟ್ಯೂಡ್ ಹೇಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂಡ್ ನಿಮ್ಮೆಲ್ಲರ ಹತ್ರ ಎಸ್, ಇಲ್ಲಿ ತನಕ ನಮ್ಮ ಇನ್ನೊಬ್ಬ ಫ್ರೆಂಡ್, ನಮ್ಮ ಲೈಫ್ ಲಾಂಗ್ ಜೊತೆಗಿರುವಂತ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಈ ಫ್ರೆಂಡ್ ಅನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಕಾಪಾಡ್ಕೋಬೇಕು, ಹೇಗೆ ಫ್ರೆಂಡ್ ಜೊತೆ ಇರಬೇಕು ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ನಮಗೆ ತಿಳಿಸ್ಕೊಟ್ಟಂತಹ ತಾರಾ ಮೇಡಮ್ ಅವರಿಗೆ ನಿಮ್ಮ ಧನ್ಯವಾದಗಳನ್ನ ಅರ್ಪಿಸೋಣ. ಸೊ ಥ್ಯಾಂಕ್ ಯು ತಾರಾ ಮೇಡಮ್, ನಮ್ಗೆ ಇಷ್ಟೊಂದು ಅದ್ಭುತವಾಗಿ ಒಬ್ಬ ಫ್ರೆಂಡ್ ಅನ್ನ ಪರಿಚಯ ಮಾಡಿದ್ರ. ಫ್ರೆಂಡ್ ನಮ್ ಜೊತೆಗಿದ್ರು, ಬಟ್ ನಾವು ನೋಡುವಂತ ರೀತಿ, ನಾವು ನಡ್ಕೊಳ್ಳುವಂತ ರೀತಿ, ಅವ್ರನ್ನ ಹೇಗೆ ನೋಡ್ಕೊಳ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಈಗ ಅರ್ಥ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ನಾವು ಸದೃಢವಾಗ್ಬೇಕು ಅಂತಂದ್ರೆ ಆ ಫ್ರೆಂಡ್ ಅನ್ನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಥ್ಯಾಂಕ್ ಯು. ಸೊ ಈಗ ಇಷ್ಟು ತನಕ ನಾವು ಈ ಕಾರ್ಯಕ್ರಮ ನೋಡಿದೀವಿ. ನಮ್ ಜೊತೆ ಫಾಸ್ಟ್ ಆಗಿ ಒಂದು ಶೇರಿಂಗ್ ಮಾಡೋಣ. ಸೊ ಟೈಮ್ ಆಗ್ತಾ ಇದೆ, ಆದ್ರೂ ಒಂದು ಎರಡು ಮೂರು ಜನ ನಮ್ಮ ಇದಕ್ಕೆ ಶೇರಿಂಗ್ ಮಾಡ್ಲಿಕ್ಕೆ ಹೊಸಬ್ರು ಇರ್ಬೋದು ಅಥವಾ ನಮ್ಮ ಓಲ್ಡ್ ಕನ್ಸಲ್ಟೆಂಟ್ಸ್ ಯಾರಾದ್ರೂ ಇರ್ಬೋದು. ಖಂಡಿತವಾಗಿ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ 1 ನಿಮಿಷ ನಿಮ್ಮ ಶೇರಿಂಗ್ ಅನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮ ತನಕ ನೋಡಿದ್ರಲ್ಲ, ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡೋಣ. ವೆಲ್ಕಮ್, ಯಾರಾದ್ರೂ ಬರ್ಬೋದಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಕೇಳ್ತದಾ ಸರ್? ಎಸ್, ವೆಲ್ಕಮ್. ನನ್ನ ಹೆಸರು ವೆಂಕಟೇಶ್. ಸೊ ಎಸ್, ತಾರಾ ಪುಟ್ಟು ಮ್ಯಾಮ್ ಹೇಳಿದ್ದು ಕರೆಕ್ಟ್, ಮನಿ ಮ್ಯಾಜಿಕ್. ಸೊ ನಾವು ನಮ್ಮ ಟೈಮು ಎಲ್ಲಾನು ಒಂದು ಮಣಿನೇ. ಸೊ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಪುನಃ ನನ್ಗೆ ಅನಿಸಿಕೆ ಆಯ್ತು. ಮತ್ತೆ ಯಾಕೆ ನಾವು ವಸ್ತುಗಳನ್ನು ಸರಿ, ಯಾವ ಜಾಗದನ್ನು ಸರಿ ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಆ ತರ ಇಟ್ಕೊಳ್ಳುವಾಗ
ನಮ್ಗೆ ಪಾಸಿಟಿವ್ ಎನರ್ಜಿ ಬರ್ತದೆ, ನಮ್ಗೆ ಮಾಡುವ ಕೆಲಸದಲ್ಲಿ ಒಂದು ಉತ್ಸಾಹ ಇರ್ತದೆ. ಅದು ನನ್ಗೆ ಅರಿವಾಯ್ತು ಮ್ಯಾಮ್. ಅದನ್ನು ಬಳಸ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೆಕ್ಸ್ಟ್ ಫಾಸ್ಟ್ ಆಗಿ ಹೇಳಿ. ಎಸ್, ನೆಕ್ಸ್ಟ್ ಕೃಷ್ಣಪ್ಪ ಸರ್. ಮೋದಿಕೆ ಹಾ, ಎಸ್, ಸರ್ ಆಡಿಬಲ್ ಇದೆಯಾ? ಎಸ್, ಎಸ್. ನನಗೆ ಈ ಮನಿ ಮ್ಯಾಜಿಕ್ ಅಂದ್ರೆ ಈ ವಿಷಯ ಕೇಳದ ಮೇಲಿಂದ ನನ್ನ ಲೈಫ್ ಅಲ್ಲಿ ಮನಿ ನನ್ನ ಜೊತೆಗೆ ಹೆಚ್ಚೆಚ್ಚು ಆಕರ್ಷಣೆ ಆಗ್ತಾ ಇದೆ. ಸೊ ನಾನು ಅದಕ್ಕೆ ಗ್ರಾಟಿಟ್ಯೂಡ್ ಕೊಡ್ತೀನಿ. ಮತ್ತು ನಾ ದುಡ್ಡಿಗೆ ಅದೇ ಮೊದ್ಲು ಇದಕ್ಕಿಂತ ಬದಲಾವಣೆನ ನಾನು ಪಡ್ಕೊಂಡಿದ್ದೀನಿ. ಅಂದ್ರೆ ಎನಿ ಟೈಮ್ ಎಲ್ಲಿ ಯಾವಾಗ ಹೇಗೆ ಇರಬೇಕು, ಯಾವ ತರ ಅದಕ್ಕೆ ಅನುಸರಿಸ್ಬೇಕು, ಸೇಮ್ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಖುಷಿ ಕೊಟ್ಟಿದೆ, ನನ್ನ ಲೈಫ್ ಅಲ್ಲಿ ಅದು ಬದಲಾವಣೆ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಸ್ ಸರ್. ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣ, ಪ್ರತಿ ಮಿನಿಟು ಜೊತೆಯಲ್ಲಿರುವಂತದ್ದು ಫ್ರೆಂಡು, ಹಣ ಅನ್ನೋ ಫ್ರೆಂಡ್. ಹಾಗಾಗಿ ಯಾರ್ಯಾರು ಎಷ್ಟು ಹಣನ ಪ್ರೀತಿಸ್ತಿರೋ, ಆ ಫ್ರೆಂಡ್ನ ಪ್ರೀತಿಸ್ತಿರೋ, ಅವ್ರಿಗೆ ಎಷ್ಟು ನೀವು ಗೌರವ ಕೊಡ್ತಿರೋ ಅಷ್ಟು ನಿಮ್ಮ ಹತ್ರ ದುಡ್ಡಿರುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ನಾನು ಇದನ್ನ ಕೇಳ್ದಾಗಿಂದ ಎಸ್, ಇದು ನನ್ ಫ್ರೆಂಡು, ಇದು ನಾನ್ ಒಂದು ಕ್ಷಣನೂ ಅದ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ನ ಬರಬಾರ್ದು. ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಫ್ರೆಂಡೇ. ಆ ಫ್ರೆಂಡ್ ಜೊತೆಗೆ ಇನ್ನೂ ಜಾಸ್ತಿ ಫ್ರೆಂಡ್ಸ್ ಬರ್ತಾರೆ ನಾವ್ ಯಾವಾಗ ಪ್ರೀತಿಸ್ತೀವೋ ಅವಾಗ. ಹೌದಲ್ವಾ? ನಾವ್ ಯಾರನ್ನ ಪ್ರೀತಿಸೋ ನಮ್ಮ ಹತ್ರ ಜಾಸ್ತಿ ಜನ ಫ್ರೆಂಡ್ಸ್ ಬರ್ತಾರೆ. ಆತರ ನಾವ್ ಯಾವಾಗ ಬಯಕ್ ಶುರು ಮಾಡ್ತೀವೋ ನಮ್ ಫ್ರೆಂಡ್ ಹೊಟ್ಟೋಗ್ತಾ ಇರ್ತಾರೆ. ನಮ್ಮ ಹತ್ರ ಹಣ ಅನ್ನೋದು ಹೊಟ್ಟೋಗ್ತಾ ಇರುತ್ತೆ. ನಮ್ಮ ಹತ್ರ 10 ರೂಪಾಯಿ ಇದೆಯಾ, ಪ್ರೀತಿಸಿ 10 ರೂಪಾಯಿ ಸೇರುತ್ತೆ. ನಮ್ಮ 10 ರೂಪಾಯಿ ಇದೆಯಾ, ಅದನ್ನ ನೆಗೆಟಿವ್ ಆಗಿ ನೋಡಿದ್ರೆ ನೀವು 10 ರೂಪಾಯಿನೂ ಹೊಟ್ಟೋಗುತ್ತೆ. ಹಾಗಾಗಿ ನಾವು ಪ್ರೀತಿಸಿದಷ್ಟು ನಮ್ಗೆ ಹಣ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಫ್ರೆಂಡ್ ನ ಪ್ರೀತಿಸಿ ನಿಮ್ ಜೊತೆಗೆ ಇನ್ನಷ್ಟು ಸೇರ್ಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಓಕೆ, ಉಳಿದ ಶೇರಿಂಗ್ಸ್ ಅನ್ನ ನಾಳೆ ಟೈಮ್ ಇದ್ದಾಗ ತಗೊಳ್ಳೋಣ. ಸೊ ಈಗ ನಾನು ನಮ್ಮ ಈ ಕಾರ್ಯಕ್ರಮದ ರೂವಾರಿ ಅಥವಾ ನಮ್ಮನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಂತಹ ನಮಗೆ ಅವಕಾಶ ಕೊಟ್ಟಂತಹ ನಮ್ಮ ಗ್ರೇಟ್ ಲೀಡರ್ ಸಂಧ್ಯಾ ಮೇಡಮ್ ಅನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮಾಡಿ. ಪರವಾಗಿಲ್ಲ ಗೌರೀಶ್, ಟೈಮ್ ಆಯ್ತಲ್ವಾ, ನಾಳೆ ಮಾತಾಡೋಣ. ಇಲ್ಲ ಮೇಡಮ್, ಒಂದು ನಿಮಿಷ ಮಾತಾಡಿ, ಪರವಾಗಿಲ್ಲ. 6:08 ಆಯ್ತಲ್ವಾ? ನಂದು ಒಂದು ಮೆಸೇಜ್ ಏನಂದ್ರೆ, ಇವತ್ತು ನಾವೇನು ಮನಿ ಮ್ಯಾಜಿಕ್ ನೋಡಿದೀವಿ, ನೆಕ್ಸ್ಟ್ ನಾಳೆಯಿಂದ ನಮ್ಮ ಚಾಪ್ಟರ್ 1 ಅಂತ ಶುರುವಾಗುತ್ತೆ. ಚಾಪ್ಟರ್ 1 ಶುರುವಾಗೋದು ಅಂದ್ರೆ, ನೀವು ಯಾರೆಲ್ಲ ಇಲ್ಲಿ ಮೋದಿಕೇರಿಯನ್ಸೇ ಅಲ್ವಾ ನಾವು ಬಂದಿರೋದು. ಸೊ ಮೋದಿಕೇರಿಯನ್ಸ್ಗೆ ಬೇಕಾಗಿರುವ ಮೊದಲ ಹೆಜ್ಜೆ, ಆ ಮೋದಿಕೇರಿಯನ್ಗೆ ಬೇಕಾಗಿರುವ ಹೆಜ್ಜೆಗಿಂತ ಮೊದಲೇ ಒಬ್ಬ ಕಾಮನ್ ಮ್ಯಾನ್, ಎಲ್ರಿಗೆ ಕೂಡ ಬೇಕಾಗುವಂತದ್ದು ಸಬ್ ಕಾನ್ಶಿಯಸ್ ಮೈಂಡ್ ಇಂದು ಪವರ್ ಇರ್ಬೋದು. ಇವತ್ತು ಮನಿ ಮ್ಯಾಜಿಕ್ ಪ್ರಪಂಚದಲ್ಲಿ ಎಲ್ರಿಗೂ ಬೇಕಾಗಿರುವಂತದ್ದನ್ನ ಬೇಸಿಕ್. ನಾವು ಏನೇ ಪಾಠ ಕಲಿಬೇಕಂದ್ರೆ ಫೌಂಡೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಫೌಂಡೇಶನ್. ಇದು ಒಂದು ದಿವಸ ಮಾಡಿದ ತಕ್ಷಣ ಮ್ಯಾಜಿಕ್ ಆಗುವಂತದ್ದಲ್ಲ. ಅದಕ್ಕೆ 21 ದಿವಸ ಅಂತ ನಾವು ಏನು ಕ್ಲಾಸ್ ತಗೊಂಡಿದೀವಿ, ಪ್ರತಿಯೊಂದು ಟಾಪಿಕ್ಗೂ ನೀವುಗಳು 21 ದಿವಸದನ್ನ ಅದನ್ನ ಅಳವಡಿಸ್ಕೊಳ್ಳಿ. ಆಮೇಲೆ 22 ದಿವಸ ನಿಲ್ಲಿಸ್ತೀವ? ಇಲ್ಲ, ಅದು ಮುಂದುವರಿಯಂಗ ಆಗ್ಬೇಕು. ಅದಕ್ಕೆ ಇಲ್ಲಿ ಕೆಲವು ಟ್ರಯಲ್ಗಳು, ಟಾಸ್ಕ್ಗಳು ಸಿಗತ್ತೆ ನಿಮಗೆ ನಾಳೆಯಿಂದ ಕೆಲವು ಟಾಸ್ಕ್ಗಳು ಮತ್ತೆ ನೋಟ್ಸ್ ಬರೆಯೋದು. ಇಲ್ಲಿ ಆಕ್ಚುಲಿ ಓಪನಿಂಗ್ ಅಲ್ಲೇ ಹೇಳಿದಾರಲ್ವಾ, ಒಂದು 200 ಪೇಜಸ್ ನೋಟ್ಸ್ ಇಟ್ಕೊಳ್ಳಿ. ನೀವೇನ್ ಕ್ಲಾಸ್ ತಗೊಂಡಿದ್ದೀರಾ ಅದನ್ನ ಅವಾಗ್ಲೇ ನೀವು ನೋಟ್ಸ್ ಬರ್ದಾಗ ನಿಮಗೆ ನೆಕ್ಸ್ಟ್ ಅದೇನು ಅಳವಡಿಸ್ಕೊಳ್ಳಿಕ್ಕೆ ಕಲೀಲಿಕ್ಕೆ ಹೆಲ್ಪ್ ಆಗುವಂತದ್ದು. ಸೊ ಆ ನೋಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಾಳೆಯಿಂದ ಆ ನೋಟ್ಸ್ ಬರೆಯುವಂತ ಕೆಲಸ ನಿಮ್ಮ ಯಾರೆಲ್ಲ ನಿಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರ ಮೂಲಕ ಸಹಾಯ ತಗೊಳ್ಬೇಕು. ನೀವು ಹೇಗ್ ಬರಿಬೇಕು, ನೀವು ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಮಾಡೋಣ. ಸೊ ಥ್ಯಾಂಕ್ ಯು ಆಲ್. ಎಸ್ ಗೌರೀಶ್, ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈಗ ನಾವು ಆಸ್ ಯೂಸ್ವಲ್ ಕೊನೆ ಹಂತಕ್ಕೆ ಬಂದಿದ್ದರಿಂದ ಕೃಷ್ಣಪ್ಪ ಸರ್ ನಾನು ವೆಲ್ಕಮ್ ಮಾಡ್ತೇನೆ ಆ ಪರ್ಮಿಷನ್ ಹೇಳಲಿಕ್ಕೆ. ಸೊ ವೆಲ್ಕಮ್ ಸರ್.